ನಮಸ್ಕಾರ ಎಲ್ರಿಗೂ. ನಾವೇನು ಮಾಡೋಣ ಅಂತಂದರೆ ಇಲ್ಲಿ ಕರ್ನಾಟಕದ ಹಿಸ್ಟ್ರಿ ನೋಡ್ಕೋಬೇಕು ಅಂತಂದರೆ ಇಂಪಾರ್ಟೆಂಟ್ ಸೋರ್ಸ್ ಇರುವಂಥದ್ದು ನಮಗೆ ಸ್ಟೇಟ್ ಟೆಕ್ಸ್ಟ್ ಬುಕ್ಸು. ಈ ಸ್ಟೇಟ್ ಟೆಕ್ಸ್ಟ್ ಬುಕ್ಕನ್ನ ನೀಟಾಗಿ ನಾವು ಕವರ್ ಮಾಡ್ಕೊಂಡಿರೋಣ. ಇದರಲ್ಲಿ ನಮಗೆ ಎರಡು ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಜಾಸ್ತಿ ಇನ್ಫಾರ್ಮೇಷನ್ ಕವರ್ ಮಾಡ್ಕೊಂಡಿರೋವಂಥದ್ದು. ಅದು ಬಂದ್ಬಿಟ್ಟು ನಮಗೆ 8th ಹಾಗೂ 9th. ಎಸ್ಪೆಷಲಿ ನಾವು ಕರ್ನಾಟಕದ್ದು ಹಿಸ್ಟ್ರಿ ಮತ್ತು ಜಾಗ್ರಫಿ ನೋಡ್ಕೋಬೇಕು ಅಂತಂದರೆ. ಈಗ 10th ಯಾಕೆ ಹೇಳ್ತಾ ಇಲ್ಲ ಅಂತಂದರೆ 10th ಪ್ರಾಪರಾಗಿ ಇಂಡಿಯನ್ ಹಿಸ್ಟ್ರಿ ಕವರ್ ಮಾಡ್ಕೊಂಡಿದ್ದಾರೆ. ಕರ್ನಾಟಕದ ಹಿಸ್ಟ್ರಿಗಿಂತ ಇಂಡಿಯನ್ ಹಿಸ್ಟ್ರಿ ಕವರ್ ಮಾಡ್ಕೊಂಡಿದ್ದಾರೆ. ಬಟ್ ಇಂಡಿಯನ್ ಹಿಸ್ಟ್ರಿ ನಾವು ಸ್ಪೆಕ್ಟ್ರಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡ್ಕೊಂಡಿರ್ತೀವಿ. ಬಟ್ ಕರ್ನಾಟಕ ಹಿಸ್ಟ್ರಿಗೆ ನಾವು 8th ಮತ್ತು 9th ಕವರ್ ಮಾಡ್ಕೊಳ್ಳೋಣ. ಒಂದ್ಸರಿ ನಾವು ಕಂಟೆಂಟ್ಸ್ಗಳನ್ನ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಪ್ರಾಪರಾಗಿ ನಮಗೆ ಮೆಡಿವಲ್ ಇಂಡಿಯಾ ಪ್ರಾಪರಾಗಿ ಇಲ್ಲಿ ಕವರ್ ಆಗಿ ಹೋಗ್ಬಿಟ್ಟಿರುತ್ತೆ. ಬಟ್ ಫಸ್ಟಿಂದ ನಮಗೆ ಚಾಪ್ಟರ್ 8ವರೆಗೂ. ಅದಾದಮೇಲೆ ಬರುವಂಥದ್ದು ಇದೆಯಲ್ಲ ನಮಗೆ 9th, 10th, 11th ಹಾಗೂ 12th. ಈ ಚಾಪ್ಟರ್ಸ್ನ ಈ ವಿಡಿಯೋಲ್ಲಿ ನಾವು ಕವರ್ ಮಾಡ್ಕೊಂಡಿರೋಣ. ಅದಾದಮೇಲೆ 9th ಸ್ಟ್ಯಾಂಡರ್ಡಿಂದ ನಮಗೇನು ಸ್ಟೇಟ್ ಟೆಕ್ಸ್ಟ್ ಬುಕ್ ಇದೆಯಲ್ಲ, ಅದರಲ್ಲಿ ನಮಗೆ ಉಳಿದಿರುವಂಥದ್ದು ಏನು ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದ್ದಾವೆ ಕರ್ನಾಟಕ ರಿಲೇಟೆಡ್ಡು, ಅವನ್ನು ಕವರ್ ಮಾಡಿಕೊಂಡ್ರೆ ಪ್ರಾಪರಾಗಿ ಕರ್ನಾಟಕ ಹಿಸ್ಟ್ರಿ ಕಂಪ್ಲೀಟಾಗಿ ಕವರ್ ಆಗೋಗ್ಬಿಟ್ಟಿರುತ್ತೆ. ನಾವು ಬೇರೆ ಸೋರ್ಸಸ್ ನಾವು ನೋಡ್ಕೊಂಡು ಹೋಗ್ತಾ ಇದ್ದರೆ ಸ್ವಲ್ಪ ಫ್ಯಾಕ್ಚುಯಲ್ ಅನ್ನಿಸ್ತಾ ಇರ್ತಿತ್ತು. ಎಸ್ಪೆಷಲಿ ನನಗದು ಸಖತ್ ಫ್ಯಾಕ್ಚುಯಲ್ ಅನ್ನಿಸ್ತಾ ಇರ್ತಿತ್ತು. ಅದಕ್ಕೆ ಇದರಿಂದನೇ ಪ್ರಿಪೇರ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಇದರಿಂದನೇ ಪ್ರಿಪೇರ್ ಮಾಡ್ಕೊಂಡಿರೋಣ. ಯಾಕಂತಂದರೆ ಮುಂಚೆನೂ ಕೂಡ ನಾನು ಇದರಿಂದನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ಡೀಸೆಂಟ್ ನಂಬರ್ ಆಫ್ ಕ್ವೆಶನ್ಸ್ ಅಟೆಂಪ್ಟ್ ಮಾಡೋಕ್ಕೆ ಈಸಿ ಆಗ್ತಾ ಇರ್ತಿತ್ತು. ಅದ್ರ ಜೊತೆಗೆ ನಮ್ಗೆ ಅಟ್ಲೀಸ್ಟ್ ಒಂದು ಪ್ರೂಫ್ ಇರುತ್ತೆ, ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲೇ ಸ್ಟೇಟಿನ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿರೋಂಥದ್ರಿಂದ ಕರೆಕ್ಟ್ ಇರುತ್ತೆ ಅಂತ. ನಾವು ಏನು ಮಾಡೋಣ ಅಂತಂದರೆ ಈಗ ಸೌತ್ ಇಂಡಿಯನ್ ಡೈನಸ್ಟೀಸು ಏನು ನಮಗೆ ಶಾತವಾಹನಾಸು, ಕದಂಬ ಮತ್ತು ಗಂಗಾ ಇದೆಯಲ್ಲ, ಅದನ್ನು ಇಲ್ಲಿಂದನೇ ಕವರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ನಮಗೆ ಸೌತ್ ಇಂಡಿಯನ್ ಡೈನಸ್ಟೀಸು. ಇಲ್ಲಿ ನೋಡಿ, ಶಾತವಾಹನ, ಕದಂಬ ಮತ್ತು ಗಂಗಾ. ಪ್ರಾಪರಾಗಿ ನೋಡಬೇಕು ಅಂತಂದರೆ 3ನೇ ಸೆಂಚುರಿಯಿಂದ ಹಿಡಿದುಬಿಟ್ಟು 13ನೇ ಸೆಂಚುರಿವರೆಗೂ ಇಲ್ಲಿ ಕವರ್ ಮಾಡ್ಕೊಂಡಿರ್ತಾರೆ. ಓವರಾಲಾಗಿ ಸೌತ್ ಇಂಡಿಯಾ ಅಂತ ಹೇಳಿ ಬಂದ ತಕ್ಷಣ ನಮಗೆ ಆಬ್ವಿಯಸ್ಲಿ ಕರ್ನಾಟಕ ಅಂತೂ ಕವರ್ ಆಗೋಗ್ಬಿಟ್ಟಿರುತ್ತೆ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ನೋಡಿ, ನಮಗೆ ನಾರ್ಮಲಾಗಿ ಇದನ್ನು ಈಗ ಎಕ್ಸಾಂಪಲ್ ನಾವು ಇಂಡಿಯಾ ಅಂತ ಆಗ್ಬಿಟ್ಟು ತೊಗೊಂಡ್ರೆ, ಇಲ್ಲಿ ಮಧ್ಯದಲ್ಲಿ ನಮಗೆ ನರ್ಮದಾ ರಿವರು ಹರಿಯುತ್ತೆ, ಕರೆಕ್ಟ್ ಅಲ್ವಾ? ನರ್ಮದಾ ರಿವರ್ ಇರೋವಂಥದ್ದು ಇಲ್ಲಿ ಪ್ರಾಪರಾಗಿ ಮಧ್ಯದಲ್ಲಿ. ಏನು ಕ್ಲಾಸಿಫಿಕೇಷನು ಅಂತಂದರೆ, ನರ್ಮದಾಕಿನ ನಾರ್ತಲ್ಲಿ ಬರುವಂಥದ್ದಕ್ಕೆ ನಾವು ನಾರ್ತ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ನರ್ಮದಾಯಿಂದ ನಾರ್ತಲ್ಲಿ ಇರುವಂಥದ್ದು ನಾರ್ತ್ ಇಂಡಿಯಾ ಅಂತ. ನರ್ಮದಾಯಿಂದ ಸೌತಲ್ಲಿ ಬರುವಂಥದ್ದಕ್ಕೆ ನಾವು ಸೌತ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೌತ್ ಇಂಡಿಯಾಗೆ ಇನ್ನೊಂದು ಹೆಸರು ಬಂದ್ಬಿಟ್ಟು ನಮಗೆ ಡೆಕ್ಕನ್ ಅಂತ. ಸೌತ್ ಇಂಡಿಯಾಗೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಡೆಕ್ಕನ್ ಅಂತ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಿರುತ್ತೆ ಅದನ್ನು ನಾವು ರೈಟ್ ಸೈಡಲ್ಲಿ ಬರ್ಕೊಂಡಿರೋಣ. ಇದನ್ನು ನಾವು ನೋಟ್ಸಾಗಿ ರಿವಿಷನ್ ಮಾಡ್ಕೊತಾ ಇರೋಣ. ಯಾಕಂತಂದರೆ ಪ್ರತಿ ಸರಿನೂ ಕೂಡ ಟೆಕ್ಸ್ಟ್ ಬುಕ್ ನೋಡ್ಕೊತಾ ಇರೋದಕ್ಕೆ ನಮಗೆ ಕಷ್ಟ ಆಗ್ತಾ ಇರುತ್ತಲ್ಲ. ಅದಕ್ಕೋಸ್ಕರ ಇದನ್ನೇ ನಾವು ಇಲ್ಲೇ ಬೇಕಾಗಿರೋಂಥದ್ದು ನೋಟ್ಸ್ ಎಲ್ಲದೂ ಕೂಡ ಕವರ್ ಮಾಡ್ಕೊಂಡಿರೋಣ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಡೀ ಡೆಕ್ಕನ್ನಲ್ಲಿ ಫಸ್ಟ್ ಡೈನಸ್ಟಿ ಯಾರಿದ್ರು, ಡೆಕ್ಕನ್ನಲ್ಲಿ ಫಸ್ಟ್ ಅಂತಂದರೆ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಡೈನಸ್ಟಿ ಯಾರಿದ್ರು ಅಂತಂದರೆ ಅದು ನಮಗೆ ಶಾತವಾಹನಸ್. ನೋಡಿ, ಒಂದೇ MCQ ಇಲ್ಲಿ ಕವರ್ ಆಗೋಗ್ಬಿಟ್ಟಿತ್ತು. ಫಸ್ಟ್ ಡೈನಸ್ಟಿ ಸೌತ್ ಇಂಡಿಯಾದಲ್ಲಿ ಯಾರು ಅಂತಂದರೆ ಶಾತವಾಹನಸ್ ಅಂತ ಆಗ್ಬಿಟ್ಟು ಇಲ್ಲೇ ಮೆನ್ಷನ್ ಮಾಡ್ಕೊಂಡಿದ್ದಾರೆ ನೋಡಿ. ಶಾತವಾಹನಸ್ ವೇರ್ ದ ಫಸ್ಟ್ ಟು ಹ್ಯಾವ್ ಎಸ್ಟಾಬ್ಲಿಷ್ಡ್ ಅ ಡೈನಸ್ಟಿ ಇನ್ ಡೆಕ್ಕನ್. ಯಾರು ಶಾತವಾಹನ ಅಂತಂದರೆ, ನಮ್ಮ ಮುಂಚೆ ಮೌರ್ಯಾಸ್ ಇರ್ತಾಯಿದ್ರಲ್ಲ, ಮೌರ್ಯ ಡೈನಸ್ಟಿ ಇರ್ತಾಯಿದ್ರಲ್ಲ, ಮೌರ್ಯ ಡೈನಸ್ಟಿಯ ಇವರು ಒಬ್ಬರು ವ್ಯಾಸಲ್ಸು ಅಂತಂದರೆ, ಇವ್ರೇನು ಮಾಡ್ತಿದ್ರು ಅಂತಂದರೆ, ಮೌರ್ಯ ಡೈನಸ್ಟಿ ಒಂದು ಸರಿ ಎಂಪೈರ್ ಯಾವಾಗಾದರೂ ಸಿಕ್ಕಾಪಟ್ಟೆ ದೊಡ್ಡದಾಗಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ರೆ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಎಂಪೈರ್ನ ಪ್ರಾಪರಾಗಿ ಡಿವೈಡ್ ಮಾಡಿರ್ತಾರೆ. ಅವರು ಪ್ರಾಪರಾಗಿ ಈ ಥರ ಡಿವೈಡ್ ಮಾಡಿರ್ತಾರೆ. ಸರಿ, ಇದನ್ನು ಒಬ್ಬರು ನೋಡ್ಕೊತಾ ಇರ್ತಾರೆ, ಇದನ್ನು ಒಬ್ಬರು ನೋಡ್ಕೊತಾ ಇರ್ತಾರೆ, ಇದನ್ನೊಬ್ಬರು ನೋಡ್ಕೊತಾ ಇರ್ತಾರೆ. ಅದೇ ಥರದ್ದು ಪ್ರಾಪರಾಗಿ ಎಂಪೈರ್ನ ಡಿವೈಡ್ ಮಾಡಿರ್ತಾರೆ. ಯಾಕಂತಂದರೆ ಎಲ್ಲ ಕಡೆನೂ ಕೂಡ ಒಬ್ಬರೇ ಇರೋದಕ್ಕೆ ಆಗ್ತಾರಲ್ಲ. ಅದಕ್ಕೆ ನೀಟಾಗಿ ಡಿವೈಡ್ ಮಾಡಿಕೊಂಡು ಅಲ್ಲಿ ಫ್ಯೂಡೇಟರೀಸು ಇಲ್ಲ ಅಂತಂದರೆ ವ್ಯಾಸಲ್ಸ್ನ ಇಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ ಅಂತಂದರೆ, ಮೇನು ಡೈನಸ್ಟಿಯ ಪರವಾಗಿ ಅವರಲ್ಲಿ ಆಳ್ತಾ ಇರ್ತಾರೆ, ಅವರಲ್ಲಿ ರೂಲ್ ಮಾಡ್ತಾ ಇರ್ತಾರೆ. ಹೀಗಾಗಿ ಏನಾಗ್ತಿರುತ್ತೆ ಅಂತಂದರೆ, ಅವರ ಹೆಸರಲ್ಲಿ ಇವರು ರೂಲ್ ಮಾಡ್ತಾ ಇರ್ತಾರೆ. ಒಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಮೇನು ಮೌರ್ಯಾಸ್ ಅಂಡರಲ್ಲಿ ರೂಲ್ ಮಾಡ್ತಾ ಇರ್ತಾರೆ. ಒಂದು ಟೈಮ್ ಬಂತು, ಈಗ ಮೌರ್ಯಾಸೇ ಏನಾದರೂ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆದರು, ರೂಲರ್ಸ್ ಎಲ್ಲರೂ ವೀಕ್ ಆಗೋಕ್ಕೆ, ಕಿಂಗ್ಸ್ ಎಲ್ಲರೂ ವೀಕ್ ಆಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ಅವಾಗ ಈ ಥರದ್ದು ಡಿವಿಷನ್ ನಾವು ನೋಡ್ಕೊಂಡ್ವಲ್ಲ, ನಾವು ಇಂಡಿಪೆಂಡೆಂಟ್ ಅಂತ ಆಗ್ಬಿಟ್ಟು ಡಿಕ್ಲೇರ್ ಮಾಡಿಬಿಡ್ತಾರೆ. ಅಂತಂದರೆ ನಮ್ಮಷ್ಟಕ್ಕೆ ನಾವು ನಮ್ಮ ರೂಲ್ ಏನಿರುತ್ತೆ ನಾವು ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಅವರೇ ಡಿಕ್ಲೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದೇ ಥರದ್ದು ನಾವು ಶಾತವಾಹನಸ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ, ಇಲ್ಲಿ ನೋಡಿ, ಇವರು ಯಾರ ವೆಸಲ್ಸ್ ಆಗಿದ್ದರು ಅಂತಂದರೆ ಚಂದ್ರಗುಪ್ತ ಮೌರ್ಯ
ಏನು ಮೌರ್ಯಾಸ್ ಇದ್ರಲ್ಲ ಅವರ ವೆಸಲ್ಸ್ ಆಗಿದ್ರು. ನೆಕ್ಸ್ಟ್ ಪಾಯಿಂಟ್ ನಮಗಾಗೋಯ್ತು. ಸೊ ಇವ್ರೇನು ಮಾಡ್ತಿದ್ರು ಅಂತಂದರೆ ಅವ್ರಿಗೆ ಟ್ರಿಬ್ಯೂಟ್ಗಳನ್ನ ಪೇ ಮಾಡ್ತಾ ಇರ್ತಿದ್ರು. ಅಂತಂದರೆ ಇಷ್ಟು ಅಮೌಂಟ್ ಅವರು ಪೇ ಮಾಡ್ಕೊತಾ ಇರಬೇಕು. ಯಾಕೆಂತಂದರೆ ಅವರು ಆ ರೀಜನ್ನ ನೋಡ್ಕೊತಾ ಇರ್ತಾರಲ್ಲ. ಸೊ ಆ ಡೈನೆಸ್ಟಿಯಲ್ಲಿ ಅವ್ರು ಇರೋವಂಥದ್ದು ಆ ರೀಜನ್ನ ನೋಡ್ಕೊತಾ ಇರ್ತಾರೆ. ಕಂಪ್ಲೀಟಾಗಿ ಆ ರೀಜನ್ನ ನೋಡ್ಕೊತಾ ಇರೋಂಥ ಟೈಮಲ್ಲಿ ಸ್ವಲ್ಪ ಅಮೌಂಟ್ ಅವ್ರಿಗೆ ಕೊಟ್ಬಿಡ್ತಾರೆ. ಸರಿನಪ್ಪ, ಇಷ್ಟು ನಿಮಗೆ ಟ್ಯಾಕ್ಸಸ್ ನಮ್ಮ ಕಡೆಯಿಂದ. ಸೊ ಈಗ ಎಕ್ಸಾಂಪಲು ಓವರಾಲಾಗಿ ರೆವೆನ್ಯೂ ₹1,000 ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲು. ಸೊ ವರ್ಷಕ್ಕೆ ಇವರೊಂದು ₹50 ಫಿಕ್ಸ್ ಮಾಡಿರ್ತಾರೆ. ಸೊ ವರ್ಷವೂ ಕೂಡ ಇವರು ಟ್ರಿಬ್ಯೂಟ್ ಪೇ ಮಾಡ್ತಾ ಹೋಗ್ತಾ ಇರ್ತಾರೆ. ಇವರು ಇಲ್ಲಿ ಎಷ್ಟಾದರೂ ಅಮೌಂಟ್ ಮಾಡ್ಕೊತಾ ಇರಲಿ. ಸೊ ಒಂದು ಎಕ್ಸಾಂಪಲ್ ಆ ಥರ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಅದಕ್ಕೆ ಇವರು ಯಾರ ವ್ಯಾಸಲ್ಸ್ ಆಗಿದ್ರು ಅಂತಂದರೆ ಇವರು ನಮಗೆ ಚಂದ್ರಗುಪ್ತ ಮೌರ್ಯ ಅವರ ವ್ಯಾಸಲ್ಸ್ ಆಗಿದ್ದರು. ಸೊ ಯಾರು ಎಸ್ಟಾಬ್ಲಿಷ್ ಮಾಡಿದರು ನಮಗೆ ಈ ಡೈನೆಸ್ಟಿ, ಯಾರು ಸ್ಟಾರ್ಟ್ ಮಾಡಿದರು ಡೈನೆಸ್ಟಿ ಶಾತವಾಹನದ ಅಂತಂದರೆ ನಮಗೆ ಸಿಮುಕ. ಇಲ್ಲಿ ನೋಡಿ, ಇಲ್ಲೂ ಮೆನ್ಷನ್ ಮಾಡಿದ್ದಾರೆ. ಸಿಮುಕ ಏನು ಮಾಡಿದ್ರು ಅಂತಂದರೆ ಇಂಡಿಪೆಂಡೆಂಟ್ ಆದರು. ಅದಾದಮೇಲೆ ಶ್ರೀಕಾಕುಲಂ ಅವರ ಕ್ಯಾಪಿಟಲ್ ಆಗಿ ಡಿಕ್ಲೇರ್ ಮಾಡಿದ್ರು. ಸೊ ಫಸ್ಟು ಯಾರು ಕಿಂಗ್ ಇಲ್ಲಿ ಅಂತಂದರೆ ಎಸ್ಟಾಬ್ಲಿಷ್ ಮಾಡಿದ್ದು ಶಾತವಾಹನ ಸಿಮುಕ ಅವರು ಏನು ಕ್ಯಾಪಿಟಲ್ ಆಗಿ ಇಟ್ಕೊಂಡಿದ್ರು ಅಂತಂದರೆ ಕ್ಯಾಪಿಟಲ್ ಇಟ್ಕೊಂಡಿದ್ದಿವರು ಶ್ರೀಕಾಕುಲಂ. ಸೊ ಏನೇನು ಪಾಯಿಂಟ್ ನೋಡ್ಕೊಂಡ್ವಿ. ಸೌತ್ ಇಂಡಿಯಾದಲ್ಲಿ ಫಸ್ಟ್ ಡೈನೆಸ್ಟಿ ಬಂದ್ಬಿಟ್ಟು ಶಾತವಾಹನ. ಸೊ ಸುಮಾರು ಸರಿ ನಾನು ರಿಪೀಟ್ ಮಾಡ್ತಾ ಇರ್ತೀನಿ, ಯಾಕಂತಂದರೆ ಹಂಗೆ ಇಲ್ಲಿ ಓದ್ತಾನೆ ರಿವಿಷನು ಕೂಡ ಆಗೋಗ್ಬಿಡಲಿ ಅಂತ. ಇಲ್ಲ ಅಂತಂದರೆ ಮತ್ತೆ ನಾವು ಪದೇ ರಿವಿಷನ್ ಮಾಡ್ತಾ ಇರೋಂಥದಕ್ಕಿಂತ ಇಲ್ಲೇ ಒಂದು 2-3 ಸರಿ ರಿಪೀಟ್ ಮಾಡ್ಕೊತಾ ಇದ್ದರೆ ಈಸಿ ಆಗ್ತಿರತ್ತೆ ಅಂತ. ನಿಮಗೆ ಬೇಕು ಅಂತಂದರೆ ನೀವು ಫಾರ್ವರ್ಡ್ ಮಾಡಿಕೊಂಡು ಕೂಡ ನೋಡ್ಕೊಂಡಿರ್ಬೋದು. ಸೊ ನಾವೇನು ನೋಡ್ಕೊತಾ ಇದ್ವಿ, ಯಾವ ಡೈನೆಸ್ಟಿ ಬಗ್ಗೆ ನೋಡ್ಕೊತಾ ಇದ್ದೀವಿ ಇವಾಗ ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಶಾತವಾಹನಾಸ್ ಬಗ್ಗೆ ನೋಡ್ಕೊತಾ ಇದ್ದೀವಿ. ಅದರಲ್ಲಿ ಫಸ್ಟ್ ಪಾಯಿಂಟ್ ನಾವು ನೋಡ್ಕೊಂಡಿರೋಂಥದ್ದು ಏನು ಅಂತಂದರೆ ಅವರೇ ಫಸ್ಟ್ ಡೈನೆಸ್ಟಿ ಸೌತ್ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ ಅಥವಾ ಡೆಕ್ಕನಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ. ಸೊ ಯಾರ ಫ್ಯೂಡೇಟರೀಸ್ ಅಥವಾ ಯಾರ ವ್ಯಾಸಲ್ಸ್ ಆಗಿದ್ರು ಅವರು ಅಂತಂದರೆ ಮೌರ್ಯನ್ ಎಂಪೈರ್ ಅವರು ಚಂದ್ರಗುಪ್ತ ಮೌರ್ಯ ಅವರ ವ್ಯಾಸಲ್ ಆಗಿದ್ದರು. ಸಿಮುಕ ಇಂಡಿಪೆಂಡೆಂಟ್ ಡಿಕ್ಲೇರ್ ಮಾಡಿದ್ರು. ಅದಾದಮೇಲೆ ಕ್ಯಾಪಿಟಲು ಶ್ರೀಕಾಕುಲಂ ಮಾಡಿಬಿಟ್ಟು ಅವರೇ ಅಲ್ಲಿ ಫಸ್ಟ್ ರೂಲರ್ ಆದರು, ಅವ್ರು ಫಸ್ಟ್ ಕಿಂಗ್ ಆದರು. ಅವ್ರ ಅಂಡರಲ್ಲೇ ಶಾತವಾಹನ ಡೈನೆಸ್ಟಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥ ಕಿಂಗ್ ಯಾರು ಅಂತಂದರೆ ಗೌತಮಿಪುತ್ರ ಶತಕರ್ಣಿ. ಸೊ ನಾನು ಬರೀ ಶತಕರ್ಣಿ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ದಿರ್ತೀನಿ. ಇದರ ಅಂಡರಲ್ಲಿ ನಾವು ಪಾಯಿಂಟ್ಸ್ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಗೌತಮಿಪುತ್ರ ಶತಕರ್ಣಿ. ಸೊ ನಾವು ಗೌತಮಿಪುತ್ರ ಶತಕರ್ಣಿ ಅವ್ರ ಬಗ್ಗೆ ನೋಡ್ಕೊತಾ ಇರ್ಬೇಕಾದ್ರೆ ಫಸ್ಟ್ ಪಾಯಿಂಟು ಬರೀ ಎಕ್ಸಾಮ್ ರಿಲೇಟೆಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ನಾವು ನೋಡ್ಕೊಳ್ಳೋಣ ಇಲ್ಲಿ. ಸೊ ಇಲ್ಲಿ ನೋಡಿ, ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಶಾಲಿವಾಹನ ಸಕ. ಸೊ ಇದು ಸಕ ಇರಾ ಅಂತ ಹೇಳ್ಬಿಟ್ಟು ನಾವು ಇಂಡಿಯನ್ ಗೌರ್ಮೆಂಟು ಕೂಡ ನಮ್ಮ ಕ್ಯಾಲೆಂಡರ್ನ ಶಾಲಿವಾಹನ ಸಕ ಕ್ಯಾಲೆಂಡರ್ ಅಂತಲೇ ಕರೆಯುವಂಥದ್ದು. ಸೊ 78 ADಯಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ಇದು. ಸೊ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು ಅಥವಾ ಇದನ್ನು ಸ್ಟಾರ್ಟ್ ಮಾಡಿರುವಂಥದ್ದು ನಮಗೆ ಗೌತಮಿಪುತ್ರ ಶತಕರ್ಣಿಯವರೇ, ಆಯಿತಾ. ಸೊ ಅದಾದಮೇಲೆ ನೆಕ್ಸ್ಟು ನಾವು ನೋಡಬೇಕು ಅಂತಂದರೆ ಕಿಂಗ್ಡಮ್ನ ಸಿಕ್ಕಾಪಟ್ಟೆ ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡಿದ್ರು. ನೋಡಿ ಎಷ್ಟೊಂದು ಕಾಮನ್ ಪಾಯಿಂಟ್ಸ್ ಇರುತ್ತೆ. ನಾರ್ಮಲ್ ಅನ್ನೋದಕ್ಕಿಂತ ಕಾಮನ್ ಪಾಯಿಂಟ್ಸ್ ಇರುತ್ತೆ ಎಲ್ಲ ಕಿಂಗ್ಸ್ ಮಧ್ಯದಲ್ಲಿ. ಆ ಕಾಮನ್ ಪಾಯಿಂಟ್ಸು ನಮಗೇನು ಅಷ್ಟೊಂದು ಇಂಪಾರ್ಟೆಂಟ್ ಆಗೋಲ್ಲ, ಯಾಕಂತಂದರೆ ಅದು ಕಾಮನ್ ಇರೋದ್ರಿಂದ ಎಲ್ಲ ಕಿಂಗ್ ಬಗ್ಗೆನೂ ಕೂಡ ಅದೇ ಥರದ ಪಾಯಿಂಟ್ಸು ಕೇಳೋಕ್ಕೆ ಹೋಗಲ್ಲ ಎಕ್ಸಾಮಲ್ಲಿ. ಜಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು ಪಾಯಿಂಟ್ಸು ಕೇಳ್ತಾ ಇರ್ತಾರೆ. ಈಗ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ನೋಡಿ, ಶಾಲಿವಾಹನ ಸಕ ಇದನ್ನು ಬೇರೆ ಕಿಂಗಿಗೆ ನಾವು ಕೊಡೋದಕ್ಕಾಗಲ್ಲ, ಬೇರೆ ಕಿಂಗಿಗೆ ಇದನ್ನು ರೆಫರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಇದನ್ನು ನಾವು ಗೌತಮಿಪುತ್ರ ಶತಕರ್ಣಿಯವ್ರನ್ನೇ ರೆಫರ್ ಮಾಡ್ಕೋಬೇಕು. ಮತ್ತು ಇದರ ಫೌಂಡರು ನಮಗೆ ಶಾತವಾಹನದ ಫೌಂಡರು ಕೂಡ ನಾವು ಇಲ್ಲಿ ಸಿಮುಕ ಅಂತಲೇ ಹೇಳಬೇಕಾಗುತ್ತೆ, ಬೇರೆಯವ್ರನ್ನೇ ಹೇಳೋಕ್ಕಾಗಲ್ಲ. ಸೊ ಈ ಥರದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಪಾಯಿಂಟ್ಸ್ ಅಷ್ಟೇ ನಾವು ಎಕ್ಸಾಮಿಗೆ ಕೇಳುವಂಥದ್ದು. ಸೊ ಮುಂಚೆ ಕೇಳಿರೋಂಥ ಪಾಯಿಂಟ್ಸ್ಗಳ ಬೇಸಿಸ್ ಮೇಲೇ ನಾವು ಇದನ್ನು ರಿವಿಷನು ಕೂಡ ಮಾಡಿಕೊಂಡು ಹೋಗೋಣ. ಸೊ ಇಲ್ಲಿ ನೋಡಿ, ಟೈಟಲ್ಸ್ಗಳು ಕಿಂಗಿಗೆ ತುಂಬ ಇಂಪಾರ್ಟೆಂಟು. ಸೊ ಆ ಥರದ್ದು ನಮಗೆ 2 ಇಂಪಾರ್ಟೆಂಟ್ ಟೈಟಲ್ಸು ಇಲ್ಲಿ ಕೊಟ್ಟಿರೋಂಥದ್ದು ಗೌತಮಿಪುತ್ರ ಶತಕರ್ಣಿಯವ್ರ ಬಗ್ಗೆ ಯಾವ್ದ್ಯಾವುದು ಅಂತಂದರೆ, ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ತ್ರಿಸಮುದ್ರ ತೋಪಿತಾವಾಹನ ಅಂತ. ಸೊ ಫಸ್ಟು ಟೈಟಲ್ ಬಂದ್ಬಿಟ್ಟು ಇವ್ರದ್ದು ಏನಿತ್ತು ಅಂತಂದರೆ ತ್ರಿಸಮುದ್ರ ತೋಪಿತಾವಾಹನ. ಸೆಕೆಂಡ್ ಟೈಟಲ್ ನಮಗೆ ಶಾತವಾಹನ ಕುಲಯಶ ಪ್ರತಿಷ್ಠಾಪನಕಾರ. ಸೊ ನೋಡಿ, ತ್ರಿಸಮುದ್ರ ತೋಯ ಪಿತಾವಾಹನ ಅಂತಂದರೆ ಇಲ್ಲಿ ನೋಡಿ ನಮಗೆ ಇಲ್ಲಿ ಪ್ರಾಪರಾಗಿ 3 ಅಂತಂದರೆ ಪೆನಿನ್ಸುಲ ಬರುತ್ತಲ್ಲ. ಸೊ ಆಲ್ಮೋಸ್ಟ್ ಎಲ್ಲದನ್ನೂ ಕೂಡ ಕಾಂಕರ್ ಮಾಡ್ಕೊಂಡಿರೋಂಥ ಕಿಂಗ್ ಅಂತ ಹೇಳ್ಬಿಟ್ಟು ಕರಿಬೋದು. ಅದಾದಮೇಲೆ ಶಾತವಾಹನ ಕುಲಯಶ ಪ್ರತಿಷ್ಠಾಪನಕಾರ ಅಂತ ಹೇಳ್ಬಿಟ್ಟು. ಸೊ ನಾವೇನೇ ನೋಡ್ಕೊಂಡಿರೋಂಥದ್ದು ಶಾತವಾಹನ ಫೌಂಡರ್ ಬಂದ್ಬಿಟ್ಟು ಸಿಮುಕ, ನಮಗೆ ಕ್ಯಾಪಿಟಲ್ ನಮಗೆ ಶ್ರೀಕಾಕುಲಂ ಇತ್ತು. ಗೌತಮಿಪುತ್ರ ಶತಕರ್ಣಿ ಬಂದ್ಬಿಟ್ಟು ಇಂಪಾರ್ಟೆಂಟ್ ನಮಗೆ ಕಿಂಗ್ ಇರುವಂಥದ್ದು, ತುಂಬ ಪವರ್ಫುಲ್ ಕಿಂಗ್ ಇರುವಂಥದ್ದು. ಸುಮಾರು ಎಕ್ಸ್ಪ್ಯಾನ್ಷನ್ ಮಾಡ್ಕೊಂಡಿದ್ರು. 2 ಇಂಪಾರ್ಟೆಂಟ್ ಟೈಟಲ್ ಅವ್ರದ್ದು ಯಾವ್ದ್ಯಾವುದು ಅಂತಂದರೆ ನಮಗೆ ಇಲ್ಲಿ
ಸೊ 2 ಇಂಪಾರ್ಟೆಂಟ್ ಟೈಟಲ್ ಯಾವುದ್ಯಾವುದು ಅಂತಂದರೆ ನಮಗೆ ತ್ರಿಸಮುದ್ರತೋಯ ಪಿತಾವಾಹನ, ಅದಾದಮೇಲೆ ಶಾತವಾಹನ ಕುಲಯಶ ಪ್ರತಿಷ್ಠಾಪನಕಾರ ಅಂತ ಹೇಳ್ಬಿಟ್ಟು, ಅದಾದಮೇಲೆ ಶಾಲಿವಾಹನ ಶಕ ಅಂತಂದರೆ ಸಕ ಇರ ಅಂತ ನಮ್ಮ ಗೌರ್ಮೆಂಟ್ ಈಗ ಏನು ಫಾರ್ಮ್ ಮಾಡುತ್ತಲ್ಲ ಅದು ಸ್ಟಾರ್ಟ್ ಆಗಿರುವಂಥದ್ದು 78 AD ಇಂದ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಗೌತಮಿಪುತ್ರ ಸತಕರ್ಣಿಯವರ ಟೈಮಲ್ಲೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಲಾಸ್ಟ್ ಕಿಂಗ್ ಯಾರಿದ್ರು ಅಂತಂದರೆ ನಮಗೆ ಶಾತವಾಹನದಲ್ಲಿ ನಮಗೆ ಯಜ್ಞಶ್ರೀ ಶತಕರ್ಣಿ. ಸೊ ಇವ್ರು ಬಂದ್ಬಿಟ್ಟು ಲಾಸ್ಟ್ ಕಿಂಗ್ ಆಗಿದ್ದರು. ಅದಾದಮೇಲೆ ಸುಮಾರು ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಆಗೋದ್ರಿಂದ ಈ ಎಂಪೈರು ಡಿಕ್ಲೈನ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತು. ನೆಕ್ಸ್ಟ್ ನೋಡಿ ನಮಗೆ ಮೋಸ್ಟ್ ಇಂಪಾರ್ಟೆಂಟು ಅದು ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್. ಸೊ ಯಾವಾಗಾದ್ರೂ ಕೂಡ ನಾವು ಮೆಡಿವಲ್ ಇಂಡಿಯಾದು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನೋಡಿಕೊಂಡ್ರೆ ಐದರ್ ಅವರ ಅಡ್ಮಿನಿಸ್ಟ್ರೇಷನ್ ಮೇಲೆ ಕೇಳಿರ್ತಾರೆ ಕ್ವೆಶನ್ಸು, ಇಲ್ಲಾಂತಂದರೆ ಆರ್ಟ್ ಆ್ಯಂಡ್ ಕಲ್ಚರು, ಆರ್ಕಿಟೆಕ್ಚರು ಆ ಟೈಮಲ್ಲಿ ಏನಿರುತ್ತಲ್ಲ ಅದ್ರ ಮೇಲೆ ಕೇಳಿರ್ತಾರೆ. ಸೊ ಪಾಲಿಟಿಕ್ಸ್ ಮೇಲೆ ಕೇಳುವಂಥದ್ದು ಸ್ವಲ್ಪ ಕಮ್ಮಿನೇ. ಟೈಟಲ್ಸ್ ಕೇಳಿರ್ತಾರೆ. ಸೊ ಟೈಟಲ್ಸ್ ನೋಡ್ಕೊಂಡ್ವಿ, ಇಂಪಾರ್ಟೆಂಟ್ ಕಿಂಗ್ ನೋಡ್ಕೊಂಡ್ವಿ, ಲಾಸ್ಟ್ ಕಿಂಗು ಕೂಡ ನೋಡ್ಕೊಂಡ್ವಿ. ಇವಾಗ ನಾವು ನೋಡ್ಕೋಬೇಕಾಗಿರುವಂಥದ್ದು ಆ ಟೈಮಲ್ಲಿ ಯಾವ ಥರ ಅಡ್ಮಿನಿಸ್ಟ್ರೇಷನ್ ಇತ್ತು ಅಂತ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ದ ಕಿಂಗ್ಡಮ್ ಹ್ಯಾಡ್ ಬಿನ್ ಡಿವೈಡೆಡ್ ಇಂಟು ಪ್ರಾವಿನ್ಸಸ್. ಸೊ ಕಿಂಗ್ಡಮ್ನ ಪ್ರಾವಿನ್ಸಸ್ಸಲ್ಲಿ ಡಿವೈಡ್ ಮಾಡಿದ್ರಂತೆ. ಆ ಪ್ರಾವಿನ್ಸಸ್ಸಿಗೆ ಏನಂತ ಕರಿತಿದ್ರು, ಜಾನಪದ. ಸೊ ಕಿಂಗ್ಡಮ್ನ ಪ್ರಾವಿನ್ಸಸ್ಸಲ್ಲಿ ಡಿವೈಡ್ ಮಾಡಿದರು, ಆ ಪ್ರಾವಿನ್ಸಸ್ಸಿಗೆ ಜಾನಪದ ಅಂತ ಕರಿತಾಯಿದ್ರು. ಸೊ ಪ್ರಾವಿನ್ಸಸ್ಸಿಗೆ ಜಾನಪದ ಅಂತ ಆಗ್ಬಿಟ್ಟು ಕರಿತಾಯಿದ್ರು. ಸೊ ಈ ಪ್ರಾವಿನ್ಸಸ್ ಅಥವಾ ಜಾನಪದನ ನೋಡ್ಕೊಳ್ಳೋದಕ್ಕೆ ಆಫೀಸರ್ಸ್ನು ಕೂಡ ಅವ್ರು ಅಪಾಯಿಂಟ್ ಮಾಡ್ತಿದ್ರಂತೆ. ಅದಾದಮೇಲೆ ಸಿಟೀಸು ಮತ್ತು ವಿಲೇಜಸ್ಸು ಇವೆಲ್ಲದೂ ಕೂಡ ಸೆಲ್ಫ್ ಗವರ್ನಿಂಗ್ ಇನ್ಸ್ಟಿಟ್ಯೂಷನ್ಸ್ ಇತ್ತು ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ. ಸೆಲ್ಫ್ ಗವರ್ನಿಂಗ್ ಇನ್ಸ್ಟಿಟ್ಯೂಷನ್ಸ್ ಇತ್ತು ಅಂತಂದರೆ ಲೋಕಲ್ ಗೌರ್ಮೆಂಟು ಕೂಡ ಅಲ್ಲಿ ಇತ್ತು ಅಂತ ಆಗ್ಬಿಟ್ಟು ಆಗುತ್ತೆ. ಯಾಕಂತಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಲುಕ್ಡ್ ಆಫ್ಟರ್ ಬೈ ಸೆಲ್ಫ್ ಗವರ್ನಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತಂದರೆ ಲೋಕಲ್ ಇನ್ಸ್ಟಿಟ್ಯೂಷನ್ಸು ಕೂಡ ಇತ್ತು ಅಂತ ಆಗ್ಬಿಟ್ಟು, ಅಂತಂದರೆ ಲೋಕಲ್ ಗವರ್ನೆನ್ಸು ಕೂಡ ಅಲ್ಲಿ ಇತ್ತು ಅಂತ ಹೇಳಿ ನಾವು ಕರಿಬೋದು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿತ್ತು ಅಂತಂದರೆ ಇಲ್ಲಿ ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ವರ್ಣ ಇನ್ ದ ಸೊಸೈಟಿ. ನೋ ಡಿಸ್ಕ್ರಿಮಿನೇಷನ್. ಸೊ ನೋಡಿ ಆ ಟೈಮಲ್ಲಿ ಆಲ್ಮೋಸ್ಟ್ ಇದು 200 BC ಟೈಮಲ್ಲಿ ಇರೋವಂಥದ್ದು. ಸೊ ನಮಗೆ 1500 BC ಆ ಟೈಮಲ್ಲಿ ಏನಾದ್ರು ನೋಡ್ಕೋಬೇಕು ಅಂತಂದರೆ ಅಲ್ಲಿ ನಮಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಲ್ಲ ಎಂಡ್ ಆಗೋಕ್ಕೆ ಬಂದಿತ್ತು. ಅದಾದಮೇಲಿಂದ ನಮಗೆ ವೇದಾಸು ಆಗ್ಬಿಟ್ಟು ಅದಾದಮೇಲೆ ಮೌರ್ಯನು ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ನಮಗೆ. ಸೊ ನೋಡಿ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ವರ್ಣ ಸಿಸ್ಟಮ್ ಇತ್ತು. ಬಟ್ ಅಂದ್ರೂ ಕೂಡ ಶಾತವಾಹನ ಎಂಪೈರಲ್ಲಿ ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ವರ್ಣ ಸೊಸೈಟಿ ಅಥವಾ ವರ್ಣ ಸಿಸ್ಟಮ್ ಬೇಸಿಸ್ ಮೇಲೆ ಡಿಸ್ಕ್ರಿಮಿನೇಷನ್ ಇರ್ತಿರ್ಲಿಲ್ಲ ಅಂತೆ. ಸೊ ಅದಕ್ಕೋಸ್ಕರ ಈ ಥರದ್ದು ನಮಗೆ ಎಸ್ಪೆಷಲಿ ನಮಗೆ ಕರ್ನಾಟಕದ ಡೈನೆಸ್ಟೀಸ್ ಎಲ್ಲ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಸಖತ್ತು ಸೆಕ್ಯುಲರ್ ಇತ್ತು. ಅದಾದಮೇಲೆ ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಿದ್ರು. ಬಟ್ ಬೇರೆಯವರು ಬಂದ್ಬಿಟ್ಟು ಡಿಸ್ಟ್ರಾಯ್ ಮಾಡಿಕೊಂಡು ಹೋಗ್ತಾ ಇರ್ತಿದ್ರು. ಬಟ್ ನಮಗೆ ಎಕ್ಸಾಮ್ ಸ್ಪೆಸಿಫಿಕ್ ಏನೇನಿರುತ್ತೆ ಅದನ್ನು ನೋಡ್ಕೊಳ್ಳೋಣ. ಸೊ ಪ್ರಾವಿನ್ಸಸ್ ಇತ್ತು, ಜಾನಪದ, ಅದಾದಮೇಲೆ ಡಿಸ್ಕ್ರಿಮಿನೇಷನ್ ಯಾವುದೇ ಥರದ್ದು ಕೂಡ ವರ್ಣ ಸಿಸ್ಟಮ್ ಬೇಸಿಸ್ ಮೇಲೆ ಡಿಸ್ಕ್ರಿಮಿನೇಷನ್ ಇರ್ತಿರ್ಲಿಲ್ಲ. ವುಮನಿಗೆ ರೆಸ್ಪೆಕ್ಟು ತುಂಬ ಜಾಸ್ತಿ ಇರ್ತಾಯಿತ್ತು. ಯಾಕಂತಂದರೆ ನಾವು ಮುಂಚೆ ಟೈಮಲ್ಲಿ ನೋಡ್ಕೋಬೇಕು ಅಂತಂದರೆ ವೇದಾಸ್ ಟೈಮಲ್ಲೆಲ್ಲದು ಕೂಡ ಸ್ವಲ್ಪ ರೆಸ್ಟ್ರಿಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತಿತ್ತು. ಯಾಕಂತಂದರೆ ನಾವು ಆ ಟೈಮು ಏನ್ಷೆಂಟ್ ನೋಡ್ಕೊತಿರ್ತೀವಲ್ಲ, ಸೊ ಆ ಟೈಮಲ್ಲಿ ನೋಡ್ಕೊತಾ ಇರೋಣ. ಇಂಡಸ್ ವ್ಯಾಲಿ ಅದು ಇದ್ರ ಬಗ್ಗೆ ಎಲ್ಲನೂ ಕೂಡ ನಾವು ಅದರಲ್ಲಿ ನೋಡ್ಕೊತಾ ಇರೋಣ. ಸೊ ವುಮನಿಗೆ ರೆಸ್ಪೆಕ್ಟ್ ತುಂಬ ಜಾಸ್ತಿ ಇರ್ತಾಯಿತ್ತು ಅಂತ ಬರೀ ವುಮನ್ ರೆಸ್ಪೆಕ್ಟ್ ಅಂತ ಹೇಳ್ಬಿಟ್ಟು ಬರಿತಾ ಇದ್ದೀನಿ. ಅಂತಂದರೆ ಒಂಥರ ಈಕ್ವಾಲಿಟಿ ಅಥವಾ ಈಕ್ವಲ್ ಸ್ಟೇಟಸ್ ಇನ್ ದ ಸೊಸೈಟಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ ನೀವು. ನೆಕ್ಸ್ಟ್ ಇಂಪಾರ್ಟೆಂಟ್ ನಮಗೆ ನೋಡಿ ಇಲ್ಲಿ ಆಕ್ಯುಪೇಷನಿನ ಅಸೋಸಿಯೇಷನ್ಸ್. ಸೊ ಈ ಥರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸಿಕ್ಕಾಪಟ್ಟೆ ಮಾಡ್ಕೊಂಡಿದ್ದಾರೆ. ಎಷ್ಟೊಂದು ಫ್ಯಾಕ್ಟ್ಸು ಕೂಡ ಕೆಲವೊಂದು ಮೇಲೆ ಕೆಳಗಡೆ ಮಾಡಿಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಅವನ್ನ ನಾವು ಆದಷ್ಟು ಏನಾದರೂ ನಾನು ಅಕಸ್ಮಾತ್ ಮಿಸ್ ಮಾಡಿದ್ರೂ ಕೂಡ ನೀವು ಬೇರೆ ಕಡೆ ಓದಿದರೆ ಕಮೆಂಟ್ ಸೆಕ್ಷನಲ್ಲಿ ಅದ್ರ ಬಗ್ಗೆನೂ ಕವರ್ ಮಾಡ್ಕೊಂಡಿರಿ. ಸೊ ನೋಡಿ ಇವಾಗ ನಮ್ಗೆ ಹೇಗೆ ಅಸೋಸಿಯೇಷನ್ಸ್ಗಳಿರ್ತಾವಲ್ಲ, ಸೊ ಟ್ರೇಡ್ ಯೂನಿಯನ್ಸು ಆ ಥರದ್ದು, ಆ ಟೈಮಲ್ಲೂ ಕೂಡ ನಮಗೆ ಆಕ್ಯುಪೇಷನಲ್ ಅಸೋಸಿಯೇಷನ್ಸ್ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಕ್ಯುಪೇಷನಲ್ ಅಸೋಸಿಯೇಷನ್ಸ್ಗಳೆಲ್ಲ ಇತ್ತು ಅಂತ. ಸೊ ಆಕ್ಯುಪೇಷನಲ್ ಅಸೋಸಿಯೇಷನ್ಸ್ ಇತ್ತು ಅಂತಂದರೆ ಬಾರ್ಗೇನಿಂಗ್ ಪವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಂತಂದರೆ ಪ್ರಾಪರಾಗಿ ಆರ್ಗನೈಸ್ಡ್ ಆಗಿ ಇರ್ತಾರೆ ಅಂತ ಆಗ್ಬಿಟ್ಟು. ನೆಕ್ಸ್ಟು ಫಾರಿನ್ ಟ್ರೇಡು ಕೂಡ ಮಾಡ್ಕೊತಾ ಇದ್ರು. ಇಲ್ಲಿ ನಾವು ನೋಡಬೇಕು ಅಂತಂದರೆ ಈವನ್ ಫಾರಿನ್ ಟ್ರೇಡ್, ನಾಸಿಕ್, ಬ್ರೋಚು, ಭಟ್ಕಳ್ಳು, ಬೇರೆ ಮತ್ತು ಇವೆಲ್ಲದು ರೀಜ್ನಲ್ಲು, ಬಟ್ ಫಾರಿನ್ ಟ್ರೇಡು ಕೂಡ ಇದರಲ್ಲಿ ನಡೀತಾ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನಾವೇನೇನು ನೋಡ್ಕೊಂಡಿದ್ದೀವಿ ಇವಾಗ, ಸೊ ಪ್ರಾವಿನ್ಸಸ್ ಬಂದ್ಬಿಟ್ಟು
ನಮಗೆ ಇಲ್ಲಿ ನೋಡಿ ಜಾನಪದ ಅಂತ ಆಗ್ಬಿಟ್ಟು ಡಿವೈಡ್ ಮಾಡ್ಕೊಂಡಿದ್ದನ್ನು ಜಾನಪದ ಅಂತ ಕರಿತಾ ಇದ್ರು. ಯಾವುದೇ ಥರದ್ದು ಡಿಸ್ಕ್ರಿಮಿನೇಷನ್ ಇರ್ತಾ ಇರಲಿಲ್ಲ ವರ್ಣ ಸಿಸ್ಟಮ್ ಮೇಲೆ. ವುಮನಿಗೆ ಒಳ್ಳೆ ಪೋಸ್ಟ್ ಕೊಡ್ತಾ ಇರ್ತಿದ್ರು, ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾಯಿದ್ರು. ಅದಾದಮೇಲೆ ಹೈ ಸ್ಟೇಟಸಲ್ಲಿ ಟ್ರೀಟ್ ಮಾಡ್ತಾಯಿದ್ರು. ಆಕ್ಯುಪೇಷನಲ್ ಅಸೋಸಿಯೇಷನ್ಸು ಕೂಡ ಇತ್ತು. ನೆಕ್ಸ್ಟ್ ನಾವು ಆರ್ಟ್ ಆ್ಯಂಡ್ ಕಲ್ಚರ್ ನೋಡ್ಕೊಳ್ಳೋಣ. ಅಂತಂದರೆ ಇಲ್ಲಿ ಯಾವ ಥರದ್ದು ಆರ್ಟ್ ಆ್ಯಂಡ್ ಕಲ್ಚರ್ ಫಾಲೋ ಮಾಡ್ಕೊತಾ ಇದ್ರು ಅಂತ. ಮೇನು ಫಾಲೋ ಮಾಡ್ಕೊತಾ ಇದ್ದಿದ್ದಿಲ್ಲಿ ವೇದಿಕ್ ಟ್ರೆಡಿಷನ್. ಯಾಕಂತಂದರೆ ಆ ಟೈಮ್ ಇದ್ದಿದ್ದೆ ವೇದಾಸ್ದು ನೋಡಿ. ಮೇನ್ ಆ ಟೈಮಲ್ಲಿ ಫಾಲೋ ಮಾಡ್ಕೊತಾ ಇದ್ದಿದ್ದೆ ನಮಗೆ ವೇದಿಕ್ ಟ್ರೆಡಿಷನ್. ಅದಾದಮೇಲೆ ವೇದಿಕ್ ಟ್ರೆಡಿಷನ್ ಇರೋವಂಥ ಟೈಮಲ್ಲಿ ನಮಗೇನು ಬುದ್ಧಿಸಮ್ಮು ಜೈನಿಸಮು ಕೂಡ ಬಂದಿತ್ತಲ್ಲ, ಅದನ್ನು ಕೂಡ ಎನ್ಕರೇಜ್ ಮಾಡ್ತಾಯಿದ್ರು. ಸೊ ಮೇನ್ ಪಾಯಿಂಟ್ ಏನು ಅಂತಂದರೆ ನಮಗೆ ಈ ಬುದ್ಧಿಸಮ್ ಮತ್ತು ಜೈನಿಸಮ್ ಬಂದಿರೋವಂಥದ್ದೇ ವೇದಾಸಿಗೆ ಅಗೇನ್ಸ್ಟಾಗಿ ಅನ್ನೋದಕ್ಕಿಂತ ಅಗೇನ್ಸ್ಟ್ ಸಖತ್ ಅಂತಂದರೆ ಸಖತ್ ಕ್ರೂಡ್ ಆಗುತ್ತದು. ಬಟ್ ಬುದ್ಧಿಸಮ್ ಜೈನಿಸಮ್ ಅಂತಂದರೆ ತುಂಬ ಸಿಂಪಲ್ ಆಗಿರೋದಕ್ಕೆ, ಒಂದು ಈಸಿಯಾಗಿ ಎಲ್ಲರೂ ಫಾಲೋ ಮಾಡ್ಕೊಳ್ಳೋ ಥರದ್ದು ರಿಲಿಜನು ಬಂದಿರೋಂಥದ್ದು. ಯಾಕಂತಂದರೆ ವೇದಿಕ್ ಟ್ರೆಡಿಷನಲ್ಲಿ ರೆಸ್ಟ್ರಿಕ್ಷನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತಾಯಿತ್ತು. ಸೊ ಅದಕ್ಕೆ ಇವರು ವೇದಿಕ್ ಟ್ರೆಡಿಷನ್ ಫಾಲೋ ಮಾಡ್ಕೊತಾಯಿದ್ರು. ಬಟ್ ಜೈನಿಸಮ್ ಮತ್ತು ಬುದ್ಧಿಸಮ್ ಇರೋದನ್ನ ಇವ್ರೂ ಕೂಡ ಎನ್ಕರೇಜ್ ಮಾಡ್ಕೊತಾಯಿದ್ರು. ಎನ್ಕರೇಜ್ ಮಾಡೋವಂಥದ್ದು ಏನು? ಎನ್ಕರೇಜ್ ಮಾಡೋವಂಥದ್ದು ಅಂದರೆ ಏನಾಗುತ್ತೆ ಗೊತ್ತಾ? ಸೊ ಕಿಂಗ್ಸು ಮತ್ತು ನಾರ್ಮಲಾಗಿ ಅಡ್ಮಿನಿಸ್ಟ್ರೇಷನ್ ಏನಿರುತ್ತಲ್ಲ, ಅವರೆಲ್ಲರೂ ಕೂಡ ಇವ್ರಿಗೂ ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇರ್ತಾರೆ. ಸೊ ಅಡ್ಮಿನಿಸ್ಟ್ರೇಷನಲ್ಲಿ ಕರೆಯುವಂಥದ್ದಾಗಿರ್ಬೋದು, ಇಲ್ಲಾಂತಂದರೆ ಅವರಿಂದ ಒಪಿನಿಯನ್ಸ್ ಆಗಿರ್ಬೋದು, ಅವ್ರಿಗೆ ಗ್ರ್ಯಾಂಟ್ಸ್ ಕೊಡೋವಂಥದ್ದಾಗಿರ್ಬೋದು, ಇವೆಲ್ಲದೂ ಕೂಡ ನೋಡ್ಕೊತಾ ಇರ್ತಾರೆ. ಸೊ ಇದು ಪ್ರತಿಯೊಂದು ಕಿಂಗ್ಡಮಲ್ಲೂ ಕೂಡ ಇರಲ್ಲ ಇದು ಈ ಥರದ್ದು. ಅಂತಂದರೆ ಪ್ರಾಪರಾಗಿ ಸೆಕ್ಯುಲರ್ ಇರುವಂಥದ್ದು ಪ್ರತಿಯೊಂದು ಕಿಂಗ್ಡಮಲ್ಲೂ ಇರಲ್ಲ. ಯಾವ ಕಿಂಗ್ಡಮಲ್ಲಿ ಇರುತ್ತಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಥರದೇ ಕ್ವೆಶನ್ಸು ನಮಗೆ ಅವ್ರ ಬಗ್ಗೆನೇ ಕ್ವೆಶನ್ಸ್ ನಮಗೆ ಎಕ್ಸಾಮಲ್ಲೂ ಕೂಡ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಯಾವ ಲ್ಯಾಂಗ್ವೇಜಲ್ಲಿ ಲಿಟ್ರೇಚರ್ ಬರೀತಿದ್ರು ಅಂತಂದರೆ ಪ್ರಾಕೃತ್. ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ಸಾಂಸ್ಕೃತ್ ಮತ್ತು ಬೇರೆ ಲ್ಯಾಂಗ್ವೇಜ್ ಕೊಟ್ಟರೆ ನಮಗೆ ಕನ್ಫ್ಯೂಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಪ್ರಾಕೃತ್ ನೋಡಿ, ಬುದ್ಧಿಸಮಲ್ಲೂ ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಲ್ಯಾಂಗ್ವೇಜಸ್ ಅದು. ಯಾಕಂತಂದರೆ ಅವರಲ್ಲೂ ಕೂಡ ಹೀನಯಾನ ಮಹಾಯಾನ ಬರುತ್ತಲ್ಲ, ಅದರಲ್ಲೂ ಕೂಡ ಪ್ರಾಕೃತಲ್ಲಿ ಅವರು ಬರಿತಾ ಇರ್ತಿದ್ರು. ಸೊ ಇಲ್ಲಿ ಕೋರ್ಟಲ್ಲಿ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಇರುವಂಥದ್ದು ಇಲ್ಲಿ ಪ್ರಾಕೃತ್ ಇತ್ತು. ಇಲ್ಲಿ ನೋಡಿ, ದ ಲ್ಯಾಂಗ್ವೇಜ್ ಆಫ್ ಬೋತ್ ಸ್ಕಾಲರ್ಸ್ ಮತ್ತು ಕಾಮನ್ ಪೀಪಲ್ ಇಬ್ಬರೂ ಕೂಡ ಪ್ರಾಕೃತ ಯೂಸ್ ಮಾಡ್ಕೊತಾ ಇದ್ರು. ಇಂಪಾರ್ಟೆಂಟ್ ಬರೆದಿರುವಂಥದ್ದು ಈ ಟೈಮಲ್ಲಿ ವರ್ಕ್ ಯಾವುದು ಅಂತಂದರೆ ಗತ ಸಪ್ತ ಶತಿ. ಗತ ಸಪ್ತ ಶತಿ ಯಾರು ಬರೆದಿದ್ದು? ಇದು ನಮಗೆ ಹಾಳ ಬರೆದಿತ್ತು. ಸುಮಾರು ಸರಿ ಕೇಳಿದ್ದಾರೆ ಇದನ್ನು ಎಕ್ಸಾಮಲ್ಲಿ. ಗತ ಸಪ್ತ ಶತಿ, ಗತ ಸಪ್ತ ಶತಿ. ಸೊ ಇದನ್ನು ಯಾರು ಬರೆದಿದ್ದು ಅಂತಂದರೆ ಹಾಳ ಬರೆದಿತ್ತು. ಯಾವ ಲ್ಯಾಂಗ್ವೇಜಲ್ಲಿ ಬರೆದಿದ್ದು ಅಂತಂದರೆ ಇದು ಪ್ರಾಕೃತಲ್ಲಿ ಬರ್ತಿತ್ತು. ನೋಡಿ, 3 ಕ್ವೆಶನ್ ಕವರ್ ಮಾಡ್ಕೊಂಡ್ವಿ ನಾವು. ಒಂದು ಬಂದ್ಬಿಟ್ಟು ಗತ ಸಪ್ತಶತಿ ಬರೆದಿದ್ದು ನಮಗೆ ಹಾಳ. ಯಾವ ಟೈಮಲ್ಲಿ? ಹಾಳ ಅಂತಂದರೆ ನಮಗೆ ಇಲ್ಲಿ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಕೆಲವೊಂದು ಸರಿ ಹೊಯ್ಸಳ ಅಂತ ಹೇಳ್ಬಿಟ್ಟು ಕೂಡ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದನ್ನು ನೋಡ್ಕೊತಾ ಇರಿ ನೀವು. ಇದನ್ನು ಶಾತವಾಹನ ಟೈಮಲ್ಲಿ ಬರೆದಿರುವಂಥದ್ದು. ಯಾವ ಲ್ಯಾಂಗ್ವೇಜಲ್ಲಿ? ಪ್ರಾಕೃತಲ್ಲಿ. ಸೊ ಕೋರ್ಟ್ ಲ್ಯಾಂಗ್ವೇಜು ಕೂಡ ಅಲ್ಲಿ ಪ್ರಾಕೃತ ಇರ್ತಾಯಿತ್ತು. ನೆಕ್ಸ್ಟ್ ನಮಗೆ ಇಲ್ಲಿ ಅಜಂತ ಮತ್ತು ಅಮರಾವತಿ ಪೇಂಟಿಂಗ್ಸ್ ಏನಿದಾವಲ್ಲ, ಅದನ್ನು ಕೂಡ ಶಾತವಾಹನ ಟೈಮಲ್ಲೇ ಆಗಿರುವಂಥದ್ದು. ಇದನ್ನು ನೋಟ್ ಮಾಡ್ಕೊಳ್ಳೋಣ ನಾವು. ಏನು? ಅಜಂತ ಮತ್ತು ಅಮರಾವತಿ ಪೇಂಟಿಂಗ್ಸು. ಅಜಂತ ಮತ್ತು ಅಮರಾವತಿ ಪೇಂಟಿಂಗ್ಸು ಯಾರ ಟೈಮಲ್ಲಿ ಆಗಿದ್ದು? ಇಲ್ಲಿ ಶಾತವಾಹನ ಟೈಮಲ್ಲೇ ಆಗಿರುವಂಥದ್ದು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿ ನೋಡಿ, ಚೈತ್ಯ ಇದೆಯಲ್ಲ, ಚೈತ್ಯ ಆ್ಯಂಡ್ ಕಾರ್ಲೆ ಚೈತ್ಯ. ಸೊ ಇಲ್ಲಿ ನೋಡಿ, ಚೈತ್ಯ ಮತ್ತು ವಿಹಾರ, ಟೆಂಪಲ್ ಆಫ್ ಚೈತ್ಯ ಆ್ಯಂಡ್ ವಿಹಾರಾಸ್. ಚೈತ್ಯಾಸ್ ಆ್ಯಂಡ್ ವಿಹಾರಾಸ್ ಬಂದ್ಬಿಟ್ಟು ನಮಗೆ ಬುದ್ಧಿಸಮ್ ರಿಲೇಟೆಡ್ಡು, ಆಯಿತಾ. ಸೊ ವಿಹಾರ ಅಂತಂದರೆ ಏನು? ಮನೆ ಥರ ಅಲ್ಲ, ರೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಚೈತ್ಯ ಅಂತಂದರೆ ಪ್ರೇಯರ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಡಿಫ್ರೆನ್ಸ್ ಒಂದು ನೆನ್ಪಿಟ್ಕೊಂಡಿರಿ. ವಿಹಾರ ಅಂತಂದರೆ ಒಂಥರ ರೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಚೈತ್ಯ ಅಂತಂದರೆ ನಮಗೇನಾಗುತ್ತೆ? ಟೆಂಪಲ್ಸು ಅಂತಂದರೆ ಪ್ರೇಯರ್ ಮಾಡ್ಕೊಳ್ಳೋದಕ್ಕೆ. ಸೊ ಆ ಥರದ್ದು ಚೈತ್ಯ ನೋಡಿ, ಚೈತ್ಯಗ್ರಹ ಎಲ್ಲಿ? ಕಾರ್ಲೆಯಲ್ಲಿ. ಇದು ಯಾರು ಕಟ್ಟಿದ್ದು ಅಂತಂದರೆ ಬನವಾಸಿ ಮರ್ಚೆಂಟ್. ನೋಡಿ, ಅವ್ರ ಹೆಸರು ಇಂಪಾರ್ಟೆಂಟ್ ನಮಗೆ, ಭೂತಪಾಳ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 2 ಇಂಪಾರ್ಟೆಂಟ್ ಥಿಂಗ್ಸು ನಾವು ಇದರಿಂದ ತೊಗೊಂಡು ಹೋಗಬೇಕು ಅಂತಂದರೆ ಆರ್ಟ್ ಆ್ಯಂಡ್ ಕಲ್ಚರು, ಎಸ್ಪೆಷಲಿ ನಾವು ಶಾತವಾಹನ ರಿಲೇಟೆಡ್ ಯಾವುದ್ಯಾವುದು ಅಂತಂದರೆ ಕೋರ್ಟ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಪ್ರಾಕೃತ ಆಗಿತ್ತು. ಅದಾದಮೇಲೆ ಗತ ಸಪ್ತ ಶತಿ ಹಾಳ ಅವ್ರು ಬರೆದಿರುವಂಥದ್ದು, ಇದು ಕೂಡ ನಮಗೆ ಶಾತವಾಹನ ಟೈಮಲ್ಲಿ ಬರೆದಿರುವಂಥದ್ದು. ಅದಾದಮೇಲೆ ನಮಗೆ ನೋಡಿ, ಚೈತ್ಯಗ್ರಹ ಸುಮಾರು ಚೈತ್ಯಾಸ್ ಇದ್ದಾವೆ, ಚೈತ್ಯಾಸು ವಿಹಾರಸ್ ಎಲ್ಲ ಸುಮಾರು ಇದ್ದಾವೆ. ಬಟ್ ಕಾರ್ಲೆಯಲ್ಲಿರುವಂಥದ್ದು ಅದನ್ನು ಇವ್ರ ಟೈಮಲ್ಲೇ ಕಟ್ಸಿರುವಂಥದ್ದು ಯಾರು ಅಂತಂದರೆ ಭೂತಪಾಳ ಯಾರಿದ್ರು ಅಂತಂದರೆ ಇವರೊಬ್ಬರು ಮರ್ಚೆಂಟು, ಬನವಾಸಿಯ ಮರ್ಚೆಂಟ್ ಇವರು.
ಸೊ ಈ ಟೈಮಲ್ಲಿ ಕನ್ನಡಿಗರಿಗೂ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇಲ್ಲಿ ಅಂತಂದರೆ ಮೋಟಿವೇಟ್ ಮಾಡ್ತಾ ಇರ್ತಿದ್ರು, ಅಂತಂದರೆ ಅವ್ರನ್ನೂ ಕೂಡ ಇನ್ಕ್ಲೂಡ್ ಮಾಡ್ಕೊತಾ ಇದ್ರು. ಸೊ ಅದಕ್ಕೆ ನಮಗೆ ಕನ್ನಡ ರೀಜನ್ನು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಪ್ರಾಸ್ಪರಸ್ ಆಗಿ ಬೆಳೀತಾ ಇತ್ತು. ಸೊ ಅವರ ಕಾಂಟ್ರಿಬ್ಯೂಷನ್ ಕೂಡ ಇಂಡಿಯನ್ ಕಲ್ಚರಲ್ಲಿ ಅದು ಆ್ಯಡ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತು. ಸೊ ಅದಕ್ಕೆ ನಾವು ನೋಡ್ಕೊಂಡಿರೋಂಥದ್ದು ಏನೇ ನೋಡ್ಕೊಂಡ್ವಿ, ಇವಾಗ ಫಸ್ಟು ಸೌತ್ ಇಂಡಿಯಾದಲ್ಲಿ ಬಂದಿರೋಂಥದ್ದೇ ನಮಗೆ ಶಾತವಾಹನಸ್ ಅಂತ ನೋಡ್ಕೊಂಡ್ವಿ. ಅದರಲ್ಲಿ ಸುಮುಖ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅದಾದಮೇಲೆ ಶ್ರೀಕಾಕುಲಂ ಬಂದ್ಬಿಟ್ಟು ಕ್ಯಾಪಿಟಲ್ ಆಗಿ ಇಟ್ಕೊಂಡಿದ್ದರು, ಅವರೇ ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು ಡೈನಸ್ಟಿನ. ಸೊ ಅವರು ಯಾರ ವ್ಯಾಸಲ್ ಆಗಿದ್ರು ಅಂತಂದರೆ ಚಂದ್ರಗುಪ್ತ ಮೌರ್ಯ ಅವರ ವ್ಯಾಸಲ್ ಆಗಿದ್ರು ಅವರು. ಅದಾದಮೇಲೆ ಗೌತಮಿಪುತ್ರ ಶತಕರ್ಣಿ ಅವರು ಇಂಪಾರ್ಟೆಂಟ್ ರೂಲರ್ ಇದ್ದರು. ಗೌತಮಿಪುತ್ರ ಶತಕರ್ಣಿ ಅವರಿಗೆ ಇದ್ದಿರೋವಂಥದ್ದು 2 ಟೈಟಲ್ ಇತ್ತು. ಒಂದು ಬಂದ್ಬಿಟ್ಟು ನಮಗೆ ತ್ರಿಸಮುದ್ರತ್ತು ಅಂತ ಒಂದು ಬರ್ತಾಯಿತ್ತು ಟೈಟಲು, ಇನ್ನೊಂದು ಬಂದ್ಬಿಟ್ಟು ಶಾತವಾಹನ ಕೌಶಲ್ಯ ಪ್ರತಿಷ್ಠಾಪನಕಾರ ಅಂತ ಆಗ್ಬಿಟ್ಟು. ಲಾಸ್ಟ್ ಕಿಂಗ್ ಬಂದ್ಬಿಟ್ಟು ನಮಗೆ ಯಜ್ಞಶ್ರೀ ಶತಕರ್ಣಿಯವರಿದ್ದರು. ಅಡ್ಮಿನಿಸ್ಟ್ರೇಷನಲ್ಲಿ ಜಾನಪದಾಸ್ ಅಂತ ಹೇಳ್ಬಿಟ್ಟು ಪ್ರಾವಿನ್ಸಸ್ನ ಜಾನಪದಾಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದರು. ಯಾವುದೇ ಥರದ್ದು ಡಿಸ್ಕ್ರಿಮಿನೇಷನ್ ಮಾಡೋದು ಬೇಸಿಸ್ ಮೇಲೆ ಮಾಡ್ತಾ ಇರಲಿಲ್ಲ. ವುಮನಿಗೆ ಒಳ್ಳೆ ಹೈ ಪೊಸಿಷನ್ ಕೊಡ್ತಾಯಿದ್ರು. ಆಕ್ಯುಪೇಷನಲ್ ಅಸೋಸಿಯೇಷನ್ಸ್ಗಳೆಲ್ಲ ಮಾಡ್ಕೊತಾಯಿದ್ರು. ಆರ್ಟ್ ಆ್ಯಂಡ್ ಕಲ್ಚರ್ ಅಂತಂದರೆ ಇವ್ರು ವೇದಿಕ್ ಟ್ರೆಡಿಷನ್ ಫಾಲೋ ಮಾಡ್ಕೊತಾಯಿದ್ರು, ಬಟ್ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ನು ಕೂಡ ಎನ್ಕರೇಜ್ ಮಾಡ್ತಾಯಿದ್ರು. ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ಚೈತ್ಯಗ್ರಹ ಕಾಳೆಯಲ್ಲಿ ಕಟ್ಟಿರುವಂಥದ್ದು ನಮಗೆ ಅದನ್ನು ಭೂತಪಾಳ ಅವರು. ಸೊ ಇವರು ಭೂತಪಾಳ ಅವರು ಯಾರಾಗಿದ್ದರು ಅಂತಂದರೆ ಬನವಾಸಿಯ ಒಬ್ಬರು ಮರ್ಚೆಂಟ್ ಆಗಿದ್ದರು. ಲ್ಯಾಂಗ್ವೇಜ್ ಆ ಟೈಮಲ್ಲಿ ಇದ್ದಿದ್ದು ಪ್ರಾಕೃತ ಇತ್ತು. ಪ್ರಾಕೃತಲ್ಲಿ ಬರೆದಿರುವಂಥದ್ದು ಇಂಪಾರ್ಟೆಂಟ್ ವರ್ಕು ನಮಗೆ ಗತಸಪ್ತ ಶತಿ, ಇದು ಹಾಳ ಅವರ ವರ್ಕು. ಸೊ ಇಷ್ಟು ನಮಗೆ ಶಾತವಾಹನಸ್ದು ಕಂಪ್ಲೀಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ನೋಡಿ, ಆಲ್ಮೋಸ್ಟ್ ಒಂದು 2 ಮಿನಿಟ್ಸಲ್ಲಿ ರಿವಿಷನ್ ಮಾಡ್ಕೊಂಡ್ವಿ. ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಕದಂಬ ಅವ್ರ ಬಗ್ಗೆ. ಅದೇ ಥರ ಕ್ರೊನಾಲಜಿನೂ ಕೂಡ ನೋಡ್ಕೊಂಡು ಹೋಗ್ತಾ ಇರಿ ನೀವು. ಫಸ್ಟು ಶಾತವಾಹನಸ್ ಬಂದಿತ್ತು, ಅದಾದಮೇಲೆ ಕದಂಬ ಬಂದಿತ್ತು. ಸೊ ಕದಂಬ ಅವ್ರ ಬಗ್ಗೆ ನೋಡ್ಕೊಳೋಣ. ಸೊ ಕರ್ನಾಟಕದಲ್ಲಿ ಫಸ್ಟ್ ಎಸ್ಟಾಬ್ಲಿಷ್ ಮಾಡುವಂಥ ಡೈನೆಸ್ಟಿ ಬಂದ್ಬಿಟ್ಟು ಕದಂಬದವ್ರದ್ದು. ಕರ್ನಾಟಕದಲ್ಲಿ ಫಸ್ಟ್ ಡೈನೆಸ್ಟಿ ಕರ್ನಾಟಕದ್ದು, ಫಸ್ಟ್ ಡೈನೆಸ್ಟಿ ಆಫ್ ಕರ್ನಾಟಕ ಯಾವುದು ಅಂತಂದರೆ ಕದಂಬಾಸ್. ಸೊ ಇದು ಬಂದ್ಬಿಟ್ಟು ಲೇಟೆಸ್ಟ್ ಟೆಕ್ಸ್ಟ್ ಬುಕ್ಕು. ಸೊ ನೀವು ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ ಅಂತ ಹೊಡೆದ್ರೆ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲೇ ಸಿಗೋವಂಥದ್ದು. ಇಲ್ಲಿ ನೋಡಿ, ದಿಸ್ ಈಸ್ ದ ಫಸ್ಟ್ ಡೈನೆಸ್ಟಿ ಟು ಬಿ ಎಸ್ಟಾಬ್ಲಿಷ್ಡ್ ಇನ್ ಕರ್ನಾಟಕ, ಅಂತ ಹೇಳಿ ಕೊಡ್ತಾ ಇದ್ದಾರೆ. ಕರೆಕ್ಟ್ ಅಲ್ಲ? ಸೊ ಇವರ ಕ್ಯಾಪಿಟಲ್ ಏನಾಗಿತ್ತು? ಕ್ಯಾಪಿಟಲ್ಲು ನಮಗೆ ಬನವಾಸಿ ಆಗಿತ್ತು, ಬನವಾಸಿ. ಸೊ ನಾವು ಇವಾಗ ಜಸ್ಟ್ ನೋಡ್ಕೊಂಡಿದ್ವಲ್ಲ, ಸೊ ಬನವಾಸಿಯ ಮರ್ಚೆಂಟು ಭೂತಪಾಳ ಅವರು ಏನು ಕಟ್ಟಿದ್ರು ಅಂತಂದರೆ ಚೈತ್ಯಾಲಯ ಕಟ್ಟಿದ್ರು. ಎಲ್ಲಿ? ಕಾರ್ಲೆಯಲ್ಲಿ. ಸೊ ಅದೇ ಥರ ನಾವು ಪದೇ ಪದೇ ರಿವಿಷನ್ ಮಾಡ್ತಾ ಹೋಗ್ತಾ ಇರೋಣ, ಆಯಿತಾ? ಸೊ ಇವಾಗ ಬನವಾಸಿ ಎಲ್ಲಿರುವಂಥದ್ದು ಅಂತಂದರೆ ನಾರ್ತ್ ಕೆನರಾ ಡಿಸ್ಟ್ರಿಕ್ಟಲ್ಲಿ. ಸೊ ಫೌಂಡರ್ ಯಾರು ಡೈನೆಸ್ಟಿ? ಫೌಂಡರ್ ಯಾರು ಅಂತಂದರೆ, ಫೌಂಡರ್ ನೋಡಿ ಇಲ್ಲಿ ಮಯೂರ ಶರ್ಮ, ಆಯಿತಾ? ಯಾಕಂತಂದರೆ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, ಮಯೂರ ಶರ್ಮ ವಾಸ್ ದ ಫೌಂಡರ್ ಆ್ಯಂಡ್ ಗ್ರೇಟ್ ಕಿಂಗ್ ಆಫ್ ದಿಸ್ ಡೈನೆಸ್ಟಿ. ಸೊ ಬೇರೆ ಬೇರೆ ಸೋರ್ಸಸಲ್ಲಿ ಬೇರೆ ಬೇರೆ ಕಿಂಗ್ ಅಂತ ಹೇಳ್ಬಿಟ್ಟು ಕೆಲವೊಂದು ಸರಿ ಎಸ್ಪೆಷಲಿ ಕದಂಬಾಸ್ ಬಗ್ಗೆ ಮೆನ್ಷನ್ ಮಾಡ್ಕೊಂಡಿರೋಂಥದ್ದು ಇದ್ದೇ ಇರುತ್ತೆ. ಬಟ್ ನಾನು ಆ್ಯಕ್ಚುಲಿ ಏನು ಮಾಡಿರ್ತೀನಿ ಅಂತಂದರೆ, ಟೆಕ್ಸ್ಟ್ ಬುಕ್ಕಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನು ಹೇಳಿದೆಯಲ್ಲ ಅದನ್ನೇ ಕರೆಕ್ಟ್ ಅಂತ ಆಗ್ಬಿಟ್ಟು ತೊಗೊಂಡು ಹೋಗ್ತಾ ಇರೋಂಥದ್ದು. ಯಾಕೆಂತಂದರೆ ಗೆಜೆಟಲ್ಲಿ ನೋಟಿಫೈ ಮಾಡಿಕೊಂಡು ಬಿಡೋವರೆಗೂ ಕೂಡ ನಮಗೆ ಅದು ಅಷ್ಟೊಂದು ಶ್ಯೂರ್ ಆಗಿರಲ್ಲ. ಪ್ಲಸ್ ಇದು ಅಪ್ಡೇಟೆಡ್ ಇತ್ತು ಟೆಕ್ಸ್ಟ್ ಬುಕ್ಕು, ಇದೇ ರೀಸೆಂಟಾಗಿ ಡೌನ್ಲೋಡ್ ಮಾಡ್ಕೊಂಡಿರೋಂಥದ್ದು. ಸೊ ಈಗ ಅಕಸ್ಮಾತ್ ಏನಾದ್ರು ತಪ್ಪಾದರೆ ಲಕ್ಷಾಂತರ ಸ್ಟೂಡೆಂಟ್ಸ್ಗೂ ಕೂಡ ತಪ್ಪಾಗಿರುತ್ತೆ, ಅಂತಂದರೆ ಸ್ಕೂಲ್ ಸ್ಟೂಡೆಂಟ್ಸ್ಗೂ ಕೂಡ ತಪ್ಪಾಗಿರುತ್ತೆ. ಯಾಕಂತಂದರೆ ಇದನ್ನು ಸ್ಕೂಲಿಗೆ ಕೊಡೋವಂಥದ್ದಲ್ಲ. ಇಲ್ಲಿ ನೋಡಿ, ಇಲ್ಲೂ ಕೊಟ್ಟಿದ್ದಾರೆ ಕರ್ನಾಟಕದ್ದು ಅಂತ ಆಗ್ಬಿಟ್ಟು, ನಾಟ್ ಟು ಬಿ ರೀಪಬ್ಲಿಷ್ಡ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ರೀಪಬ್ಲಿಷ್ ಮಾಡ್ತಾಯಿಲ್ಲ, ಅದನ್ನು ರಿವಿಷನ್ ಮಾಡ್ಕೊತಾ ಇದ್ದೀವಿ ಅಷ್ಟೇ, ಗೊತ್ತಾಯ್ತಲ್ಲ? ಸೊ ಇಲ್ಲಿ ಫೌಂಡರ್ ಯಾರು ಅಂತಂದರೆ ಮಯೂರ ಶರ್ಮ ಇದ್ದರು. ಇದಕ್ಕಿಂತ ಮುಂಚೆ ನಾವು ನೋಡ್ಕೊಂಡಿರೋಂಥದ್ದು ಯಾವುದು ಅಂತಂದರೆ ಶಾತವಾಹನಸ್. ಅಲ್ಲಿ ಫೌಂಡರ್ ಯಾರು ಇದ್ದರು ಅಂತಂದರೆ ಸಿಮುಖ ಇದ್ದರು. ಅವರ ಕ್ಯಾಪಿಟಲ್ಲು ಶ್ರೀಕಾಕುಲಂ, ಇವರ ಕ್ಯಾಪಿಟಲ್ಲು ಬನವಾಸಿ. ಸೊ ಫೌಂಡರು ನಮಗೆ ಮಯೂರ ಶರ್ಮ ಇದ್ರಲ್ಲ, ಇವ್ರನ್ನ ಒಬ್ಬರು ಕಿಂಗು ಇನ್ಸಲ್ಟ್ ಮಾಡಿದರು. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಯಾವ ಕಿಂಗ್ ಅಂತಂದರೆ ಪಲ್ಲವ ಕಿಂಗು ನಮಗೆ ಶಿವಸ್ಕಂದ ವರ್ಮ ಅಂತ. ಸೊ ಪಲ್ಲವ ಕಿಂಗು ಯಾರು? ಶಿವಸ್ಕಂದ ವರ್ಮ ಅಂತ. ಸೊ ಶಿವಸ್ಕಂದ ವರ್ಮ ಅಂತ. ಸೊ ಅದಾದಮೇಲೆ ಇವರೇನಾದರು ಅಂತಂದರೆ ಕ್ಷತ್ರಿಯ ಆದರು. ಕ್ಷತ್ರಿಯ ಅಂತಂದರೆ ವಾರಿಯರ್ ಕ್ಲಾಸು, ಕ್ಷತ್ರಿಯ ವೇ ಆಫ್ ಲೈಫ್, ವಾರಿಯರ್ ಕ್ಲಾಸು. ಅದಾದಮೇಲಿಂದ ಇವರು ಏನಾದರು ಅಂತಂದರೆ ಮಯೂರ ವರ್ಮ ಆದರು. ಸೊ ನೋಡಿ, ಫಸ್ಟು ಶರ್ಮ ಆಮೇಲೆ ವರ್ಮ, ಆಯಿತಾ? ಸೊ ಫಸ್ಟು ಮಯೂರ ಶರ್ಮ ಇದ್ದರು, ಅದಾದಮೇಲೆ ಶಿವಸ್ಕಂದ ವರ್ಮ. ಇವ್ರನ್ನ ಇನ್ಸಲ್ಟ್ ಮಾಡಿದ್ಮೇಲೆ ಇವರು ಕ್ಷತ್ರಿಯ
ವೇ ಆಫ್ ಲೈಫ್ನ ಅಡಾಪ್ಟ್ ಮಾಡಿಕೊಂಡು ಮಯೂರ ವರ್ಮ ಅಂತ ಆಗ್ಬಿಟ್ಟು ಇವರು ಮಯೂರ ವರ್ಮ ಆದರು. ಅದಾದಮೇಲೆ ಏನು ಮಾಡಿದ್ರು ಅಂತಂದರೆ ಇವರು ಪಲ್ಲವಾಸ್ನೇ ವಾರಲ್ಲಿ ಏನು ಮಾಡಿದ್ರು ಅಂತಂದರೆ ಸೋಲಿಸಿ ಇವರು ಎಂಪೈರ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಆಯಿತಾ. ಸೊ ಅದಕ್ಕೋಸ್ಕರ ಕೆಲವೊಂದು ಸರಿ ಏನು ಹೇಳ್ತಾರೆ ಅಂತಂದರೆ ಮಯೂರ ವರ್ಮ ಇದಕ್ಕೆ ನಮಗೆ ಕದಂಬ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು ಅಂತ ಆಗ್ಬಿಟ್ಟು ಕರಿತಾ ಇರ್ತಾರೆ. ಬಟ್ ನಾವು ಸದ್ಯಕ್ಕೆ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಅಂತ ಆಗ್ಬಿಟ್ಟು ನಾವು ನೋಡ್ಕೊತಾ ಇರೋಣ. ಸೊ ನೋಡಿ, ನಮಗೆ ಒಂದು ಏನು ಕಾನ್ಸಂಟ್ರೇಟ್ ಮಾಡೋಣ ಅಂತಂದರೆ ನಾವು ಟೆಕ್ಸ್ಟ್ ಬುಕ್ಸ್ ನೋಡುತ್ತಾ ಇರೋಂಥ ಟೈಮಲ್ಲಿ ಮ್ಯಾಪ್ಸ್ಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ನಾವು. ಯಾಕೆಂತಂದರೆ ಮ್ಯಾಪ್ಸಲ್ಲಿ ನಮಗೆ ಎಷ್ಟೊಂದು ರೀಜನ್ಸ್ಗಳಿರುತ್ತಲ್ಲ, ಅದರಿಂದ ಡೈರೆಕ್ಟಾಗಿ ಕ್ವೆಶನ್ಸ್ಗಳು ಬರೋವಂಥ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲೇನು ನೋಡಿದ್ವಿ ನಾವು, ಪಲ್ಲವಾಸ್ನ ಇವರು ಡಿಫೀಟ್ ಮಾಡಿದ್ರು ವಾರಲ್ಲಿ. ಅದಾದಮೇಲೆ ಕದಂಬ ಎಂಪೈರ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಅದಕ್ಕೆ ಈಸ್ ಪ್ರೈಡ್ ಆಫ್ ಆಲ್ ಕನ್ನಡಿಗಾಸ್ ಅಂತ ಆಗ್ಬಿಟ್ಟು ಕರಿತಾ ಇದ್ದಾರೆ. ಇಲ್ಲಿ ನೋಡಿ, ಕದಂಬ ಎಂಪೈರ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ, ಕದಂಬ ಕಿಂಗ್ಡಮ್ಮು ಬಂದ್ಬಿಟ್ಟು ಇಲ್ಲಿ ಪ್ರಾಪರ್ ಬ್ಲ್ಯಾಕಲ್ಲಿ ಹಾಕಿರುವಂಥದ್ದು. ಸೊ ಇಲ್ಲಿ ನಮಗೆ ಡಾಟೆಡ್ ಲೈನ್ಸಲ್ಲಿ ಏನು ಹಾಕಿದಾರಲ್ಲ ಅದು ಗಂಗಾ ಕಿಂಗ್ಡಮ್ಮು. ಆಯಿತಾ. ಸೊ ಇಲ್ಲಿ ನೋಡಿ, ಕದಂಬ ಕಿಂಗ್ಡಮಲ್ಲಿ ನಮಗೆ ಬಾದಾಮಿ ಇತ್ತು, ಗದಗು, ಪಟ್ಟದಕಲ್ಲು, ಲಕ್ಕುಂಡಿ, ಹಾನಗಲ್ಲು, ಬನವಾಸಿ, ತಳಗುಂಡ, ಅದಾದಮೇಲೆ ಮಣ್ಣೆ, ಶ್ರವಣಬೆಳಗೊಳ, ಇಲ್ಲಿ ತಲಕಾಡು, ಇವೆಲ್ಲದು ಬಂದ್ಬಿಟ್ಟು ನಮ್ಗೆ ಯಾರ್ದಿತ್ತು ಅಂತಂದರೆ ಇವೆಲ್ಲದು ನೋಡಿ ನಮಗೆ ಗಂಗಾಸಿತ್ತು. ಆಯಿತಾ. ಸೊ ಇದೆಲ್ಲದು ನಮಗೆ ಯಾರ್ದಿತ್ತು ಅಂತಂದರೆ ಗಂಗಾದಿತ್ತು. ಆಯಿತಾ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ನೋಡ್ಕೊಂಡಿರುವಂಥದ್ದು ನಮಗೆ ಕದಂಬಾಸ್ದು. ಸೊ ಕದಂಬಾಸ್ ನಾವು ಡೈನೆಸ್ಟಿ ನೋಡ್ಕೋಬೇಕು ಅಂತಂದರೆ ನೋಡಿ, ಬನವಾಸಿ ಪ್ರಾಪರು ಆಲ್ಮೋಸ್ಟು ಮಿಡಲಲ್ಲಿ ಬರೋವಂಥದ್ದು. ಮಿಡಲ್ಕಿನ ಸ್ವಲ್ಪ ಈ ಕಡೆ, ಯಾಕೆ ಅಂತಂದರೆ ಇಲ್ಲಿಂದ ಕೋಸ್ಟ್ ಹತ್ರ ಆಗುತ್ತೆ ನೋಡಿ, ಇದರಿಂದ ಕೋಸ್ಟ್ ಹತ್ರ ಆಗುತ್ತೆ. ಸೊ ಗದಗು, ಬಾದಾಮಿ, ಬನವಾಸಿ, ತಳಗುಂಡ ಇವೆಲ್ಲದೂ ಕೂಡ ನಮಗೆ ಕದಂಬಾಸ್ ಟೈಮಲ್ಲಿ ಬರ್ತಾ ಇದ್ದಿತ್ತು. ಸೊ ಇಷ್ಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇನು ನೋಡ್ಕೊಂಡಿದ್ದೀವಿ ಅಂತಂದರೆ, ಫಸ್ಟ್ ಡೈನೆಸ್ಟಿ ಕರ್ನಾಟಕದ್ದು ಕದಂಬಾಸು, ಕ್ಯಾಪಿಟಲ್ ಬನವಾಸಿ ಇತ್ತು, ಫೌಂಡರು ಮಯೂರ ಶರ್ಮಾ ಇದ್ದರು. ಪಲ್ಲವ ಕಿಂಗು ಶಿವಸ್ಕಂದ ವರ್ಮ ಇವ್ರನ್ನ ಇನ್ಸಲ್ಟ್ ಮಾಡಿದರು. ಅದಕ್ಕೆ ಇವರು ಕ್ಷತ್ರಿಯ ವೇ ಆಫ್ ಲೈಫ್ನ ಅಡಾಪ್ಟ್ ಮಾಡಿಕೊಂಡು ಮಯೂರ ವರ್ಮ ಆದರು. ಮಯೂರ ವರ್ಮ ಆದಮೇಲೆ ಇವ್ರು ಏನು ಮಾಡಿದ್ರು ಅಂತಂದರೆ ಡಿಫೀಟೆಡ್, ಅದನ್ನು ಬರೆದುಬಿಡ್ತೀನಿ ಇಲ್ಲ ಹಂಗೆ ನಾನು. ಇದರಂಗೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಬರೀ ಈ ಸೈಡ್ದು ರೈಟ್ ಸೈಡ್ದಷ್ಟೇ ನೀವು ನೋಟ್ಸ್ ಮಾಡ್ಕೊಂಡಿರ್ಬೋದು. ಸೊ ಇದನ್ನು ಏನು ಮಾಡಿದ್ರು ಅಂತಂದರೆ ಯಾರನ್ನ ಮಾಡಿದ್ರು ಅಂತಂದರೆ ಡಿಫೀಟೆಡ್ ಪಲ್ಲವಾಸ್ ಆ್ಯಂಡ್ ಸ್ಟಾರ್ಟೆಡ್ ಕದಂಬ ಡೈನೆಸ್ಟಿ ಅಂತ ಹೇಳಿ ನಾವು ಕರಿಬೋದು. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಇದನ್ನು ಸಪ್ರೇಟಾಗಿ ತೊಗೊಂಡು ರಿವಿಷನ್ ಮಾಡ್ಕೊತಾ ಇರಿ. ಇದನ್ನು ಸಿಕ್ಕಾಬಡೆ ಸರಿ ರಿಪೀಟು ಕೂಡ ಮಾಡಿದ್ದಾರೆ ಈ ಕ್ವೆಶನ್ನ. ಆಯಿತಾ. ಸೊ ಅದಕ್ಕೆ ಇಲ್ಲಿ ನೋಡಿ, ಯಾವ ಇನ್ಸ್ಕ್ರಿಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಮಗೆ ಇಲ್ಲಿ ಅಂತಂದರೆ ಚಂದ್ರಾವಳಿ ಇನ್ಸ್ಕ್ರಿಪ್ಷನ್ಸು ಒನ್ ಆಫ್ ದ ಫೇವ್ರೆಟ್ ಟಾಪಿಕ್ಸ್ ಎಲ್ಲ ಎಕ್ಸಾಮಿನೇಷನಲ್ಲಿ, UPSC ಆಗಿರಲಿ, KPSC ಆಗಿರಲಿ, ಎಲ್ಲ ಎಕ್ಸಾಮಿನೇಷನಲ್ಲಿ ಅಂದರೆ ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಇನ್ಸ್ಕ್ರಿಪ್ಷನ್ಸ್ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾನೆ ಇರ್ತಾರೆ. ಈ ಎಕ್ಸಾಂಪಲು ತುಂಬ ರಿಪೀಟೆಡ್ ಅಂತಂದರೆ ಅಲಹಾಬಾದ್ ಇನ್ಸ್ಕ್ರಿಪ್ಷನ್, ಸಮುದ್ರಗುಪ್ತ ಅವ್ರ ಬಗ್ಗೆ ಇರುವಂಥದ್ದು. ಸೊ ಸಮುದ್ರಗುಪ್ತ ಅವ್ರ ಬಗ್ಗೆನೂ ಕೂಡ ಇತ್ತು, ಮತ್ತು ಬೇರೆ ರೂಲರ್ಸ್ ಕಿಂಗ್ಸ್ ಬಗ್ಗೆನೂ ಕೂಡ ಅದು ಮೆನ್ಷನ್ ಮಾಡ್ತಾ ಇರ್ತಿತ್ತು. ಸೊ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಇನ್ಸ್ಕ್ರಿಪ್ಷನ್. ಸೊ ನಾವು ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಇನ್ಸ್ಕ್ರಿಪ್ಷನ್ಸ್ ಯಾವುದ್ಯಾವುದು ಅಂತ ಹೇಳ್ಬಿಟ್ಟು ಅದನ್ನು ಪ್ರತಿ ಸರಿ ಎಲ್ಲಿ ಬರ್ತಾ ಇರುತ್ತೆ ಅದನ್ನು ಸಪ್ರೇಟಾಗಿ ನೋಟ್ ಮಾಡ್ಕೊತಾ ಇರೋಣ. ಸೊ ನೋಡಿ, ಚಂದ್ರಾವಳಿ ಇನ್ಸ್ಕ್ರಿಪ್ಷನ್ನು ಲೊಕೇಶನ್ ಎಲ್ಲಿದೆ ಇದ್ರದ್ದು ಅಂತಂದರೆ, ಇದರ ಲೊಕೇಶನ್ ಇರುವಂಥದ್ದು ನಮಗೆ ಚಿತ್ರದುರ್ಗ ನೋಡಿ, ಚಿತ್ರದುರ್ಗ ಚಂದ್ರಾವಳಿ. ಯಾರ ಬಗ್ಗೆ ಮಾತಾಡುತ್ತೆ ಇದು ಅಂತಂದರೆ ಮಯೂರ ವರ್ಮ ಬಗ್ಗೆ ಮಾತಾಡುತ್ತೆ ನೋಡಿ, ಶರ್ಮಾ ಬಗ್ಗೆ ಅಂತಲ್ಲ. ಯಾಕಂತಂದರೆ ವರ್ಮ ಅಂತಂದರೆ ಅದಾದ ಮೇಲೆ ಅವರು ಡಿಫೀಟ್ ಮಾಡಿದ್ರಲ್ಲ ಪಲ್ಲವಾಸ್ನ, ಅದಕ್ಕೋಸ್ಕರ. ಯಾವುದು ರಿಲೇಟೆಡು ಅಂತಂದರೆ ಚಂದ್ರಾವತಿ ಲೇಕ್ ಹೈಟ್ ಜಾಸ್ತಿ ಮಾಡಿದ್ರು ಇವರು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡುತ್ತೆ. ಸೊ ಇದನ್ನು ಚಂದ್ರಾವಳಿ ಇನ್ಸ್ಕ್ರಿಪ್ಷನ್ ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ಸಿ ಅಂತ ನೆನ್ಪಿಟ್ಕೊಂಡ್ರಲ್ಲ. ಅಂದರೆ ಚಂದ್ರಾವಳಿ ಇನ್ಸ್ಕ್ರಿಪ್ಷನ್ನು, ಚಿತ್ರದುರ್ಗ, ಚಂದ್ರಾವತಿ ಲೇಕು. ಆಯ್ತಲ್ಲ. ಸೊ ಈಸಿ ಆಗಿರುತ್ತೆ ನಮ್ಗೆ ಹಂಗೆ ನೆನ್ಪಿಟ್ಕೊಂಡಿರೋದಕ್ಕೆ. ಸಿ ಅಂತ ಹೇಳ್ಬಿಟ್ಟು ಯಾರ ಬಗ್ಗೆ, ಮಯೂರ ವರ್ಮ ಬಗ್ಗೆ ಮೆನ್ಷನ್ ಮಾಡೋವಂಥದ್ದು. ಸೊ ನಾವಿಲ್ಲಿ ಕದಂಬಾಸ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ, ಸೊ ಇವರು ಆಲ್ಮೋಸ್ಟು 300 ಇಯರ್ಸ್ ಅಷ್ಟು ಕರ್ನಾಟಕನ ರೂಲ್ ಮಾಡಿದ್ರು. ಕರ್ನಾಟಕದಲ್ಲಿ ಕದಂಬ ರೂಲ್ ಇತ್ತು. ತುಂಬ ಇಂಪಾರ್ಟೆಂಟ್ ನೋಡಿ, ಕರ್ನಾಟಕದಲ್ಲಿ ಕದಂಬ ರೂಲು 300 ಇಯರ್ಸ್ವರೆಗೂ ಇತ್ತು.
ಅದಾದಮೇಲೆ ತುಂಬ ಈಸಿ ಆಗಲಿ ಇದನ್ನು ಅಡ್ಮಿನಿಸ್ಟ್ರೇಷನ್ನ ನಡ್ಸ್ಕೊಂಡು ಹೋಗೋದಕ್ಕೆ ಅಂತ ಆಗ್ಬಿಟ್ಟು ಇವ್ರೇನು ಮಾಡಿದರು ಅಂತಂದರೆ ಆಫೀಸರ್ಸ್ನ ಅಪಾಯಿಂಟ್ ಮಾಡ್ಕೊಂಡಿದ್ದರು. ಯಾಕೆಂತಂದರೆ ಪ್ರಾವಿನ್ಸಸ್ನ ನೋಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಸದ್ಯಕ್ಕೆ ಪ್ರಾವಿನ್ಸಸ್ಗಳಿಗೆ ನಾವು ಯಾವ ಥರ ನಮಗೆ ಶಾತವಾಹನಸ್ ಅಂಡರಲ್ಲಿ ಜಾನಪದ ಅಂತೆಲ್ಲ ನೋಡ್ಕೊತಾ ಇದ್ವಲ್ಲ, ಸೊ ಆ ಥರದ್ದು ಏನೂ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಸೊ ಇಲ್ಲಿ ಇಂಪಾರ್ಟೆಂಟು ನಮಗೆ ರೆವೆನ್ಯೂ ಬಂದ್ಬಿಟ್ಟು ಲ್ಯಾಂಡ್ ರೆವೆನ್ಯೂನೇ ಇರ್ತಾಯಿತ್ತು, ಮೇನ್ ಸೋರ್ಸ್ ಆಫ್ ರೆವೆನ್ಯೂ ಇರ್ತಾಯಿತ್ತು. ಯಾಕಂತಂದರೆ ಆ ಟೈಮ್ ನೋಡಿ ನಮಗೆ ಮೋಸ್ಟ್ ಇಂಪಾರ್ಟೆಂಟು ಆಕ್ಯುಪೇಷನ್ ಬಂದ್ಬಿಟ್ಟು ಆ ಟೈಮಲ್ಲಿ ಸ್ವಲ್ಪ ಟ್ರೇಡ್ ಇರ್ತಾಯಿತ್ತು. ಬಟ್ ಸಿಕ್ಕಾಪಟ್ಟೆ ಜಾಸ್ತಿ ನಡೀತಾ ಇದ್ದಿದ್ದು ಆ ಟೈಮಲ್ಲಿ ಏನು ಅಂತಂದರೆ ಅಗ್ರಿಕಲ್ಚರ್ ಅಲ್ಲ. ಸೊ ಅದಕ್ಕೆ ಅಗ್ರಿಕಲ್ಚರ್ ಆಗಿರಲಿ ಮತ್ತು ಬೇರೆ ಆಗಿರಲಿ ಅವುಗಳಿಂದ ಅವ್ರಿಗೆ ಜಾಸ್ತಿ ರೆವೆನ್ಯೂನೇ ಬರ್ತಾಯಿತ್ತು, ಲ್ಯಾಂಡ್ ರೆವೆನ್ಯೂನೇ ಬರ್ತಾಯಿತ್ತು. ಅದ್ರ ಜೊತೆಗೆ ನೋಡಿ ಕಾರ್ಪೆಂಟ್ರಿ ಆಗಿರಲಿ, ಗೋಲ್ಡ್ ಸ್ಮಿತ್ತು, ಬ್ಲ್ಯಾಕ್ ಸ್ಮಿತ್ತು, ವೀವಿಂಗು, ಆಯಿಲ್ ಎಕ್ಸ್ಟ್ರಾಕ್ಷನು, ಪಾಟ್ರಿ ಇವೆಲ್ಲದೂ ಕೂಡ ಆಕ್ಯುಪೇಷನ್ಸ್ ಇರ್ತಾಯಿತ್ತು ಸೊಸೈಟಿಯಲ್ಲಿ. ನೋಡಿ ಇಲ್ಲೂ ಮೆನ್ಷನ್ ಮಾಡ್ಕೊಂಡಿರೋಂಗೆ ಗ್ರೇಟರ್ ಎನ್ಕರೇಜ್ಮೆಂಟ್ ಯಾವುದಕ್ಕೆ ಕೊಡ್ತಾಯಿದ್ರು ಅಂತಂದರೆ ಅಗ್ರಿಕಲ್ಚರ್ ಮತ್ತು ಟ್ರೇಡಿಗೆ. ಸೊ ಅಕಸ್ಮಾತ್ ನಿಮ್ಗೆ ಎಕ್ಸಾಮಲ್ಲಿ ಕಾರ್ಪೆಂಟ್ರಿ ಎಕ್ಸಿಸ್ಟೇ ಇರ್ತಾ ಇರಲಿಲ್ಲ ಕದಂಬ ಟೈಮಲ್ಲಿ ಅಂತಂದರೆ ತಪ್ಪದು. ಗೋಲ್ಡ್ ಸ್ಮಿತ್ತು ಇರ್ತಾನೆ ಇರಲಿಲ್ಲ ಅಂತಂದರೆ ಅದು ಕೂಡ ತಪ್ಪಾಗತ್ತೆ. ಬಟ್ ಇಂಪಾರ್ಟೆನ್ಸ್ ಇವ್ರು ಕೊಡ್ತಾ ಇದ್ದಿದ್ದು ಅಗ್ರಿಕಲ್ಚರ್ ಮತ್ತು ಟ್ರೇಡಿಗೆ. ಸೊ ತುಂಬ ಜನ ಇಲ್ಲಿ ಏನು ಫಾಲೋ ಮಾಡ್ಕೊತಾ ಇದ್ರು ಅಂತಂದರೆ ನೋಡಿ ವರ್ಣಶ್ರಮ. ನೋಡಿ ಏನು ಹೇಳ್ತಾ ಇದ್ದಾರೆ, ಸುಮಾರು ಜನ ಇಲ್ಲಿ ವರ್ಣಶ್ರಮ ಫಾಲೋ ಮಾಡ್ತಾಯಿದ್ರು ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ವರ್ಣಶ್ರಮ ಅಂತಂದರೆ ಏನಾಗುತ್ತೆ, ಸೊ ನೋಡಿ 2 ವರ್ಡ್ ಇದೆ ಅಲ್ಲ ನಮಗೆ, ವರ್ಣ ಒಂದು ಮತ್ತು ಇನ್ನೊಂದು ಬಂದ್ಬಿಟ್ಟು ನಮಗೆ ಆಶ್ರಮ. ವರ್ಣ ಪ್ಲಸ್ ಆಶ್ರಮ ವರ್ಣಾಶ್ರಮ ಹಂಗಾಗುವಂಥದ್ದು. ಸೊ ವರ್ಣ ಅಂತಂದರೆ ನಮ್ಗೆ ಗೊತ್ತು, ವರ್ಣ ಅಲ್ಲಿ ನಮಗೆ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಬ್ರಾಹ್ಮಿನ್ಸ್ ಇರೋದು, ಸೆಕೆಂಡು ಕ್ಷತ್ರಿಯಾಸು, ಥರ್ಡ್ ಬಂದ್ಬಿಟ್ಟು ನಮಗೆ ವೈಶ್ಯಾಸು, ಫೋರ್ತ್ ಒಂದು ನಮಗೆ ಶೂದ್ರಾಸ್ ಇರೋವಂಥದ್ದು. ಕರೆಕ್ಟ್ ಅಲ್ಲ? ಬ್ರಾಹ್ಮಿನ್ಸ್ ಅಂತಂದರೆ ಪ್ರೀಸ್ಟ್ ಆಗಿರ್ತಾರೆ, ವಾರಿಯರ್ಸು ಅಂತಂದರೆ ನಮಗೆ ಕ್ಷತ್ರಿಯ ಆಗಿರ್ತಾರೆ. ಯಾಕಂತಂದರೆ ನಾವು ಇಲ್ಲೂ ಕೂಡ ನೋಡ್ಕೊಂಡಿದ್ವಲ್ಲ, ಮಯೂರ ಶರ್ಮ ಅವರು ಕ್ಷತ್ರಿಯನ ಫಾಲೋ ಮಾಡಿಕೊಂಡ್ರು, ವೇ ಆಫ್ ಲೈಫ್ನ ಫಾಲೋ ಮಾಡ್ಕೊಂಡಿದ್ದು. ಕ್ಷತ್ರಿಯ ಆಗಿಬಿಟ್ಟು ಅವರು ಮಯೂರ ವರ್ಮ ಆಗಿದ್ದಿದ್ದು. ಮಯೂರ ಶರ್ಮ ಆಗಿರ್ಬೇಕಾದ್ರೆ ಅವರು ಕ್ಷತ್ರಿಯ ಆಗಿರಲಿಲ್ಲ ಅಂತ. ನೆಕ್ಸ್ಟು ವೈಶ್ಯಾಸ್ ಅಂತಂದರೆ ನಮಗೆ ಮರ್ಚೆಂಟ್ಸು, ಫಾರ್ಮರ್ಸು ಕೂಡ ವೈಶ್ಯಾಸೆ. ಶೂದ್ರಾಸ್ ಅಂತಂದರೆ ಲೇಬರ್ಸ್ ಆಗಿರ್ತಾರೆ. ಈಗ ನೆಕ್ಸ್ಟು ಆಶ್ರಮಾಸಲ್ಲಿ ಯಾವ್ದಾವ್ದು ಬರುತ್ತೆ ನಮಗೆ ಅಂತಂದರೆ ಬ್ರಹ್ಮಚಾರ್ಯ ಅಂತಂದರೆ ಸ್ಟೂಡೆಂಟ್ ಆಗಿರ್ತಾರೆ. ಇದನ್ನು ಕೂಡ ಕೇಳಿದ್ದಾರೆ ಮುಂಚೆ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಗೃಹಸ್ಥ ಅಂತಂದರೆ ಹೌಸ್ ಹೋಲ್ಡ್ ಲೈಫು. ಥರ್ಡ್ ಒನ್ನು ನಮಗೆ ಬಂದ್ಬಿಟ್ಟು ನಮಗೆ ವನಪ್ರಸ್ಥ. ಫೋರ್ತ್ ಒಂದು ನಮಗೆ ಸನ್ಯಾಸ. ಆಯಿತಾ? ಬ್ರಹ್ಮಚಾರ್ಯ ಅಂತಂದರೆ ಸ್ಟೂಡೆಂಟ್ ಆಗಿರೋವಂಥದ್ದು. ಅದಾದಮೇಲೆ ಗೃಹಸ್ಥ ಅಂತಂದರೆ ಹೌಸ್ ಹೋಲ್ಡರ್ ಲೈಫು ಲೀಡ್ ಮಾಡುವಂಥದ್ದು. ವನಪ್ರಸ್ಥ ಅಂತಂದರೆ ನಮಗೆ ಅದೊಂಥರ ರಿಟೈರ್ಡ್ ಲೈಫು. ಅದಾದಮೇಲೆ ಸನ್ಯಾಸ ಅಂತಂದರೆ ರಿನೌನ್ಸ್ ಮಾಡಿಬಿಡುವಂಥದ್ದು, ಲೈಫ್ನ ರಿನೌನ್ಸ್ ಮಾಡ್ಕೊಂಡ್ಬಿಡುವಂಥದ್ದು. ಸೊ ಈ ಸ್ಟ್ರಕ್ಚರ್ ಎರಡೂ ಇರೋವಂಥದ್ದು ಏನಿದೆಯಲ್ಲ ಅದನ್ನು ನಾವು ವರ್ಣಾಶ್ರಮ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಎರಡೂ ಸ್ಟ್ರಕ್ಚರ್ ಏನಿದೆಯಲ್ಲ ಅದನ್ನು ನಾವು ವರ್ಣಾಶ್ರಮ ಅಂತ ಆಗ್ಬಿಟ್ಟು ಕರಿಬೋದು. ಆಯ್ತಲ್ಲ? ಸೊ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು ಯಾರು ಅಂತಂದರೆ ಇಲ್ಲಿ ಕದಂಬಾಸು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ರು ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಂಪಾರ್ಟೆನ್ಸ್ ಇಲ್ಲಿ ನೋಡಿ, ಪೇಟ್ರಿಯಾರ್ಕಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಅಂತ ಹೇಳಿ. ಅದಾದಮೇಲೆ ಜಾಯಿಂಟ್ ಫ್ಯಾಮಿಲಿಗೆ ಪೇಟ್ರಿಯಾರ್ಕಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತಂದರೆ ವುಮನಿಗೆ ಇಂಪಾರ್ಟೆನ್ಸು ಸ್ವಲ್ಪ ಕಮ್ಮಿ ಆಗಿರಬಹುದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ಬೋದು. ಬಟ್ ಹಾಗಂತ ಹಾಗೆ ನಾವು ಎಕ್ಸಾಮಲ್ಲಿ ಬರೆಯೋದು ಬೇಡ. ಬಟ್ ಆ ಥರದ್ದು ಕೆಲವೊಂದು ಸರಿ ಏನಾದ್ರು ನೆಗೆಟಿವ್ ಪಾಯಿಂಟ್ ಇದ್ದರೆ ಅದನ್ನು ಬರೀದೇ ಇರೋವಂಥದ್ದೇ ಸಿಕ್ಕಾಪಟ್ಟೆ ಒಳ್ಳೆಯದು. ಯಾಕಂತಂದರೆ ಯಾವುದೇ ಅಡ್ಮಿನಿಸ್ಟ್ರೇಷನ್ ಆಗಿರಲಿ, ಯಾವುದೇ ಡೈನೆಸ್ಟಿ ಬಗ್ಗೆ ಪಾಸಿಟಿವ್ ಆಗಿ ನಾವು ನೆನ್ಪಿಟ್ಕೊಂಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ. ಸೊ ನೋಡಿ, ಇವರು ವೇದಿಕ್ ಕಲ್ಚರ್ದೇ ಫಾಲೋವರ್ಸ್ ಆಗಿದ್ದರು. ಬಟ್ ಇವ್ರೂ ಕೂಡ ಜೈನಿಸಮ್ ಬುದ್ಧಿಸಮ್ನ ಎನ್ಕರೇಜ್ ಮಾಡಿದರು. ನೋಡಿ, ಎನ್ಕರೇಜ್ಡ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಆದರೆ ಇವರು ಯಾವುದನ್ನು ಫಾಲೋ ಮಾಡ್ಕೊತಾ ಇದ್ರು ಅಂತಂದರೆ ಇವರು ಇಲ್ಲಿ ನೋಡಿ ವೇದಿಕ್ ಕಲ್ಚರ್ನೇ ಇವರು ಕೂಡ ಫಾಲೋ ಮಾಡ್ಕೊತಾ ಇದ್ರು. ಬಟ್ ನೋಡಿ, ಈ ಥರದ್ದು ಅಂತಂದರೆ ವರ್ಣಾಶ್ರಮ ಈ ಥರ ವರ್ಡ್ಸ್ನ ನಮಗೆ ಶಾತವಾಹನ ಟೈಮಲ್ಲಿ ಯೂಸ್ ಮಾಡ್ಕೊಂಡಿರಲಿಲ್ಲ. ಸೊ ವರ್ಣಾಶ್ರಮ ಅಂತ ಹೇಳ್ಬಿಟ್ಟು ಬಂದರೆ ಎಕ್ಸ್ಕ್ಲೂಸಿವ್ ಆಗಿ ನಾವು ಈಗ ಸದ್ಯಕ್ಕೆ ನೋಡ್ಕೊಂಡಿರುವಂಥದ್ದು ಕದಂಬಾಸ್ವರೆಗೂ ನೋಡ್ಕೊಂಡಿರೋವಂಥದ್ದು. ಸೊ ಯಾವ ಥರ ಎನ್ಕರೇಜ್ ಮಾಡ್ತಿದ್ರು ಅಂತಂದರೆ ಚಾರಿಟಿಗಳೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಕೊಡ್ತಾಯಿದ್ರು. ಸೊ ನೋಡಿ, ಜೈನ್ ದೇವಸ್ಥಾನಗಳಿದ್ದಾವೆ ಮತ್ತು ಸ್ಕಾಲರ್ಸು, ಹಾನಗಲ್ಲು, ಅದಾದಮೇಲೆ ಪುಳಿಗೆರೆ, ಬೇರೆ ಪ್ಲೇಸಸಲ್ಲಿ ಇದನ್ನು ಜೈನ್ ಕಲ್ಚರ್ನ ಪ್ರಮೋಟ್ ಮಾಡ್ಕೊತಾಯಿದ್ರು. ಇಲ್ಲಿ ನೋಡಿ, ಮಧುಕೇಶ್ವರ ದೇವಸ್ಥಾನ ಎಲ್ಲಿದೆ ಅಂತಂದರೆ
ಬನವಾಸಿಯಲ್ಲಿದೆ. ಆಯಿತಾ. ಸೊ ನಮಗೆ ಬನವಾಸಿ ಸುತ್ತಮುತ್ತ ಇರೋವಂಥ ಸ್ಟೂಡೆಂಟ್ಸಿಗಂತೂ ಗೊತ್ತಿರುತ್ತೆ, ಬಟ್ ಬೇರೆ ಕಡೆ ಇರೋವಂಥವ್ರಿಗೆ ಕನ್ಫ್ಯೂಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಾದರೂ ಇಮೇಜಲ್ಲಿ ಏನಾದ್ರು ತೋರಿಸ್ತಾ ಇದ್ದರೆ ನಮಗೆ ಅದನ್ನು ನಾವು ನೋಟ್ಸಲ್ಲಿ ಬರ್ಕೊಂಡಿರೋಣ. ಆಯಿತಾ. ಮಧುಕೇಶ್ವರ ದೇವಸ್ಥಾನ ಬಂದ್ಬಿಟ್ಟು ಎಲ್ಲಿರುವಂಥದ್ದು ಅಂತಂದರೆ ನಮಗೆ ಬನವಾಸಿ. ಸೊ ಏನೇನು ನೋಡ್ಕೊಂಡ್ವಿ ನಾವು ಇದರಲ್ಲಿ ಅಂತಂದರೆ, ನಮಗೆ ಕದಂಬಾಸು ಫಸ್ಟ್ ಡೈನೆಸ್ಟಿ ಆಗಿದ್ದರು ಕರ್ನಾಟಕದಲ್ಲಿ ಸುಮಾರು 300 ವರ್ಷ ಇವರು ರೂಲ್ ಮಾಡ್ಕೊಂಡಿದ್ದು. ಕದಂಬ ರೂಲು 300 ವರ್ಷದವರೆಗೂ ಕರ್ನಾಟಕದಲ್ಲಿ ಇದ್ದಿದ್ದು. ಫೌಂಡರ್ ಯಾರು ಅಂತಂದರೆ ಮಯೂರ ಶರ್ಮಗೆ ಪಲ್ಲವ ಕಿಂಗು ಒಬ್ಬರು ಶಿವಸ್ಕಂದ ವರ್ಮ ಅಂತ ಆಗ್ಬಿಟ್ಟು ಅವರಿಗೆ ಇನ್ಸಲ್ಟ್ ಮಾಡೋದ್ರಿಂದ ಅವ್ರೇನಾದರು ಅಂತಂದರೆ ಕ್ಷತ್ರಿಯ ಆಗ್ಬಿಟ್ಟು ಕ್ಷತ್ರಿಯ ವ್ಯೂ ಆಫ್ ಲೈಫ್ನ ಅಡಾಪ್ಟ್ ಮಾಡಿಕೊಂಡು ಅದಾದಮೇಲೆ ಪಲ್ಲವಾಸ್ ಅವ್ರನ್ನ ಡಿಫೀಟ್ ಮಾಡಿ ಕದಂಬ ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಆ ಟೈಮಲ್ಲಿ ಕ್ಯಾಪಿಟಲ್ ಬಂದ್ಬಿಟ್ಟು ಬನವಾಸಿ ಇತ್ತು. ಮೋಸ್ಟ್ ಇಂಪಾರ್ಟೆಂಟ್ ನಾವಿಲ್ಲಿ ನೋಡ್ಕೊಂಡಿರೋಂಥದ್ದು ಏನು ಅಂತಂದರೆ, ಒಂದು ನಮಗೆ ಚಂದ್ರಾವಳಿ ಇನ್ಸ್ಕ್ರಿಪ್ಷನ್ನು, ಇದು CCC ಅಂತ ನೆನ್ಪಿಟ್ಕೊಂಡಿದ್ದೀವಿ. ಅಂತಂದರೆ ಏನು, ಚಿತ್ರದುರ್ಗ ಚಂದ್ರಾವಳಿ ಇನ್ಸ್ಕ್ರಿಪ್ಷನ್ನು ಮತ್ತು ಚಂದ್ರಾವತಿ ಲೇಕ್ ಹೈಟ್ ಜಾಸ್ತಿ ಮಾಡಿದರು ಯಾರು, ಮಯೂರವರ್ಮ ಅವರು. ಅಡ್ಮಿನಿಸ್ಟ್ರೇಷನ್ ಯಾವ ಥರ ಇತ್ತು ಅಂತಂದರೆ, ನೀಟಾಗಿ ಅಡ್ಮಿನಿಸ್ಟ್ರೇಷನ್ ನಡೀತಾ ಇರ್ತಿತ್ತು. ಸೊ 300 ಇಯರ್ಸ್ವರೆಗೂ ರೂಲ್ ಮಾಡ್ಕೊಂಡಿದ್ರು. ಅಗ್ರಿಕಲ್ಚರ್ ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಇತ್ತು, ಅಗ್ರಿಕಲ್ಚರ್ ಮತ್ತು ಟ್ರೇಡು. ವರ್ಣಾಶ್ರಮ ಫಾಲೋ ಮಾಡ್ಕೊತಾ ಇದ್ರು, ವೇದಿಕ್ ಕಲ್ಚರ್ ಫಾಲೋ ಮಾಡ್ಕೊತಾ ಇದ್ರು. ವರ್ಣ ಅಂತಂದರೆ ನಮಗೆ ಬ್ರಾಹ್ಮಿನ್ಸು, ಕ್ಷತ್ರಿಯಸು, ವೈಶ್ಯಸು, ಶೂದ್ರಸು. ಅದಾದಮೇಲೆ ಆಶ್ರಮ ಅಂತಂದರೆ ಬ್ರಹ್ಮಚಾರ್ಯ, ಗೃಹಸ್ಥ, ವನಪ್ರಸ್ಥ, ಅದಾದಮೇಲೆ ಸನ್ಯಾಸ. ಜೈನಿಸಮ್ ಮತ್ತು ಬುದ್ಧಿಸಮ್ನ ಎನ್ಕರೇಜ್ ಮಾಡ್ಕೊತಾ ಇದ್ರು. ಮಧುಕೇಶ್ವರ ದೇವಸ್ಥಾನ ಬಂದ್ಬಿಟ್ಟು ಬನವಾಸಿಯಲ್ಲಿ ಇರುವಂಥದ್ದು. ಸೊ ನೋಡಿ, ನಾವು ಜೈನಿಸಮ್ ನೋಡಬೇಕು ಅಂತಂದರೆ ಜೈನಿಸಮ್ನ ಇವರು ಹಾನಗಲ್ ರೀಜನಲ್ಲಿ ಜಾಸ್ತಿ ಪ್ರಮೋಟ್ ಮಾಡಿದರು. ಹಾನಗಲ್ ರೀಜನಲ್ಲಿ ನಮಗೆ ಏನು ಹಾನಗಲ್ ತಾಲೂಕು ಏನಿದೆಯಲ್ಲ ಹಾವೇರಿ ಹತ್ರ, ಸೊ ಆ ರೀಜನಲ್ಲಿ ಜಾಸ್ತಿ ಇದನ್ನು ಪ್ರಮೋಟ್ ಮಾಡ್ಕೊಂಡಿದ್ದು. ಅಂತಂದರೆ ಅಲ್ಲಿ ಗ್ರಾಂಟ್ಸ್ ಎಲ್ಲ ಕೊಟ್ಕೊಂಡು ಅಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ಕೊಂಡಿದ್ದು. ಸೊ ನಾವು ಬುದ್ಧಿಸಮ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಅಜಂತ ಮತ್ತು ಬನವಾಸಿಯಲ್ಲೇ ಇದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ರು. ಸೊ ಬುದ್ಧಿಸಮಿಗೆ ನೋಡಿ ಅದನ್ನು ಬರೆದುಬಿಡೋಣ. ಜೈನಿಸಮಿಗೆ ಇಂಪಾರ್ಟೆಂಟ್ ಪ್ಲೇಸ್ ಬಂದ್ಬಿಟ್ಟು ಹಾನಗಲ್ ರೀಜನ್. ಇದು ಯಾರು, ಕದಂಬಾಸ್ ಟೈಮಲ್ಲಿ. ಆಯಿತಾ. ಬುದ್ಧಿಸಮ್ಮಿಗೆ ನಮಗೆ ಇಂಪಾರ್ಟೆಂಟ್ ರೀಜನ್ ಬಂದ್ಬಿಟ್ಟು ಅಜಂತ ಮತ್ತು ಬನವಾಸಿ. ಆಯ್ತಲ್ಲ. ಸೊ ಅಜಂತ ಮತ್ತು ಬನವಾಸಿ ಇಂಪಾರ್ಟೆಂಟ್ ಸೆಂಟರ್ಸ್ ಅದು ಬುದ್ಧಿಸಮ್ಮಿಗೆ. ಲ್ಯಾಂಗ್ವೇಜು ಇದ್ದಿರುವಂಥದ್ದು ನೋಡಿ, ಲ್ಯಾಂಗ್ವೇಜು ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಅಂತಂದರೆ, 2 ಲ್ಯಾಂಗ್ವೇಜ್ ಇತ್ತಂತಿಲ್ಲಿ, ಸಂಸ್ಕೃತ ಇತ್ತು, ಪ್ರಾಕೃತ ಇತ್ತು. ಆಯಿತಾ. ಸಂಸ್ಕೃತ್ಗೂ ಇತ್ತು ಮತ್ತು ಪ್ರಾಕೃತಗೂ ಇತ್ತು ಅಂತ. ಬಟ್ ಇದರಲ್ಲಿ ಫಸ್ಟ್ ಎನ್ಕರೇಜ್ ಮಾಡ್ಕೊಂಡಿದ್ದವರು ಸಂಸ್ಕೃತಿಗೆ. ನೋಡಿ, ಫಸ್ಟ್ ಪ್ರಾಕೃತ್, ಲೇಟರ್ ಸಂಸ್ಕೃತ್ ಬಿಕೇಮ್ ಕೋರ್ಟ್ ಲ್ಯಾಂಗ್ವೇಜ್. ಸೊ ಅದಕ್ಕೆ ನಾವು ಫಸ್ಟು ಪ್ರಾಕೃತ ಬರ್ದಿರೋಣ ಆ್ಯಂಡ್ ಸಂಸ್ಕೃತ್. ಸೊ ಫಸ್ಟು ಪ್ರಾಕೃತಿಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು, ಅದಾದಮೇಲೆ ಸಂಸ್ಕೃತ. ಸೊ ಕನ್ನಡ ಬಂದ್ಬಿಟ್ಟು ಜನರಲ್ ಲ್ಯಾಂಗ್ವೇಜ್ ಆಗಿತ್ತು. ನೋಡಿ, ನಾವು ಶಾತವಾಹನ ಟೈಮಲ್ಲಿ ಏನು ನೋಡ್ಕೊಂಡಿದ್ವಿ, ಜನರಲ್ ಲ್ಯಾಂಗ್ವೇಜು ಕೂಡ ಪ್ರಾಕೃತ ಆಗಿತ್ತು, ಕೋರ್ಟ್ ಲ್ಯಾಂಗ್ವೇಜು ಕೂಡ ಇದು ಪ್ರಾಕೃತ ಆಗಿತ್ತು. ಬಟ್ ಈ ಟೈಮಲ್ಲಿ ಕೋರ್ಟ್ ಲ್ಯಾಂಗ್ವೇಜು ಪ್ರಾಕೃತ ಇತ್ತು, ಆಮೇಲೆ ಸಂಸ್ಕೃತ ಆಯಿತು. ಬಟ್ ಪೀಪಲ್ಸ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನಮಗೆ ಕನ್ನಡ ಬಂದ್ಬಿಟ್ಟು ಪೀಪಲ್ಸ್ ಲ್ಯಾಂಗ್ವೇಜ್. ಸೊ ಕನ್ನಡ ನಮಗೆ ನಾವು ನೋಡಬೇಕು ಅಂತಂದರೆ, ಕನ್ನಡ ಆ್ಯಕ್ಚುಲಿ ಒರಿಜಿನ್ ಆಗಿರೋವಂಥದ್ದೇ ಸಿಂಪ್ಲೆಸ್ಟ್ ಮಾತಾಡೋಕ್ಕೆ ಆಗುವಂಥ ಲ್ಯಾಂಗ್ವೇಜು ಕನ್ನಡ ಲ್ಯಾಂಗ್ವೇಜು. ಸೊ ಈಸಿಯಾಗಿ ಅರ್ಥ ಆಗುವಂಥ ಲ್ಯಾಂಗ್ವೇಜು ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಯಾಕಂತಂದರೆ ಪ್ರಾಕೃತ ಸಂಸ್ಕೃತ ಎಲ್ಲ ನೋಡಿಕೊಂಡ್ರೆ ಸ್ವಲ್ಪ ಕಾಂಪ್ಲೆಕ್ಸ್ ಇರುತ್ತೆ ಮಾತಾಡೋದಕ್ಕೋಸ್ಕರ. ನೋಡಿ, ಈ ಟೈಮಲ್ಲಿ ಮತ್ತೆ ಚಂದ್ರಾವಳಿ ಇನ್ಸ್ಕ್ರಿಪ್ಷನ್ ನೋಡ್ಕೊಂಡಿದ್ವಲ್ಲ. ಈಗ ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಇನ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಹಲ್ಮಿಡಿ ಇನ್ಸ್ಕ್ರಿಪ್ಷನ್. ಆಯಿತಾ. ಹಲ್ಮಿಡಿ ಇನ್ಸ್ಕ್ರಿಪ್ಷನ್. ಸೊ ಇದು ನೋಡಿ ಇಂಪಾರ್ಟೆಂಟ್ ಯಾಕೆ ಇದು ಅಂತಂದರೆ, ಇದು ನೋಡಿ ಫಸ್ಟ್ ಇನ್ಸ್ಕ್ರಿಪ್ಷನ್ ಕನ್ನಡದಲ್ಲಿರುವಂಥದ್ದು. ಫಸ್ಟ್ ಇನ್ಸ್ಕ್ರಿಪ್ಷನ್ ಇನ್ ಕನ್ನಡ ಯಾವ ಟೈಮ್ದು ಅಂತಂದರೆ 5th ಸೆಂಚುರಿ. ಯಾರ ಟೈಮಲ್ಲಿ ಇದ್ದಿದ್ದು ಅಂತಂದರೆ ಕದಂಬಾಸ್ ಟೈಮಲ್ಲಿ ಹಲ್ಮಿಡಿ ಇನ್ಸ್ಕ್ರಿಪ್ಷನ್ ಶೋಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕನ್ನಡ ಲ್ಯಾಂಗ್ವೇಜ್ ವಿಚ್ ವಾಸ್ ಇನ್ ಯೂಸ್ ಇನ್ 5th ಸೆಂಚುರಿ. ಸೊ ಇದ್ರ ಬಗ್ಗೆ ಮೆನ್ಷನ್ ಮಾಡ್ಕೊಳ್ಳೋಂಥದ್ದು. ಆ್ಯಂಡ್ ಹ್ಯಾಸ್ ಬೀನ್ ಫಸ್ಟ್ ಇನ್ಸ್ಕ್ರಿಪ್ಷನ್ ಅವೈಲೇಬಲ್ ಇನ್ ಕನ್ನಡ. ನೆಕ್ಸ್ಟ್ ಇನ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ನಮಗೆ ಮಳವಳ್ಳಿ ಇನ್ಸ್ಕ್ರಿಪ್ಷನ್. ನೋಡಿ, ನಾವು ಇವಾಗ ಚಂದ್ರಾವಳಿ ನೋಡ್ಕೊಂಡಿದ್ವಿ. ಚಂದ್ರಾವಳಿ ನಾವು CCC ಅಂತ ನೋಡ್ಕೊಂಡಿದ್ವಿ. ಚಂದ್ರಾವತಿ ನಮಗೆ
ಏನು ಟ್ಯಾಂಕ್ ಇತ್ತಲ್ಲ ಅದರ ಸೈಜ್ ಹೈಟ್ ಜಾಸ್ತಿ ಮಾಡ್ಕೊಂಡಿರೋದಕ್ಕೆ. ಹಲ್ಮಿಡಿ ನಾವು ಇದು ಬಂದ್ಬಿಟ್ಟು ಫಸ್ಟ್ ಇನ್ಸ್ಕ್ರಿಪ್ಷನ್ ಕನ್ನಡದಲ್ಲಿರುವಂಥದ್ದು. ಅದೇ ಥರ ನಾವು ಮಳವಳ್ಳಿ ಇನ್ಸ್ಕ್ರಿಪ್ಷನ್ ನಾವು ನೋಡಬೇಕು ಅಂತಂದರೆ ಯಾವ ಲ್ಯಾಂಗ್ವೇಜಲ್ಲಿರುವಂಥದ್ದು ಇದು? ಪ್ರಾಕೃತ್ ಲ್ಯಾಂಗ್ವೇಜ್ ಆಯಿತಾ. ಮಳವಳ್ಳಿ ಇನ್ಸ್ಕ್ರಿಪ್ಷನ್ನು ಪ್ರಾಕೃತ್ ಲ್ಯಾಂಗ್ವೇಜಲ್ಲಿರುವಂಥದ್ದು. ನೆಕ್ಸ್ಟ್ ನಮಗೆ ತಳಗುಂಡ ಇನ್ಸ್ಕ್ರಿಪ್ಷನ್. ಈ ತಳಗುಂಡ ಇನ್ಸ್ಕ್ರಿಪ್ಷನ್ ಇರುವಂಥದ್ದು ಫಸ್ಟ್ ಸ್ಯಾನ್ಸ್ಕ್ರಿತ್ ಇನ್ಸ್ಕ್ರಿಪ್ಷನ್ನು ಫಸ್ಟ್ ಸ್ಯಾನ್ಸ್ಕ್ರಿತ್ ಇನ್ಸ್ಕ್ರಿಪ್ಷನ್ ಅಂತಂದರೆ ಇಡೀ ಜಗತ್ತಲ್ಲಿ ಫಸ್ಟ್ ಸ್ಯಾನ್ಸ್ಕ್ರಿತ್ ಇನ್ಸ್ಕ್ರಿಪ್ಷನ್ ಅಂತ ಅಲ್ಲ, ಫಸ್ಟ್ ಸ್ಯಾನ್ಸ್ಕ್ರಿತ್ ಇನ್ಸ್ಕ್ರಿಪ್ಷನ್ನು ಸೊ ಫಸ್ಟ್ ಸ್ಯಾನ್ಸ್ಕ್ರಿತ್ ಇನ್ಸ್ಕ್ರಿಪ್ಷನ್ನು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇರೋಂಥ ಫಸ್ಟ್ ಸ್ಯಾನ್ಸ್ಕ್ರಿತ್ ಇನ್ಸ್ಕ್ರಿಪ್ಷನ್. ಸೊ ಚಂದ್ರಾವಳಿ ಇನ್ಸ್ಕ್ರಿಪ್ಷನ್ ನಾವು ನೋಡ್ಕೊಂಡಿದ್ವಿ. ಸೊ ಚಂದ್ರಾವಳಿ ಇನ್ಸ್ಕ್ರಿಪ್ಷನ್ ಯಾವುದಕ್ಕೆ ರಿಲೇಟೆಡ್ ಆಗಿತ್ತು ಅಂತಂದರೆ ನಮಗೆ ಚಂದ್ರಾವಳಿ ಇನ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ನಮಗೆ ಚಂದ್ರಾವತಿ ನಮಗೆ ಏನು ಲೇಕ್ ಇತ್ತಲ್ಲ ಅದರ ಹೈಟು ಮಯೂರವರ್ಮ ಅವರು ಜಾಸ್ತಿ ಮಾಡ್ಕೊಂಡಿರುವಂಥದ್ದು ಚಿತ್ರದುರ್ಗದಲ್ಲಿ ಇರುವಂಥದ್ದು. ಹಲ್ಮಿಡಿ ಇನ್ಸ್ಕ್ರಿಪ್ಷನ್ ನಮಗೆ ಫಸ್ಟ್ ಇನ್ಸ್ಕ್ರಿಪ್ಷನ್ನು ಕನ್ನಡದಲ್ಲಿರುವಂಥದ್ದು 5th ಸೆಂಚುರಿ ಕದಂಬಾಸ್ ಟೈಮು. ಮಳವಳ್ಳಿ ಇನ್ಸ್ಕ್ರಿಪ್ಷನ್ನು ಪ್ರಾಕೃತ್ ಲ್ಯಾಂಗ್ವೇಜಲ್ಲಿರುವಂಥ ಫಸ್ಟ್ ಇನ್ಸ್ಕ್ರಿಪ್ಷನ್ನು. ತಳಗುಂಡ ಇನ್ಸ್ಕ್ರಿಪ್ಷನ್ನು ಸ್ಯಾನ್ಸ್ಕ್ರಿತ್ ಲ್ಯಾಂಗ್ವೇಜಲ್ಲಿ ಇರುವಂಥ ಫಸ್ಟ್ ಇನ್ಸ್ಕ್ರಿಪ್ಷನ್ನು ಕರ್ನಾಟಕದಲ್ಲಿ ಸಿಕ್ಕಿರುವಂಥದ್ದು. ನೆಕ್ಸ್ಟು ನಾವು ಆರ್ಕಿಟೆಕ್ಚರ್ ನೋಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಆರ್ಕಿಟೆಕ್ಚರಲ್ ಡೆವಲಪ್ಮೆಂಟ್ಸ್ ಎಲ್ಲ ಆಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಸುಮಾರು ದೇವಸ್ಥಾನಗಳೆಲ್ಲ ಕಟ್ಟಿಸಿದ್ರು, ಬಸದಿಗಳನ್ನೆಲ್ಲ ಕಟ್ಟಿಸಿದ್ರು ಅಂತ. ಬಟ್ ಇಲ್ಲಿ ಮೇನ್ ಏನು ಅಂತಂದರೆ ಇವರು ಬಳ್ಳಿಗಾವೆ ಮತ್ತು ತಳಗುಂಡ ಅಲ್ಲಿ ಕಟ್ಟಿರುವಂಥದ್ದು ಅಗ್ರಹಾರಾಸ್ನ ಕಟ್ಟಿಸಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅಗ್ರಹಾರಾಸ್ ಅಂತಂದರೆ ಏನಾಗುತ್ತೆ ನಮಗೆ? ರೆಸಿಡೆನ್ಷಿಯಲ್ ಸ್ಕೂಲ್ಸ್. ಸೊ ನೋಡಿ ಈ ವರ್ಡ್ ಅಕಸ್ಮಾತ್ ಡೈರೆಕ್ಟಾಗಿ ಎಕ್ಸಾಮಲ್ಲಿ ಅಗ್ರಹಾರ ಅಂತಂದರೆ ಏನು ಅಂತ ಕೇಳಿದ್ರೆ ಅದು ಆನ್ಸರ್ ಬಂದ್ಬಿಟ್ಟು ನಮಗೆ ರೆಸಿಡೆನ್ಷಿಯಲ್ ಸ್ಕೂಲ್ಸು. ಸೊ ನಾವು ಇಂಪಾರ್ಟೆಂಟ್ ಇರೋವಂಥದ್ದು ಏನೇನಿದ್ದಾವೆ ಎಲ್ಲದೂ ಕೂಡ ನೋಡ್ಕೊಂಡಿದ್ದೀವಿ. ಯಾರ ಬಗ್ಗೆ ಅಂತಂದರೆ ಕದಂಬಾಸ್ ಬಗ್ಗೆ. ನೆಕ್ಸ್ಟು ನಾವು ಗಂಗಾ ಸ್ಟಾರ್ಟ್ ಮಾಡ್ಕೊಳೋಣ. ಸೊ ಇದನ್ನು ನೆಕ್ಸ್ಟ್ ಪೇಜಲ್ಲಿ ಸ್ಟಾರ್ಟ್ ಮಾಡ್ಕೊಳೋಣ. ಇನ್ನೊಂದ್ಸರಿ ಇದೇ ಪೇಜ್ ಹಾಕ್ಬಿಟ್ಟು, ಯಾಕಂತಂದರೆ ಈ ನೋಟ್ಸ್ ಇಲ್ಲಾರೆ ಹಾಳಾಗೋಗ್ಬಿಡುತ್ತೆ. ಇದ್ರದ್ದು ಹಂಗೆ ಸ್ಕ್ರೀನ್ಶಾಟು ಕೂಡ ತೊಗೊಳ್ತಾ ಇರಿ ನೀವು, ಅಕಸ್ಮಾತ್ ನಿಮ್ಗೆ ರಿವಿಷನಿಗೆ ಬೇಕು ಅಂತಂದರೆ. ಇಲ್ಲಾಂತಂದರೆ ಅದೇ ಥರ ಕೇಳ್ತಾ ಹೋದ್ರೂ ಕೂಡ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಡೈನಸ್ಟಿ ನಮಗೆ ಗಂಗಾಸು. ಸೊ ಯಾವ್ದು ನೋಡಿದ್ವಿ ನಾವು? ಶಾತವಾಹನ ನೋಡಿದ್ವಿ, ಇದನ್ನು ಸಿಮುಕ ಅವರು ಫೌಂಡರ್ ಇದ್ರದ್ದು. ಕದಂಬಾಸ್ ನೋಡ್ಕೊಂಡಿದ್ವಿ, ಮಯೂರ ಶರ್ಮಾ ಅವರು ಫೌಂಡರ್ ಇದ್ರದ್ದು. ನೆಕ್ಸ್ಟ್ ಇವಾಗ ನಮಗೆ ಗಂಗಾಸ್ ಬರ್ತಾ ಇರೋವಂಥದ್ದು ಆಯಿತಾ. ಸೊ ಇದು ಕ್ರೊನಾಲಜಿನೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಯಾರಾದಮೇಲೆ ಯಾರು ಬರ್ತಾಯಿದ್ರು ಅಂತ ಹೇಳ್ಬಿಟ್ಟು ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಮಗೆ ಇನ್ಸ್ಕ್ರಿಪ್ಷನ್ಸು ಮತ್ತು ನಾವು ಏನು ಇಲ್ಲಿ ವರ್ಣಾಶ್ರಮ ನೋಡ್ಕೊಂಡಿದ್ವಿ. ಅದಾದಮೇಲೆ ಇಲ್ಲಿ ನಾವು ನೋಡಿ ಅಗ್ರಹಾರಾಸ್ ಏನು ನೋಡ್ಕೊಂಡಿದ್ವಿ, ನೋಡಿ ಅಗ್ರಹಾರಾಸ್ ಏನು ನೋಡ್ಕೊಂಡಿದ್ವಲ್ಲ ಇವೆಲ್ಲದು ಕೂಡ ಕೇಳ್ತಾ ಇರ್ತಾರೆ. ಸೊ ಇದನ್ನು ನಾವು ಗಂಗಾಸ್ ನೋಡ್ಕೋಬೇಕು ಅಂತಂದರೆ ನೋಡಿ ನಾವು ಮ್ಯಾಪಲ್ಲೇ ನೋಡ್ಕೊಂಡಿದ್ವಲ್ಲ. ಸೊ ನಮಗೆ ಕದಂಬಾಸ್ ಇರುವಂಥ ಟೈಮಲ್ಲೇ ಒಂದು ರೀಜನಲ್ಲಿ ಗಂಗಾಸು ಕೂಡ ಇರ್ತಾಯಿದ್ರು. ಸೊ 350 ಅಂತಂದರೆ ಫೋರ್ತ್ ಸೆಂಚುರಿ 11th ಸೆಂಚುರಿ. ಸೊ ಇದು ನೋಡಿ ಸೆಂಚುರಿ ಅಂತ ಯಾವ ಥರ ಕರೆಯುವಂಥದ್ದು ಅಂತಂದರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಿರ್ತೀನಿ. 350 ಅಂತಂದರೆ 300 ಮೇಲೆ, ಅಂದರೆ ಆ ಟೈಮಲ್ಲಿ 4th ಸೆಂಚುರಿ ರನ್ನಿಂಗ್ ಅಂತ ಆಯಿತಾ. ಸೊ ಈಗ 250 ಅಂತಂದರೆ ಇದು 3rd ಸೆಂಚುರಿ ರನ್ನಿಂಗ್ ಅಂತಂದರೆ ಇದು ಬಂದ್ಬಿಟ್ಟು 300 ಆಗೋಗ್ಬಿಟ್ರೆ 3rd ಸೆಂಚುರಿ ಎಂಡ್ ಆಗೋಗ್ಬಿಡುತ್ತೆ. 301 4th ಸೆಂಚುರಿ ಸ್ಟಾರ್ಟ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಅದೇ ಥರ ಇದನ್ನು ನಾವು ನೋಡ್ಕೋಬೇಕು ಅಂತಂದರೆ 4th ಸೆಂಚುರಿ ಆಯಿತಾ. 4th ಸೆಂಚುರಿಯಿಂದ 11th ಸೆಂಚುರಿ ಅಂತ ಆಗ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. 350 CE ಕಾಮನ್ ಇರ ಟು 1004 ಕಾಮನ್ ಇರ ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಾವು ಗಂಗಾಸ್ ಅವರ ಒರಿಜಿನ್ ಎಲ್ಲಿಂದ ಬಂದರು ಇವರು ಅಂತ ನಾವು ನೋಡ್ಕೋಬೇಕು ಅಂತಂದರೆ ಈ ಅಯೋಧ್ಯ ರೀಜನ್ ಇದೆಯಲ್ಲ, ಅಯೋಧ್ಯ ರೀಜನಲ್ಲಿ ಫಸ್ಟು ಸ್ಟಾರ್ಟ್ ಆಗಿರುವಂಥದ್ದು ಇದು ಇಕ್ಷ್ವಾಕು ಡೈನಸ್ಟಿ ಅಂತ ಆಗ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಫೌಂಡರ್ ಬಂದ್ಬಿಟ್ಟು ಇಕ್ಷ್ವಾಕುನೇ ಆಗಿದ್ದರು. ಸೊ ಅವರ ಡೆರಿವೇಟಿವ್ಸ್, ಅವರ ಡಿಸೆಂಟ್ಸ್ ಇವರು ಅಂತ ಆಗ್ಬಿಟ್ಟು ಹೇಳ್ತಾ ಇರ್ತಾರೆ. ಅವರ ಬೇಸಿಸ್ ಮೇಲೇ ಇವರು ಕೂಡ ಇಲ್ಲಿ ನಮ್ಮ ಸೌತ್ ರೀಜನಿಗೆ ಬಂದಿರುವಂಥದ್ದು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾ ಇರ್ತಾರೆ. ಸೊ ನೋಡಿ ಇಲ್ಲೂ ಮೆನ್ಷನ್ ಮಾಡಿದ್ದಾರೆ ಇಕ್ಷ್ವಾಕು ಡೈನಸ್ಟಿ. ಅವರು ಕುವಲಾಳ, ತಲಕಾಡು, ಅದಾದಮೇಲೆ ಮಾನ್ಯಪುರ ಅಂತಂದರೆ ಈ ನೆಲಮಂಗಲ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಎಲ್ಲ ಏನಿದಾವಲ್ಲ ಅವನ್ನೆಲ್ಲ ರೂಲ್ ಮಾಡ್ಕೊಂಡಿರುವಂಥದ್ದು. ನೋಡಿ ಫಸ್ಟ್ ಒಂದು ನಾವು ಇಲ್ಲಿ ಫೌಂಡರ್ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಇಲ್ಲಿ ನೋಡಿ ಈ ಗಂಗಾ ಡೈನಸ್ಟಿ, ಈಗ ನಾವು ಕದಂಬಾಸ್ ನೋಡ್ಕೊತಾ ಇರ್ಬೇಕಾರೆ ಪ್ರಾಪರಾಗಿ ಫೌಂಡರ್ ಯಾರು ಅಂತ ಆಗ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಿದ್ರು. ಅಂತಂದರೆ ಮಯೂರ ಶರ್ಮಾ ಫೌಂಡರ್ ಇದ್ದರು, ಅದಾದಮೇಲೆ ಹಿಸ್ಟ್ರಿನ ಸ್ಟಾರ್ಟ್ ಮಾಡ್ಕೊಂಡಿದ್ದಿದ್ರು.
ಸೊ ಇಲ್ಲಿ ಫೌಂಡರ್ ಅಂತ ಮೆನ್ಷನ್ ಮಾಡ್ಕೊಂಡಿಲ್ಲ. ಬಟ್ ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಗಂಗಾವತಿ ಕಿಂಗ್ಡಮ್, ಇದನ್ನು ಈ ರೂಲ್ ಸ್ಟಾರ್ಟ್ ಆಗಿರುವಂಥದ್ದೇ ರೂಲ್ ಆಫ್ ದಾಡಿಗ ಅವರ ರೂಲಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ಸೊ ದಾಡಿಗ ಅಂತಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ಕೊಂಗುಣಿ ವರ್ಮ ಅಂತ. ಸೊ ನಾವು ಫೌಂಡರ್ ಅಥವಾ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು ಕೊಂಗುಣಿ ವರ್ಮ ಅಂತಲೂ ಕೂಡ ಕರಿಬೋದು, ಕೊಂಗುಣಿ ವರ್ಮ ಅಂತ. ಸೊ ನಾವು ಗೂಗಲ್ ಮಾಡಿದ್ರೆ ಕೊಂಕಣಿ ವರ್ಮ ಅಂತ ಆಗ್ಬಿಟ್ಟು ಮೆನ್ಷನ್ ಮಾಡ್ಕೊತಾ ಇದ್ದಾರೆ, ಆಯಿತಾ. ಸೊ ಕೊಂಗುಣಿ ವರ್ಮ ಅಂತ. ಸೊ ದಾಡಿಗ ಸೊ ಏನೋ ಬೇರೆ ಆಗೋಯ್ತದು. ಸೊ ದಾಡಿಗ. ಸೊ ಫೌಂಡರ್ ಬಂದ್ಬಿಟ್ಟು ಕೊಂಗುಣಿ ವರ್ಮ ಇದ್ದರು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ನಮಗೆ ಇಂಪಾರ್ಟೆಂಟ್ ರೂಲರ್ ಈ ಟೈಮಲ್ಲಿ ಯಾರಿದ್ರು ಅಂತಂದರೆ ದುರ್ವಿನೀತ ಇಂಪಾರ್ಟೆಂಟ್ ರೂಲರ್ ಇದ್ದರು ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ನಾವು ಲೆಫ್ಟ್ ಸೈಡಲ್ಲಿ ಪ್ರತಿಯೊಂದು ಓದ್ತಾ ಇದ್ದೀವಿ, ಬಟ್ ರೈಟ್ ಸೈಡಲ್ಲಿ ಎಕ್ಸಾಮಿಗೆ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅವನ್ನಷ್ಟೇ ಬರಿತಾ ಇರೋಂಥದ್ದು ನೋಟ್ಸು. ಸೊ ಇದನ್ನು ಇವಾಗ ಆಗಲೇ ನೋಡ್ಕೊಂಡಿರಬೇಕು. ಸೊ ಅದೇ ಥರದ್ದು. ಸೊ ಇಲ್ಲಿ ಒಂದು ಮೆನ್ಷನ್ ಮಾಡೋವಂಥದ್ದು ಏನು ಅಂತಂದರೆ ನೋಡಿ, ನಲ್ಲಳ ಕಾಪರ್ ಇನ್ಸ್ಕ್ರಿಪ್ಷನ್, ಸೊ ಇದು ಆಲ್ಮೋಸ್ಟ್ ಈಗಾಗಲೇ 5ನೇ ಇನ್ಸ್ಕ್ರಿಪ್ಷನ್ ಇರಬೇಕು. 5ನೇ ಇನ್ಸ್ಕ್ರಿಪ್ಷನು. ಚಂದ್ರಾವಳಿ ನೋಡ್ಕೊಂಡ್ವಿ, ಹಳ್ಮಿಡಿ ನೋಡ್ಕೊಂಡ್ವಿ, ತಳಗುಂಡ ಇನ್ಸ್ಕ್ರಿಪ್ಷನ್ ನೋಡ್ಕೊಂಡ್ವಿ, ಆದಮೇಲೆ ಮಳವಳ್ಳಿ ಇನ್ಸ್ಕ್ರಿಪ್ಷನ್ನ ನಾವು ನೋಡ್ಕೊಂಡ್ವಿ. ಇವಾಗ 5th ಬಂದ್ಬಿಟ್ಟು ನಮಗೆ ನಲ್ಲಳ ಕಾಪರ್ ಇನ್ಸ್ಕ್ರಿಪ್ಷನ್. ಸೊ ಡೈರೆಕ್ಟ್ ಇನ್ಸ್ಕ್ರಿಪ್ಷನ್ ಮೇಲೆ ಕ್ವೆಶನ್ ಯಾವ ಥರ ಅಂತಂದರೆ ಯಾರ ಬಗ್ಗೆ ಮಾತಾಡ್ತಾ ಇತ್ತು ಅಂತಲೇ ಕೇಳೋವಂಥದ್ದು. ಯಾಕಂತಂದರೆ ಮುಂಚೆನೂ ನೋಡ್ಕೊಂಡಿರೋಂಥದ್ದು ನಾವು ಇನ್ಸ್ಕ್ರಿಪ್ಷನ್ನು ಪ್ರೀವಿಯಸ್ ಕ್ವೆಶನ್ಸ್ ನೋಡ್ಕೋಬೇಕು ಅಂತಂದರೆ ಯಾರ ಬಗ್ಗೆ ಅಂತಲೇ ಹೇಳ್ತಾ ಇರುತ್ತೆ. ನೋಡಿ, ನಲ್ಲಳ ಕಾಪರ್ ಇನ್ಸ್ಕ್ರಿಪ್ಷನ್ನು ಯಾರ ಬಗ್ಗೆ ಅಂತಂದರೆ ಹೀ ಕನ್ಸ್ಟ್ರಕ್ಟೆಡ್ ಲೇಕ್ಸ್ ಫಾರ್ ದ ಪರ್ಪಸ್ ಆಫ್ ಇರಿಗೇಷನ್. ಯಾರು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರೋಂಥದ್ದು ಅಂತಂದರೆ ದುರ್ವಿನೀತ ಕನ್ಸ್ಟ್ರಕ್ಟೆಡ್ ಲೇಕ್ಸ್. ಯಾವುದಕ್ಕೋಸ್ಕರ ಅಂತಂದರೆ ಇರಿಗೇಷನ್ಗೋಸ್ಕರ ಅಂತ ಏನಾದ್ರು ಮಾಡಿದ್ದಾರೆ ಅಂತಂದರೆ ಅದು ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ನೋಡಿ, ಆ ಟೈಮಲ್ಲಿ, ಸೊ ಟೈಮ್ ನೋಡಿ ಇಲ್ಲಿ ಯಾವುದು, ಅದು ಆಲ್ಮೋಸ್ಟ್ 4th ಸೆಂಚುರಿ. ಇವಾಗ ನಾವು 21st ಇದ್ದೀವಿ. 4th ಸೆಂಚುರಿಯಲ್ಲಿ ಇರಿಗೇಷನ್ ಬಗ್ಗೆ ಯೋಚನೆ ಮಾಡಿರೋವಂಥದ್ದು ಅಂತಂದರೆ ಸೊ ಎಷ್ಟು ಫಾರ್ವರ್ಡ್. ಯಾಕಂತಂದರೆ ಇವಾಗ್ಲೂ ಕೂಡ ನಾವು ಅದರ ರಿಲೇಟೆಡ್ಡು ಎಫರ್ಟ್ಸ್ ಆಗ್ತಾ ಇರ್ತೀವಿ. ಎಷ್ಟೊಂದು ಕಡೆ ಇರಿಗೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇರ್ತೀವಿ. ನೀರಾವರಿ ಪ್ರದೇಶ, ನೀರಾವರಿ ಇಲ್ಲದೇ ಇರೋಂಥ ಪ್ರದೇಶ ಅಂತೆಲ್ಲ ನೋಡ್ಕೊತಾ ಇರ್ತೀವಿ. ಸೊ ಆ ಟೈಮಲ್ಲಿ ಲೇಕ್ಸ್ಗಳನ್ನ ಇರಿಗೇಷನ್ಗೋಸ್ಕರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಂದರೆ ಎಷ್ಟು ಗ್ರೇಟ್ ಅದು. ಸೊ ಅದಕ್ಕೋಸ್ಕರ ಈ ಥರದ ಕ್ವೆಶನ್ಸೇ ಕೇಳೋಂಥದ್ದು, ಅದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾವು ದುರ್ವಿನೀತ ನೋಡಬೇಕು ಅಂತಂದರೆ ದುರ್ವಿನೀತ ಅವರು ಸಂಸ್ಕೃತ ಮತ್ತು ಕನ್ನಡದಲ್ಲೂ ಕೂಡ ಸಿಕ್ಕಾಪಟ್ಟೆ ವರ್ಕ್ಸು ಬರ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಒಂದು ಇಂಪಾರ್ಟೆಂಟ್ ವರ್ಕ್ ಇಲ್ಲಿ ಮೆನ್ಷನ್ ಮಾಡ್ತಿರೋವಂಥದ್ದು ಅದ್ಯಾವುದು ಅಂತಂದರೆ ಬೇರೆ ಕಲರಲ್ಲಿ ಬರೆದ್ಬಿಡೋಣ. ಸೊ ಇದು ಬಂದ್ಬಿಟ್ಟು ನಮಗೆ ವಡ್ಡಕಥ. ಸೊ ವಡ್ಡಕಥ ಇದನ್ನು ಬರೆದಿದ್ದು ಯಾರು? ಇದನ್ನು ಬರೆದಿದ್ದು ನೋಡಿ ನಮಗೆ ಗುಣದ್ಯ. ವಡ್ಡಕಥ ಬರೆದಿದ್ದು ಗುಣದ್ಯ. ಯಾವ ಲ್ಯಾಂಗ್ವೇಜಲ್ಲಿತ್ತು ಅಂತಂದರೆ ಇದು ಪ್ರಾಕೃತಲ್ಲಿತ್ತು, ಆಯಿತಾ. ಯಾವ ಲ್ಯಾಂಗ್ವೇಜಲ್ಲಿತ್ತು? ಪ್ರಾಕೃತಲ್ಲಿತ್ತು. ಸೊ ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ರು ಅವರು, ಟ್ರಾನ್ಸ್ಲೇಟೆಡ್ ಇಂಟು ಸಂಸ್ಕೃತ್. ಯಾರು ಟ್ರಾನ್ಸ್ಲೇಟ್ ಮಾಡಿದರು ಅಂತಂದರೆ ದುರ್ವಿನೀತ. ಸೊ ಅವ್ರಿಗೆ ಇಲ್ಲಿ ಲಿಟ್ರೇಚರಲ್ಲೂ ಕೂಡ ಸಿಕ್ಕಾಪಟ್ಟೆ ಆಸಕ್ತಿ ಇತ್ತು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನಮಗೆ. ಸೊ ವಡ್ಡಕಥ ಗುಣದ್ಯ ಬರೆದಿದ್ದು ಪ್ರಾಕೃತಲ್ಲಿತ್ತು, ಅದನ್ನು ಸಂಸ್ಕೃತಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದು ದುರ್ವಿನೀತ ಅವರು ಸಿಕ್ಕಾಪಟ್ಟೆ ಲೇಕ್ಸು ಕೂಡ ಕಟ್ಟಿಸಿದ್ರಂತೆ. ಯಾವುದಕ್ಕೋಸ್ಕರ? ಇರಿಗೇಷನ್ಗೋಸ್ಕರ. ಇದನ್ನು ನಲ್ಲಳ ಕಾಪರ್ ಇನ್ಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ನಮಗೆ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಕಿಂಗಿಗೆ ಮಿನಿಸ್ಟರ್ಸ್ ಇದ್ರಂತೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದ್ರಂತೆ. ಇವಾಗ್ಲೂ ಕೂಡ ಸಿಮಿಲರ್ ಸಿಸ್ಟಮ್ ಇದೆಯಲ್ಲ, ಪ್ರೈಮ್ ಮಿನಿಸ್ಟರ್ ಹೆಡೆಡ್ ಬೈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ. ಸೊ ಆರ್ಟಿಕಲ್ 74 75 ಅಲ್ಲೇನೋ ಮೆನ್ಷನ್ ಮಾಡ್ತಾರೆ ಅದನ್ನು. ಸೊ ಪ್ರೈಮ್ ಮಿನಿಸ್ಟರ್ ಹೆಡೆಡ್ ಬೈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ. ಸೊ ಇದನ್ನು ಯಾವುದಕ್ಕೆ? ಅವ್ರಿಗೆ ಹೆಲ್ಪ್ ಮಾಡ್ಕೊಳ್ಳೋದಕ್ಕೆ. ಸೊ ಮಿನಿಸ್ಟರ್ಸಿಗೆ ಬೇರೆ ಬೇರೆ ಬ್ರಾಂಚ್ ಕೊಟ್ಟಿದ್ರಂತೆ ಅಡ್ಮಿನಿಸ್ಟ್ರೇಷನಲ್ಲಿ. ಸಿಮಿಲರ್ಲಿ ಇವಾಗ್ಲೂ ಕೂಡ ಮಿನಿಸ್ಟರ್ಸಿಗೆ ಬೇರೆ ಬೇರೆ ಬ್ರಾಂಚ್ ಕೊಟ್ಟಿರ್ತಾರಲ್ವ. ಒಬ್ಬರಿಗೆ ಎಜುಕೇಷನ್ನು, ಒಬ್ಬರಿಗೆ ನೀರಾವರಿ ಬ್ರಾಂಚ್ ಆಗಿರ್ಬೋದು, ಇಲ್ಲಾಂತಂದರೆ ಇನ್ನೊಬ್ಬರಿಗೆ ಇಂಡಸ್ಟ್ರೀಸ್ ಆಗಿರ್ಬೋದು. ಈ ಥರದ್ದು ಬೇರೆ ಬೇರೆ ಬ್ರಾಂಚ್ ಕೊಟ್ಟಿರ್ತಾರೆ. ಸೊ ಮಿನಿಸ್ಟರ್ಸ್ ಸೂಪರ್ವೈಸ್ಡ್ ಡಿಫ್ರೆಂಟ್ ಬ್ರಾಂಚಸ್ ಆಫ್ ಅಡ್ಮಿನಿಸ್ಟ್ರೇಷನ್ನು ವಿಲೇಜಲ್ಲಿ ಸಿಕ್ಕಾಪಟ್ಟೆ ಸಿಸ್ಟಮ್ಯಾಟಿಕ್ ಆಗಿ ಇರ್ತೈತಂತೆ. ಸೊ ನಾವು ಸುಮ್ಮನೆ ಓದ್ತಾ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಯಾವುದು ಸ್ಪೆಸಿಫಿಕ್ಕಾಗಿ
ಕೋಟ್ ಅನ್ಕೋಟಲ್ಲಿ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುವಂಥ ವರ್ಡ್ಸ್ ಮೆನ್ಷನ್ ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೊತಾ ಇದ್ದೀವಿ, ಬಟ್ ಇಂಪಾರ್ಟೆಂಟ್ ಇರೋವಂಥದ್ದನ್ನಷ್ಟೇ ರೈಟ್ ಸೈಡಲ್ಲಿ ಬರ್ಕೊತಾ ಇರೋವಂಥದ್ದು. ಸೊ ಇಲ್ಲಿ ನೋಡಿ, ಈಗ ನಮಗೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ, ಬಟ್ ಈಗ ನಮಗೆ ಟೇಕ್ ಅವೇಸ್ ಏನೇನು ಅಂತಂದರೆ, ಫೌಂಡರು ಕೊಂಗುಣಿ ವರ್ಮ ಅಥವಾ ದಾಡಿಗ, ಕೊಂಗುಣಿ ವರ್ಮ ಅಥವಾ ದಾಡಿಗ. ನಲ್ಲಳ ಕಾಪರ್ ಇನ್ಸ್ಕ್ರಿಪ್ಷನ್ನು ದುರ್ವಿನೀತ ಬಗ್ಗೆ ಮೆನ್ಷನ್ ಮಾಡ್ತಾ ಇತ್ತು. ದುರ್ವಿನೀತ ಅವರು ಸಿಕ್ಕಾಪಟ್ಟೆ ಲೇಕ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ರಂತೆ ಇರಿಗೇಷನ್ ಪರ್ಪಸ್ಗೋಸ್ಕರ. ಅದಾದಮೇಲೆ ಲಿಟ್ರೇಚರಲ್ಲೂ ಅವ್ರಿಗೆ ಸಖತ್ ಆಸಕ್ತಿ ಇತ್ತು. ಒಡ್ಡಕಥ ಇದನ್ನು ಗುಣದ್ಯ ಬರೆದಿದ್ದು ಪ್ರಾಕೃತಲ್ಲಿ, ಅದನ್ನು ಇವರು ಎಲ್ಲಿ ಸಾಂಸ್ಕೃತಿಗೆ ಟ್ರಾನ್ಸ್ಲೇಟ್ ಮಾಡಿದಾರಂತೆ. ನೆಕ್ಸ್ಟು ನಾವು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ, ಇಂಪಾರ್ಟೆಂಟ್ ಆಕ್ಯುಪೇಷನ್ ಏನಾಗ್ತಾಯಿತ್ತು ಇವ್ರದ್ದು, ಅಗ್ರಿಕಲ್ಚರೇ ಇಂಪಾರ್ಟೆಂಟ್ ಆಕ್ಯುಪೇಷನ್ ಇರ್ತಾಯಿತ್ತು. ಸೊ ಅಗ್ರಿಕಲ್ಚರ್ ಮತ್ತು ಟ್ರೇಡು, ಯೂಶ್ವಲಿ ಆ ಟೈಮಲ್ಲಿ ಅಗ್ರಿಕಲ್ಚರ್ ಮತ್ತು ಟ್ರೇಡೇ ಇಂಪಾರ್ಟೆಂಟ್ ಆಕ್ಯುಪೇಷನ್ ಇರ್ತಾಯಿತ್ತು. ಬೇರೆಯವ್ರ ಜೊತೆ, ಫಾರಿನ್ ಜೊತೆನೂ ಕೂಡ ಟ್ರೇಡ್ ಮಾಡ್ತಾ ಇರ್ತಿದ್ರು. ಸೊ ಬೇರೆ ನಾವು ನೋಡ್ಕೋಬೇಕು ಅಂತಂದರೆ ವ್ಯೂವಿಂಗ್ ಇರ್ತಾಯಿತ್ತು, ಬ್ಲ್ಯಾಕ್ ಸ್ಮಿತ್ತು, ದೇ ಟ್ರೇಡೆಡ್ ವಿತ್ ಅದರ್ ಕಂಟ್ರೀಸು, ಎಲ್ಲದೂ ಕೂಡ ನಡೀತಾ ಇತ್ತು. ದೋ ದ ಸೊಸೈಟಿ ಅಟ್ ದ್ಯಾಟ್ ಟೈಮ್ ಆಫ್ ದ ಗಂಗಾಸ್ ಹ್ಯಾಡ್ ಬಿನ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಸೆಕ್ಟ್ಸ್ ಆ್ಯಂಡ್ ಕ್ಲಾಸಸ್. ದೇ ವೇರ್ ಆಲ್ ಇಂಟರ್ಡಿಪೆಂಡೆಂಟ್ ಅಂತಂದರೆ ಯಾವುದೇ ಥರದ್ದು ಡಿಸ್ಕ್ರಿಮಿನೇಷನ್ ಏನೂ ಇರ್ತಾ ಇರಲಿಲ್ಲ. ದ ಪ್ರಾಕ್ಟೀಸ್ ಆಫ್ ಪೇಟ್ರಿಯಾರ್ಕಿಯಲ್ ಅನ್ಡಿವೈಡೆಡ್ ಫ್ಯಾಮಿಲಿ ವಾಸ್ ಕಾಮನ್, ಅಂತಂದರೆ ಜಾಯಿಂಟ್ ಫ್ಯಾಮಿಲಿ ಸೇಮ್ ನಾವು ಮುಂಚೆ ನೋಡ್ಕೊಂಡಿರುವಂಥದ್ದು. ಸೊ ಕದಂಬಾಸ್ ಬಗ್ಗೆ ಏನು ನೋಡ್ಕೊಂಡಿದ್ವಲ್ಲ, ಸೊ ಗಂಗಾಸ್ ಟೈಮಲ್ಲೂ ಕೂಡ ಸೇಮ್ ಹಂಗೆ ಇತ್ತು. ಆನೆಸ್ಟಿ, ಲಾಯಲ್ಟಿ, ಬ್ರೇವರಿ, ಪೇಷನ್ಸ್ ಎಲ್ಲದೂ ಕೂಡ ಅವರು ಫಾಲೋ ಮಾಡ್ಕೊತಾ ಇದ್ರು. ಸೊ ನೋಡಿ, ಚೈತ್ಯಾಲಯಾಸ್ ಅಂತಂದರೆ ನಾವು ನೋಡ್ಕೊಂಡಿದ್ವಿ ಬುದ್ಧಿಸಮ್ ರಿಲೇಟೆಡ್ ದೇವಸ್ಥಾನಗಳು, ಮಠಾಸು, ಅಗ್ರಹಾರಸ್ ಅಂತಂದರೆ ನಾವು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ನೋಡ್ಕೊಂಡಿದ್ವಲ್ಲ, ಸೊ ಅವೆಲ್ಲದೂ ಕೂಡ ಎಜುಕೇಷನ್ಗೋಸ್ಕರ ಇಲ್ಲಿ ಮಾಡಿದಿದ್ರು. ದೇರ್ ವೇರ್ ಬ್ರಹ್ಮಪುರೀಸ್ ಆ್ಯಂಡ್ ಘಟಿಕಾಸ್ ಫಾರ್ ಹೈಯರ್ ಎಜುಕೇಷನ್. ನೋಡಿ, ನಮಗೆ ಬ್ರಹ್ಮಪುರಿ ಮತ್ತು ಘಟಿಕಾ ಅಂತ ವರ್ಡ್ಸ್ ಮೆನ್ಷನ್ ಮಾಡಿ ಯಾವುದರ ರಿಲೇಟೆಡ್ ಇದೆ ಇದು ಅಂತ ಕೇಳಿದ್ರೆ, ಇದು ನಮಗೆ ಎಜುಕೇಷನ್. ನಮಗೆ ಬ್ರಹ್ಮಪುರಿ ಅಂತಂದರೆ ಬ್ರಹ್ಮ ರಿಲೇಟೆಡ್, ಅಬೋರ್ಡ್ ಆಫ್ ಬ್ರಹ್ಮ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ. ಘಟಿಕಾ ಅಂತಂದರೆ ನಮಗೆ ಇದೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತಂದರೆ ಅಲ್ಲಿ ಹೋಗಿ ಓದ್ಕೊಳ್ಳೋದಕ್ಕೋಸ್ಕರ, ಆಯಿತಾ. ಸೊ ಇದು ಮಾಡ್ಕೊಂಡಿರೋಂಥದ್ದು. ಬ್ರಹ್ಮಪುರಿ ಘಟಿಕಾ ಅಂತ ಕೊಟ್ಟರೆ ಅದೊಂದು ಟೂರಿಸಮ್ ಸೈಟ್ ಅಂತ ಹೇಳ್ಬಿಟ್ಟು ಏನಾದ್ರು ಆಪ್ಷನಲ್ಲಿ ಕೊಟ್ಟಿದ್ರೆ ತಪ್ಪಾಗಿರುತ್ತೆ. ನಮ್ಗೆ ಆನ್ಸರ್ ಏನು ಅಂತಂದರೆ ಎಜುಕೇಷನ್ ಸೆಂಟರ್. ಅಗ್ರಹಾರಸು ಕೂಡ ನಮಗೆ ಎಜುಕೇಷನ್ ಸೆಂಟರ್. ಸೊ ಅದಕ್ಕೆ ಇದನ್ನು ಇಂಪಾರ್ಟೆಂಟು ಇಲ್ಲಿ ಬಾಕ್ಸಲ್ಲಿ ಹಾಕ್ಕೊಂಡು ಇದನ್ನು ನೋಟ್ಸ್ ಮಾಡ್ಕೊತಾ ಇರಿ. ಬಟ್ ನೋಡಿ, ಸ್ಪೆಸಿಫಿಕ್ಕಾಗಿ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಗಂಗಾಸು ಜೈನ್ಸ್ ಆಗಿದ್ರು ಅಂತ. ಸೊ ಈಗ ನಾವು ಕದಂಬಾಸು, ಶಾತವಾಹನಾಸು ಯಾವ್ದ್ರ ಬಗ್ಗೆ ನೋಡ್ಕೊಂಡಿದ್ವಿ, ಅವರು ವೇದಿಕ್ ಕಲ್ಚರ್ ಫಾಲೋ ಮಾಡ್ಕೊತಾ ಇದ್ರು ಅಂತ ನೋಡ್ಕೊಂಡಿದ್ವಿ. ಬಟ್ ಗಂಗಾಸು ನಾವು ನೋಡ್ಕೋಬೇಕು ಅಂತಂದರೆ, ಗಂಗಾಸ್ ವೇರ್ ಜೈನ್ಸ್. ಸೊ ಜೈನ್ಸ್ ಆಗಿರೋದ್ರಿಂದ ಅವ್ರೇನು ಮಾಡ್ತಾರೆ ಅಂತಂದರೆ ಜೈನಿಸಮ್ನ ಜಾಸ್ತಿ ಪ್ರಮೋಟ್ ಮಾಡ್ತಾರೆ, ಜೊತೆಗೆ ಬೇರೆಯವ್ರಿಗೂ ಕೂಡ ಸಪೋರ್ಟ್ ಕೊಡ್ತಾ ಇರ್ತಾರೆ. ಸೊ ಜೈನಿಸಮ್ ಫ್ಲರಿಶ್ಡ್ ಹಿಯರ್. ನೋಡಿ, ಇಲ್ಲಿ ಪೂಜ್ಯ ಪದ, ವಜ್ರಾನಂದಿ, ಅದಾದಮೇಲೆ ಅಜಿತ್ ಸೇನ ಮತ್ತು ಇವರೆಲ್ಲರೂ ಕೂಡ ಪಾಪ್ಯುಲರೈಸ್ ಮಾಡಿದ್ರಂತೆ ರಿಲಿಜನ್ನ. ಮತ್ತು 58 ಫುಟ್ ಮೊನೋಲಿಥಿಕ್ ಐಡಲ್ ಗೊಮ್ಮಟೇಶ್ವರ ಆ್ಯಟ್ ಶ್ರವಣಬೆಳಗೊಳ, ಅದನ್ನು ಕೂಡ ಇದೇ ಟೈಮಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು. ನಮಗೆ ಗೊಮ್ಮಟೇಶ್ವರನು ಕೂಡ ಇದೇ ಟೈಮಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿರುವಂಥದ್ದು. ಸೊ ಒಂದೇನು ನೆನ್ಪಿಟ್ಕೊಂಡಿರಿ ಅಂತಂದರೆ, ಈ ನಂಬರ್ 12 ಬಂದ್ಬಿಟ್ಟು ಜೈನ್ ರಿಲೇಟೆಡ್ಡು. ನಿಮಗೇನಾದ್ರು ಕೇಳ್ತಾ ಇದ್ದರೆ ಆವಾಗ ನಂಬರ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಷ್ಟು ತೀರ್ಥಂಕರ ಇದ್ದರು? 12 ತೀರ್ಥಂಕರ ಇದ್ದರು. 12 ವರ್ಷಕ್ಕೊಂದ್ಸರಿ ಅವರು ಮಹಾಮಸ್ತಕಾಭಿಷೇಕ ಮಾಡ್ತಾರೆ. ಅಂತಂದರೆ ಗೊಮ್ಮಟೇಶ್ವರ ಬಂದ್ಬಿಟ್ಟು ಶ್ರವಣಬೆಳಗೊಳಲ್ಲಿ ಇದೆಯಲ್ಲ, ಸೊ ಇದೇ ಥರ ಬಾಹುಬಲಿ ಸ್ಟ್ಯಾಚ್ಯೂ ಬೇರೆ ಬೇರೆ ಕಡೆ ಇದೆ. ಸೊ ಎಲ್ಲೆಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾರಲ್ಲ, ಪ್ರತಿ 12 ವರ್ಷಕ್ಕೊಂದ್ಸರಿ ಅಲ್ಲಿ ಪೂಜೆ ತುಂಬ ಜೋರಾಗಿ ಮಾಡ್ತಾ ಇರ್ತಾರೆ. ಸೊ ಗಂಗಾಸು ಜೈನ್ಸ್ ಆಗಿದ್ದರು. ಸೊ ಅದಕ್ಕೆ ಇವ್ರ ಟೈಮಲ್ಲೇ ನಮಗೆ ನೋಡಿ ಗೊಮ್ಮಟೇಶ್ವರ ಎಸ್ಟಾಬ್ಲಿಷ್ ಆಗಿರೋವಂಥದ್ದು, ಆಯಿತಾ. ಸೊ ಗೊಮ್ಮಟೇಶ್ವರ ರಿಲೇಟೆಡ್ಡು 2-3 ಪಾಯಿಂಟು ಎಕ್ಸಾಮಿಗೆ ಇಂಪಾರ್ಟೆಂಟ್ ಇರೋವಂಥದ್ದು ನಾವು ನೋಡ್ಕೊಳ್ಳೋಣ. ಗೊಮ್ಮಟೇಶ್ವರ ಅಂತಂದರೆ ನಮಗೆ ಬಾಹುಬಲಿ ಎಲ್ಲಿ ಇರುವಂಥದ್ದು? ನಮಗೆ ಶ್ರವಣಬೆಳಗೊಳ. ಅದನ್ನಂತೂ ಬರೆಯುವಂಥ ಅವಶ್ಯಕತೆ ಇರಲ್ಲ ಅನಿಸುತ್ತೆ. ಬಟ್ ಇದು ಯಾವುದರ ಸಿಂಬಲ್ ಅನ್ನೋದು ಇಂಪಾರ್ಟೆಂಟ್ ನಮಗೆ. ಯಾವುದರ ಸಿಂಬಲ್ ಅಂತಂದರೆ, ನಾವು ನೋಡಿ ಇವಾಗ ಲಾಸ್ಟು ಸನ್ಯಾಸ ಅಂತ ನಾವು ನೋಡ್ಕೊಂಡಿದ್ವಲ್ಲ, ಸೊ ಇಲ್ಲಿ ವರ್ಣಾಶ್ರಮ ನೋಡ್ಕೊಂಡಿರ್ಬೇಕಾದ್ರೆ ಲಾಸ್ಟ್ ಸ್ಟೇಜ್ ಇರುವಂಥದ್ದು ಆಶ್ರಮದಲ್ಲಿ ಸನ್ಯಾಸ ಅಂತ ನೋಡ್ಕೊಂಡಿದ್ವಲ್ಲ. ಸನ್ಯಾಸ ಅಂತಂದರೆ ರಿನನ್ಸಿಯೇಷನ್. ಅದೇ ಥರ ಇದು ಸಿಂಬಲ್ ಆಫ್ ಲೈಫ್ ಆಫ್ ರಿನನ್ಸಿಯೇಷನ್. ಲೈಫ್ ಆಫ್ ರಿನನ್ಸಿಯೇಷನ್ನು ಇದರ ಸಿಂಬಲ್, ಮೋಸ್ಟ್ ಇಂಪಾರ್ಟೆಂಟ್ ಇದು, ಆಯಿತಾ. ಸೊ ಇದನ್ನು ಇನ್ಸ್ಟಾಲ್ ಮಾಡಿದ್ದು ಯಾರು ಅಂತಂದರೆ ಚಾವುಂಡರಾಯ.
ಆಯಿತಾ. ಸೊ ಇವರು ನಾವು ನೋಡ್ಕೊಂಡಿದ್ವಲ್ಲ ಮಿನಿಸ್ಟರ್ಸ್ ಎಲ್ಲ ಇದ್ದರು ಅಂತ ಹೇಳ್ಬಿಟ್ಟು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದ್ದರು ನಮಗೆ ಗಂಗಾಜ್ನ ಅಡ್ಮಿನಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಅದರಲ್ಲಿ ಚಾವುಂಡರಾಯ ಬಂದ್ಬಿಟ್ಟು ಇವರು ಮಿನಿಸ್ಟರ್ ಇದ್ದರು. ಯಾರ್ದು ಅಂತಂದರೆ ರಾಜಮಳ್ಳ ಫೋರ್, ಮಿನಿಸ್ಟರ್ ಆಫ್ ರಾಚಮಳ್ಳ ಫೋರ್, ರಾಚಮಳ್ಳ ಫೋರ್ ಅವರ ಮಿನಿಸ್ಟರ್ ಆಗಿದ್ದರು. ಇಲ್ಲಿ ನೋಡಿ 100 ಬ್ರದರ್ಸಲ್ಲಿ ಭರತ ಎಲ್ಲರಿಗಿನ ದೊಡ್ಡವರಿದ್ದರು, ಬಾಹುಬಲಿ ಬಂದ್ಬಿಟ್ಟು ಎಲ್ಲರಿಗಿನ ಯಂಗೆಸ್ಟು ಚಿಕ್ಕವರಿದ್ದರು. ಸೊ ಭರತ ಆದಮೇಲೆ, ಭರತ ಅವ್ರನ್ನ ಕಿಂಗ್ ಮಾಡಿದ್ಮೇಲೆ ಇವ್ರಿಗೆ ಒಂದು ಸ್ಪೆಷಲ್ ವೀಲ್ ಸಿಕ್ತಂತೆ. ಅದೇನು ಅಂತಂದರೆ ಚಕ್ರರತ್ನ. ಅದರಿಂದ ಇವ್ರೇನು ಮಾಡಿದ್ರು ಅಂತಂದರೆ ಎಲ್ಲ ಕಿಂಗ್ಡಮ್ನ ಇವರು ವಿನ್ ಆಗಿ ಎಲ್ಲ ಕಿಂಗ್ಡಮ್ನು ಡಿಫೀಟ್ ಮಾಡಿಕೊಂಡು ಇವರೇ ವಿನ್ ಆಗಿ, ಅದಾದಮೇಲೆ ಇವರೇ ಎಂಪರರ್ ಆಗಿದ್ದರು. ಸೊ ಅವರು ಎಂಪರರ್ ಆಗೋಕ್ಕಿಂತ ಮುಂಚೆನೇ ಅವರು ತಮ್ಮಂದ್ರೆಲ್ಲ ಎಲ್ಲ ಇದ್ರಲ್ಲ, ಸೊ ಅವರೆಲ್ಲರೂ ಕೂಡ ಇವರೇ ಕಿಂಗು, ಇವ್ರದ್ದೇ ಸಾವರ್ನಿಟಿನ ಇವರು ಎಕ್ಸೆಪ್ಟ್ ಮಾಡ್ಕೊಂಡಿದ್ರು. ಬಟ್ ಬಾಹುಬಲಿ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಬಟ್ ವೆನ್ ಬಾಹುಬಲಿ ಡಿಡ್ ನಾಟ್ ಎಕ್ಸೆಪ್ಟ್ ಇಟ್, ಬೋತ್ ಆಫ್ ದೆಮ್ ಗಾಟ್ ರೆಡಿ ಟು ಎಂಗೇಜ್ ಇನ್ ಅ ಬ್ಯಾಟಲ್. ಸೊ ಬೇರೆಯವರೆಲ್ಲ ಅವರು ತಮ್ಮಂದರು ಒಪ್ಕೊಂಡಿದ್ರು, ಬಟ್ ಬಾಹುಬಲಿ ಅವರು ಭರತ ಅವ್ರನ್ನ ಒಪ್ಕೊಂಡಿರಲಿಲ್ಲ, ಅವರ ಸಾವರ್ನಿಟಿನ ಒಪ್ಕೊಂಡಿರಲಿಲ್ಲ. ಸೊ ಅದಕ್ಕೆ 3 ಯುದ್ಧಗಳಾಗಿತ್ತಲ್ಲಿ. ಒಂದು ದೃಷ್ಟಿ ಯುದ್ಧ, ಮತ್ತು ಜಲಯುದ್ಧ, ಮತ್ತು ಮಲ್ಲ ಯುದ್ಧ. ಸೊ ಇವು ಎಲ್ಲದರಲ್ಲೂ ಕೂಡ ಬಾಹುಬಲಿಯವರು ವಿನ್ ಆಗಿದ್ದರು. ಸೊ ಮಲ್ಲ ಯುದ್ಧ ಲಾಸ್ಟ್ ಯುದ್ಧ ಆಗಿತ್ತು. ಅದಾದಮೇಲೆ ಇವರು ಭರತ ಅವ್ರನ್ನ ಹಂಗೆ ಕೈಯಲ್ಲಿ ಫಿಂಗರ್ ಮೇಲೆ ಎತ್ಕೊಂಡು ಅವ್ರನ್ನ ಸ್ಪಿನ್ ಮಾಡಿಬಿಟ್ಟು ಅವ್ರನ್ನ ಎಸ್ದಿದ್ರು ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಎಸೆದ ಮೇಲೆ ಏನಾಯಿತು ಅಂತಂದರೆ ಅವರಿಗೆ ಸಡನ್ನಾಗಿ ಎಲ್ಲದ್ರ ಮೇಲೂ ಕೂಡ ಇಂಟ್ರೆಸ್ಟ್ ಹೊರಟೋಯ್ತು ಅಂತ. ಸೊ ಅದಾದಮೇಲೆ ಏನಾಯಿತು ಅಂತಂದರೆ ಅವ್ರ ಭರತ ಅವರು ಏನು ಅವರ ಬ್ರದರ್ ಇದ್ರಲ್ಲ, ಅವ್ರ ಹತ್ರನೇ ಇವರು ನೀವೇ ರಾಜ ನೀವೇ ಕಿಂಗ್ ಅಂತ ಹೇಳ್ಬಿಟ್ಟು ಅವರು ಮೆಡಿಟೇಷನ್ ಸ್ಟೇಟಿಗೆ ಹೋಗ್ಬಿಟ್ಟಿದ್ರು. ಸೊ ನಿರ್ವಾಣ ಅಂತ ಆಗ್ಬಿಟ್ಟು ಅವರು ಮೆಡಿಟೇಷನ್ ಸ್ಟೇಟ್, ನಿರ್ವಾಣ ಬಂದ್ಬಿಟ್ಟು ಮೆಡಿಟೇಷನ್ ಸ್ಟೇಟ್ ಅವ್ರದ್ದು, ಸ್ಟ್ಯಾಂಡಿಂಗ್ ಆಲ್ ದ ಟೈಮ್. ಸೊ ಅವರು ಮೆಡಿಟೇಷನ್ ಸ್ಟೇಟಲ್ಲಿ ನಿಂತ್ಕೊಂಡಿದ್ರು ಕೂಡ ಅವ್ರಿಗೆ ಮುಕ್ತಿ ಸಿಕ್ಕಿರಲಿಲ್ಲ. ಇಲ್ಲಿ ನೋಡಿ, ಹಿ ಡಿ ನಾಟ್ ಅಚೀವ್ ಸ್ಯಾಲ್ವೇಷನ್. ಸೊ ಅದಕ್ಕೆ ಅವ್ರೇನಂದರು, ಅವ್ರಿಗೇನು ಅನಿಸಿತ್ತು ಅಂತಂದರೆ, ಅವ್ರು ಯಾವಾಗವರೆಗೂ ಅವರ ಇಲ್ಲಿ ಭರತ ಅವರ ರೀಜನಲ್ಲಿ ನಿಂತ್ಕೊಂಡಿರ್ತಾರಲ್ಲ ಅಲ್ಲಿವರೆಗೂ ಅವ್ರಿಗೆ ನಿರ್ವಾಣ ಅಥವಾ ಈ ಮುಕ್ತಿ ಸಿಗಲ್ಲ ಅಂತ ಹೇಳಿ. ಬಟ್ ನಾವು ನೋಡ್ಕೊಂಡಿರೋಂಗೆ ಭರತ ಅವರು ಅದೇನು ಚಕ್ರ ಸಿಕ್ಕಿತ್ತಲ್ಲ ಅವ್ರಿಗೆ, ಚಕ್ರರತ್ನ, ಅದರಿಂದ ಎಲ್ಲ ಕಿಂಗ್ಡಮ್ನು ಸೋಲಿಸಿದ್ರು. ಸೊ ಆಲ್ಮೋಸ್ಟ್ ಎಲ್ಲ ಕಡೆನೂ ಅವರೇ ಕಿಂಗ್ ಆಗಿರ್ತಾಯಿದ್ರು. ಸೊ ಅದಕ್ಕೆ ಅದೊಂಥರ ಡಿಸ್ಟರ್ಬೆನ್ಸ್ ಟೈಪ್ ಆಗಿತ್ತಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ಅಂತಂದರೆ, ಭರತ ಅವರು ಬಂದ್ಬಿಟ್ಟು ಈ ಕಂಪ್ಲೀಟ್ ಕಿಂಗ್ಡಮ್ ಬಾಹುಬಲಿ ಅವ್ರದ್ದೇ, ಅವ್ರ ಪರವಾಗಿ ನಾನು ಆಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ಟೈಮಲ್ಲಿ ಭರತ ಅವ್ರಿಗೆ ನಿರ್ವಾಣ ಸಿಕ್ತು ಅಂತ. ಸೊ ಈ ಸ್ಟೋರಿ ಹಂಗೆ ನಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗಿರುತ್ತೆ. ಭರತ ಮತ್ತು ಬಾಹುಬಲಿ ಅವರ ರಿಲೇಟೆಡ್ ಸ್ಟೋರಿ ಎಕ್ಸಾಮಲ್ಲಿ ಕೇಳೋ ಅಂಥದ್ದು ಸ್ವಲ್ಪ ಡೌಟ್ಫುಲ್ ಆಗಿರುತ್ತೆ. ಬಟ್ ಈ ಥರದ್ದು ಸ್ಟೋರಿನ ನೀವು ಎಥಿಕ್ಸ್ ರಿಲೇಟೆಡ್ ಕ್ವೆಶನಲ್ಲಿ ಯೂಸ್ ಮಾಡ್ಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾಕಂತಂದರೆ ಇದನ್ನೆಲ್ಲ ಯೂಶ್ವಲಾಗಿ ಎಕ್ಸಾಮಲ್ಲಿ ಯೂಸ್ ಮಾಡ್ಕೊತಾ ಇರಲ್ಲ. ಸೊ ಎಥಿಕ್ಸಲ್ಲೆಲ್ಲ ಇದನ್ನು ಯೂಸ್ ಮಾಡ್ಕೊಂಡಿದ್ರೆ ಸ್ವಲ್ಪ ಬೆಟರ್ ಇರುತ್ತೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ನೋಡ್ಕೊಂಡಿರೋಂಥ ಪಾಯಿಂಟ್ಸ್ ಯಾವ್ದು ಅಂತಂದರೆ, ಬಾಹುಬಲಿ ರಿಲೇಟೆಡ್ಡು ಅದನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದು ನಮಗೆ ಚಾವುಂಡರಾಯ ಅವರು ರಾಚಮಳ್ಳ ಫೋರ್ ಅವರ ಮಿನಿಸ್ಟರ್ ಆಗಿದ್ದರು. ಸೊ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದು ಯಾರು ಅಂತಂದರೆ ಚಾವುಂಡರಾಯ ಅವರು, ಬಾಹುಬಲಿ ಅವ್ರದ್ದು ಶ್ರವಣ ಬೆಳಗೊಳಲ್ಲಿ ಇರುವಂಥದ್ದು. ಸೊ ಸಿಂಬಲ್ ಯಾವುದ್ರದ್ದು ಅಂತಂದರೆ ರಿನನ್ಸಿಯೇಷನ್, ಲೈಫ್ ಆಫ್ ರಿನನ್ಸಿಯೇಷನಿನ ಸಿಂಬಲ್ ಇದು. ಸೊ ಗೊತ್ತಾಯ್ತಲ್ಲ. ನೆಕ್ಸ್ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ನೋಡಿ. ಇವರು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ದೇವಸ್ಥಾನಗಳನ್ನೆಲ್ಲನೂ ಕೂಡ ಕಟ್ಟಿಸ್ತಾಯಿದ್ರು. ದೇವಸ್ಥಾನದ್ದು ಬಸ್ದಿದು ಎಲ್ಲದು ಕಟ್ಟಿಸ್ತಾಯಿದ್ರು. ಬಟ್ ಇಂಪಾರ್ಟೆಂಟ್ ಯಾವುದಾಗುತ್ತೆ ಅಂತಂದರೆ, ಇಲ್ಲಿ ನೋಡಿ ಲೊಕೇಶನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕಪಿಲೇಶ್ವರ ದೇವಸ್ಥಾನ ಎಲ್ಲಿದೆ ಅಂತಂದರೆ ಮಣ್ಣೆ. ನೆಕ್ಸ್ಟು ನಮಗೆ ಪಾತಾಳೇಶ್ವರ ದೇವಸ್ಥಾನ ಮತ್ತು ಮರುಳೇಶ್ವರ ದೇವಸ್ಥಾನ. ಪಾತಾಳೇಶ್ವರ ದೇವಸ್ಥಾನ, ಮರುಳೇಶ್ವರ ದೇವಸ್ಥಾನ ಇದಿರುವಂಥದ್ದು ಎಲ್ಲಿ ಅಂತಂದರೆ ತಳಕಾಡಲ್ಲಿ. ಅದಾದಮೇಲೆ ಕೋಲಾರಮ್ಮ ದೇವಸ್ಥಾನ ನಮಗೆ ಕೋಲಾರಲ್ಲೇ ಇರುವಂಥದ್ದು. ನೆಕ್ಸ್ಟು ನಾಗೇಶ್ವರ ದೇವಸ್ಥಾನ ಬಂದ್ಬಿಟ್ಟು ಎಲ್ಲಿರುವಂಥದ್ದು ನಮಗೆ ಬೇಗೂರಲ್ಲಿ. ಅದಾದಮೇಲೆ ಗೊಮಟೇಶ್ವರ ಸ್ಟ್ಯಾಚ್ಯೂ ಬಂದ್ಬಿಟ್ಟು ನಮಗೆ ಶ್ರವಣ ಬೆಳಗೊಳಲ್ಲಿ. ಸೊ ಇವೆಲ್ಲ ಆರ್ಕಿಟೆಕ್ಚರಿನ ಎಕ್ಸಾಂಪಲ್ಸು. ಸೊ ಯಾವ್ದಾವ್ದು ನೋಡ್ಕೊಂಡಿದ್ವಿ ನಾವು? ಕಪಿಲೇಶ್ವರ, ಪಾತಾಳೇಶ್ವರ, ಅದಾದಮೇಲೆ ಮರುಳೇಶ್ವರ, ನಾಗೇಶ್ವರ. ಇದಕ್ಕಿಂತ ಮುಂಚೆ ನಾವು ಮಧುಕೇಶ್ವರ ದೇವಸ್ಥಾನ ನೋಡ್ಕೊಂಡಿದ್ವಿ, ಕರೆಕ್ಟ್ ಅಲ್ವಾ? ಮಧುಕೇಶ್ವರ ದೇವಸ್ಥಾನ ಎಲ್ಲಿತ್ತಿದ್ದು? ಇದು ಬಂದ್ಬಿಟ್ಟು ನಮಗೆ ಬನವಾಸಿಯಲ್ಲಿದ್ದಿತ್ತು.
ಬನವಾಸಿಯಲ್ಲಿದ್ದಿದ್ದು, ಕರೆಕ್ಟ್ ಅಲ್ವಾ? ಮಧುಕೇಶ್ವರ ದೇವಸ್ಥಾನ ಬನವಾಸಿಯಲ್ಲಿದ್ದಿದ್ದು ಯಾರ ಟೈಮಲ್ಲಿ ಅಂತಂದರೆ ಕದಂಬಾಸ್ ಕಟ್ಟಿರೋದಿದು, ಕದಂಬಾಸ್ ಕಟ್ಟಿರೋದು, ಆಯಿತಾ? ಸೊ ಮಧುಕೇಶ್ವರ ಒಂದು ಬಿಟ್ಟರೆ ನಮಗೆ ಕಪಿಲೇಶ್ವರ, ಪಾತಾಳೇಶ್ವರ, ಮರುಳೇಶ್ವರ, ನಾಗೇಶ್ವರ ಇವೆಲ್ಲದೂ ಕೂಡ ನಮಗೆ ಗಂಗಾಜ್ ಅವರು ಕಟ್ಟಿರುವಂಥದ್ದು. ಸೊ ಆಲ್ಮೋಸ್ಟ್ ಈಶ್ವರ ಅಂತ ಇರುವಂಥದ್ದು ನಮಗೆ ಗಂಗಾಜ್ ಅವರು ಕಟ್ಟಿರುವಂಥದ್ದು, ಅದರ್ ದೆನ್ ನಮಗೆ ಮಧುಕೇಶ್ವರ. ನೋಡಿ, ಇಂಪಾರ್ಟೆಂಟ್ ಫೀಚರ್ ಯಾವುದು ಇತ್ತು ಇಲ್ಲಿ ನಮಗೆ ಗಂಗಾಜ್ ರಿಲೇಟೆಡ್ ಅಂತಂದರೆ ಮನಸ್ತಂಭಾಸ್ ಅಂತಂದರೆ ಉದ್ದ ಪಿಲ್ಲರ್ಸು. ಇಲ್ಲಿ ನೋಡಿ ಇಮೇಜಲ್ಲೂ ನಮಗೆ ಕಾಣ್ತಾ ಇದೆಯಲ್ಲ, ಸೊ ಸಿಕ್ಕಾಪಟ್ಟೆ ಉದ್ದ ಪಿಲ್ಲರ್ಸು ಇರೋ ಆರ್ಕಿಟೆಕ್ಚರಿಂದು ಸ್ಪೆಷಾಲಿಟಿ. ಮನಸ್ತಂಭಾಸ್ ಅಂತಂದರೆ ಟಾಲ್ ಪಿಲ್ಲರ್ಸ್. ಯಾರ ಸ್ಪೆಷಾಲಿಟಿ? ಗಂಗಾಜ್ ಅವರ ಸ್ಪೆಷಾಲಿಟಿ ಇದು. ಗಂಗಾಜ್ ಅವರು ಟಾಲ್ ಪಿಲ್ಲರ್ಸ್ ಕಟ್ತಾಯಿದ್ರು. ಮನಸ್ತಂಭಾಸ್ ಮತ್ತು ಬ್ರಹ್ಮ ಮನಸ್ತಂಭಾಸ್ ಮತ್ತು ಬ್ರಹ್ಮ ಮನಸ್ತಂಭಾಸ್. ಸೊ ಸ್ತಂಭಾಸ್ ಅಂತಂದರೆ ನಮ್ಗೆ ಗೊತ್ತು ಪಿಲ್ಲರ್ ಅಂತ, ಮನಸ್ತಂಭಾಸ್ ಅಂತಂದರೆ ಟಾಲ್ ಪಿಲ್ಲರ್ ಅಂತ ನೆನ್ಪಿಟ್ಕೊಂಡಿರಿ. ಸೊ ಗಂಗಾಜು ನೋಡಿ ಸಂಸ್ಕೃತ, ಪ್ರಾಕೃತ, ಕನ್ನಡ ಎಲ್ಲ ಲ್ಯಾಂಗ್ವೇಜ್ಗೂ ಕೂಡ ಇವರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಬಟ್ ವರ್ಕ್ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಮಾಧವ ಸೆಕೆಂಡು ಇವರು ಹೀಸ್ ವರ್ಕ್ ವಾಸ್ ಕಮೆಂಟ್ರಿ ಆನ್ ಯಾರು ಅಂತಂದರೆ ದತ್ತಕ ಸೂತ್ರ. ಸೊ ನಾವು ನೋಡ್ಕೊಂಡಿರೋಂಥದ್ದು ಟೋಟಲಾಗಿ 3 ವರ್ಕು. ಸೊ ಒಂದು ಬಂದ್ಬಿಟ್ಟು ಗತ ಸಪ್ತಶತಿ, ಅದನ್ನು ಹಾಳವ್ರು ಬರೆದಿರೋಂಥದ್ದು. ಅದಾದಮೇಲೆ ವಡದ್ಯ, ಅದನ್ನು ವಡ್ಡಕಥ, ಅದನ್ನು ಗುಣದ್ಯ ಅವರು ಬರೆದಿದ್ರು. ಅದನ್ನು ದುರ್ವಿನೀತ ಅವರು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದರು ಸಂಸ್ಕೃತಿಗೆ, ಪ್ರಾಕೃತಿಯಿಂದ ಸಂಸ್ಕೃತಿಗೆ. ಸೊ ಅದಾದಮೇಲೆ ಇಲ್ಲಿ ನಾವು ನೋಡ್ಕೊಳ್ತಾ ಇರೋಂಥದ್ದು ಮಾಧವಾದ ಸೆಕೆಂಡು, ಇವರು ದತ್ತಕ ಸೂತ್ರ ಬರೆದಿದ್ರು. ಕಮೆಂಟ್ರಿ ಆನ್ ದತ್ತಕ ಸೂತ್ರ ಅಂತ ಹೇಳ್ಬಿಟ್ಟು ಬರೀತಾ ಇದ್ದಾರೆ. ಈಗ ದುರ್ವಿನೀತ ಅವರು ಯಾವ ಕಿಂಗ್ಡಮಲ್ಲಿದ್ದರು? ಅವರೇ ಮೇನ್ ಇರೋಂಥದ್ದು. ಇಲ್ಲಿ ಗಂಗಾಜಲ್ಲಿ ನಾವು ನೋಡ್ಕೊತಾ ಇರೋಂಥದ್ದೇ ದುರ್ವಿನೀತ ಅವರೇ ಮೇನ್ ಇರೋಂಥದ್ದು. ಅದಕ್ಕೆ ನೋಡಿ ಇಲ್ಲಿ ನಾವು ದುರ್ವಿನೀತ ಅವರ ಬೇರೆ ವರ್ಕ್ಗಳನ್ನ ನೋಡಬೇಕು ಅಂತಂದರೆ ದುರ್ವಿನೀತ ಅವರ ಬೇರೆ ವರ್ಕ್ಗಳನ್ನ ನೋಡ್ಕೋಬೇಕು ಅಂತಂದರೆ ಶಬ್ದಾವತಾರ, ಅದು ಶಬ್ದ ಪ್ಲಸ್ ಅವತಾರ, ಶಬ್ದಾವತಾರ. ಸೊ ಅದಾದಮೇಲೆ ಇವರು ಇಲ್ಲಿ ನೋಡಿ ಟ್ರಾನ್ಸ್ಲೇಟ್ ಮಾಡಿದ್ರು ವಡ್ಡಕಥೆ ಸಂಸ್ಕೃತಲ್ಲಿ, ಇದನ್ನು ಗುಣದ್ಯ ಬರೆದಿದ್ರು ಅಂತ ನಾವು ನೋಡ್ಕೊಂಡಿದ್ವಲ್ಲ. ಅದಾದಮೇಲೆ ಶ್ರೀ ಪುರುಷ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಫಸ್ಟು ಇಲ್ಲಿ ದುರ್ವಿನೀತ ಅವರು ಶಬ್ದಾವತಾರ ಬರೆದಿದ್ರು. ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ಶ್ರೀ ಪುರುಷ ಏನು ಬರೆದಿದ್ರು ಅಂತಂದರೆ ಇವರು ಗಜಶಾಸ್ತ್ರ. ಶಿವಮಾಧವ ಅವರು ಬರೆದಿರೋದು ಗಜಾಷ್ಟಕ. ಸೊ ಸ್ವಲ್ಪ ಡಿಫಿಕಲ್ಟೇ ಇರುತ್ತೆ ಇದು ಆ್ಯಕ್ಚುಲಿ, ನಮಗೆ ಎಲ್ಲರದು ಕೂಡ ನೆನ್ಪಿಟ್ಕೋಬೇಕು ಅಂತಂದರೆ. ಬಟ್ ಒಂದು 4-5 ಸರಿ ರಿವಿಷನ್ ಮಾಡ್ಕೊಂಡಿದ್ರೆ ಸೇಮ್ ವರ್ಡ್ಸ್ ಇನ್ನೊಂದು ಸರಿ ಹೇಳ್ತಾ ಜಸ್ಟ್ ರೆಕಗ್ನೈಸ್ ಮಾಡ್ಕೊಂಡಿದ್ರೆ ಸಾಕಾಗಿರುತ್ತೆ. ನೋಡಿ ಗಜಾಷ್ಟಕ ಬಂದ್ಬಿಟ್ಟು ಇದು ಕನ್ನಡದಲ್ಲಿರುವಂಥದ್ದು, ಕನ್ನಡ ವರ್ಕ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಹೇಮಸೇನ ರಾಘವ. ನೋಡಿ ಹೇಮಸೇನ ಬರ್ತಿದ್ದು ನಮಗೆ ರಾಘವ ಪಾಂಡವ್ಯ, ಆಯಿತಾ? ಹೇಮಸೇನ ಬರ್ತಿದ್ದು ರಾಘವ ಪಾಂಡವ್ಯ. ಅದಾದಮೇಲೆ ವದಿಭ ಸಿಂಹ, ಇವ್ರು ಬರ್ದಿದ್ದು ನಮಗೆ ಗದ್ಯ ಚಿಂತಾಮಣಿ, ಶಾಸ್ತ್ರ ಚೂಡಾಮಣಿ. ಚೂಡಾಮಣಿ ಅಂತ ಇದ್ದರೆ ಸಿಂಹ ಅಂತ ನೆನ್ಪಿಟ್ಕೊಂಡಿರಿ. ಸಿಂಹ ಅಂತಂದರೆ ನಮಗೆ ಚಿಂತಾಮಣಿ ಚೂಡಾಮಣಿ ಬಂದಿರತ್ತೆ. ಅದಾದಮೇಲೆ ನೇಮಿಚಂದ್ರ, ಇದನ್ನು ಕೇಳಿದ್ದಾರೆ ನೋಡಿ. ನೇಮಿಚಂದ್ರ ಇದು ನೋಡಿ ದ್ರವ್ಯ ಸಾರ ಸಂಗ್ರಹ. ಅದಾದಮೇಲೆ ಚಾವುಂಡರಾಯ, ಇದು ನಮಗೆ ಬಾಹುಬಲಿ ಏನು ಗೊಮಟೇಶ್ವರ ಸ್ಟ್ಯಾಚ್ಯೂ ಎಸ್ಟಾಬ್ಲಿಷ್ ಮಾಡಿದ್ರಲ್ಲ, ಸೊ ಚಾವುಂಡರಾಯ ಅವ್ರು ಬರೆದಿರುವಂಥದ್ದು ಚಾವುಂಡ ಪುರಾಣ. ಸೊ ದುರ್ವಿನೀತ ಬರೆದಿದ್ದು ನಮಗೆ ಶಬ್ದಾವತಾರ. ದುರ್ವಿನೀತ ಬಂದ್ಬಿಟ್ಟು ಶಬ್ದಾವತಾರ. ಆದಮೇಲೆ ಶ್ರೀ ಪುರುಷ. ಸೊ ಪುರುಷ ಅದಕ್ಕೆ ಗಜ, ಆ ಥರ ಏನಾದ್ರು ಒಂದು ಅದೇ ಥರ ಲಿಂಕ್ ಮಾಡ್ಕೊಂಡು ನೆನ್ಪಿಟ್ಕೊಂಡಿರಿ. ಸೊ ಕೆಲವೊಂದು ಸರಿ ಸಖತ್ ಸಿಲ್ಲಿ ಆಗಿರುತ್ತೆ, ಬಟ್ ಅಟ್ಲೀಸ್ಟ್ ಸಿಲ್ಲಿ ಆಗಿದ್ದಿದ್ದು ನಮ್ಗೆ ನೆನಪು ಬಂದರೆ ಸಾಕಾಗಿರುತ್ತೆ. ಸೊ ನೆಕ್ಸ್ಟು ನಮಗೆ ಶಿವ ಮಾಧವ. ಶಿವ ಬಂದ್ಬಿಟ್ಟು ಗಜಾಷ್ಟಕ. ಇಲ್ಲಿ ನೋಡಿ ಶಿವ SH ಇದೆ, ಸೊ ಅದಾದಮೇಲೆ ಷ್ಟಕಲ್ಲಿ SH ಇದೆ, ಆ ಟೈಪು. ಹೇಮಸೇನ ಬಂದ್ಬಿಟ್ಟು ನಮಗೆ ಪಾಂಡವ್ರದ್ದು ಕೂಡ ಸೇನೆ ಇತ್ತಲ್ಲ, ಸೊ ಅದೇ ಥರ ಪಾಂಡವ. ಸೊ ಹೇಮಸೇನ ಆ ಥರದ್ದು ಏನಾದ್ರು ನೆನ್ಪಿಟ್ಕೊಂಡಿರಿ. ಅದಾದಮೇಲೆ ಸಿಂಹ ಅಂತ ನಾವು ನೋಡ್ಕೊಂಡಿದ್ವಿ, ಮಣಿ ಅಂತ. ಆದಮೇಲೆ ನಮಗೆ ನೇಮಿ
ನೇಮಿಚಂದ್ರ ಬಂದ್ಬಿಟ್ಟು ದ್ರವ್ಯಸಾರ ಸಂಗ್ರಹ. ಇದಕ್ಕೆ ನಿಮ್ಗೆ ಏನಾದ್ರು ಶಾರ್ಟ್ಕಟ್ ಅನ್ಸಿದ್ರೆ ಕಮೆಂಟ್ ಮಾಡಿ. ಚಾವುಂಡರಾಯ ಅಂತೂ ನೋಡ್ಕೊಂಡಿದ್ದೀವಿ ನಾವು. ಸೊ ಪುರುಷ ಅಂತಂದರೆ ಇಲ್ಲಿ ಗಜ, ಪುರುಷ ಗಜ. ಅದಾದಮೇಲೆ ಶಿವಮಾಧವ ಗಜ ಷ್ಟಕ. ಸೇನ ಅಂತಂದರೆ ಪಾಂಡವ ಇರಬೇಕು, ಪಾಂಡವ್ಯ. ರಾಘವ ಪಾಂಡವ್ಯ. ಅದಾದಮೇಲೆ ಸಿಂಹ ಅಂತಂದರೆ ಮಣಿ ಇರಬೇಕು, ಚಿಂತಾಮಣಿ ಚೂಡಾಮಣಿ. ಸೊ ಈ ಥರದೊಂದು ಆಗಿದೆ. ಸೊ ಒಂದ್ಸರಿ ಎಕ್ಸಸೈಸು ಕೂಡ ನಾವು ನೋಡ್ಕೊಂಡಿರೋಣಲ್ಲ. ಸೊ ಸಿಮುಕ ಯಾವುದನ್ನು ಕ್ಯಾಪಿಟಲ್ ಮಾಡ್ಕೊಂಡಿದ್ರು ಇದನ್ನು ಅಂತಂದರೆ ನೋಡಿ, ಶ್ರೀಕಾಕುಲಂ, ಶಾತವಾಹನಾಸ್. ನೋಡಿ ಹಾಳ ಬರ್ದಿದ್ದು ಯಾವುದು ಅಂತಂದರೆ ಗತ ಸಪ್ತಸಾಹಿ. ಫಸ್ಟ್ ಕನ್ನಡ ಇನ್ಸ್ಕ್ರಿಪ್ಷನ್ ಯಾವುದಿತ್ತು ಅಂತಂದರೆ ಹಲ್ಮಿಡಿ ಇನ್ಸ್ಕ್ರಿಪ್ಷನ್. ಬನವಾಸಿ ಕ್ಯಾಪಿಟಲ್ ಆಫ್ ಕದಂಬ, ಇದು ಕದಂಬಾಸ್ ಕ್ಯಾಪಿಟಲು ಬನವಾಸಿ. ಇವಾಗ ಯಾವ ಡಿಸ್ಟ್ರಿಕ್ಟಲ್ಲಿದೆ ಇದನ್ನು ನೀವೇ ಕಮೆಂಟ್ ಮಾಡಿ, ಆಯಿತಾ. ಪ್ರಾಮಿನೆಂಟ್ ಕಿಂಗ್ ಯಾರಿದ್ರು ಅಂತಂದರೆ ದುರ್ವಿನೀತ. ಲಿಟ್ರರಿ ವರ್ಕ್ ರಿಟನ್ ಬೈ ಚಾವುಂಡರಾಯ ಅಂತಂದರೆ ಚಾವುಂಡ ಪುರಾಣ, ಆಯಿತಾ. ಸೊ ಇದು ಆನ್ಸರು, ನೀವು ಕಮೆಂಟ್ ಮಾಡಬೇಕಾಗಿರೋಂಥದ್ದು. ಸೊ ಪ್ರಾಪರ್ ಇಲ್ಲೇ ಆಲ್ಮೋಸ್ಟ್ 1 hour ಏನೋ ಆಗೋಗ್ಬಿಟ್ಟಿದೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ರಣ. ಸೊ ಇದರಲ್ಲಿ ನಾವು ಯಾವುದಾದ್ರು ನೋಡ್ಕೊಂಡಿದ್ವಿ ಅಂತಂದರೆ ಶಾತವಾಹನ ನೋಡ್ಕೊಂಡಿದ್ವಿ, ಕದಂಬ ನೋಡ್ಕೊಂಡಿದ್ವಿ, ಗಂಗಾ ನೋಡ್ಕೊಂಡಿದ್ವಿ. ಸೊ ಪ್ರಾಪರಾಗಿ ಎಲ್ಲ ಕಂಪ್ಲೀಟಾಗಿ ನೋಡ್ಕೊಂಡಿದ್ವಿ. ಇಂಪಾರ್ಟೆಂಟ್ ವರ್ಕ್ಸು ಕೂಡ ನೋಡ್ಕೊಂಡಿದ್ವಿ, ಆದಷ್ಟು ಶಾರ್ಟ್ಕಟ್ಸು ಕೂಡ ನೋಡ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಚಾಪ್ಟರಲ್ಲಿ ನೆಕ್ಸ್ಟ್ ವಿಡಿಯೋಲಿ ನೆಕ್ಸ್ಟ್ ಚಾಪ್ಟರು ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡಿರೋಣ.